ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸತ್ಯಂ ಪರಂ ಧೀಮಹಿ. ಪರಮ ಪೂಜ್ಯ ಶ್ರೀಕೃಷ್ಣನ ಪದತಾವರೆಗಳಿಗೆ ಮಣಿದು ಪುತ್ತೂರಿನ ಮಾಲಿಂಗೇಶ್ವರ ಭಗವಂತನಿಗೆ ಹೃದಯಪೂರ್ವಕ ಶ್ರದ್ಧಾಪೂರ್ವಕ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಪುತ್ತೂರಿನ ಎಲ್ಲ ಸದ್ಭಕ್ತ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ಒಂದಿಷ್ಟು ಸೃಷ್ಟಿ ಕಾರಣಗಳ ಹಿನ್ನೆಲೆಯನ್ನು ಗಮನಿಸಿದ್ದೆವು. ಅದಕ್ಕೆ ಪೂರ್ವದಲ್ಲಿ ನಾನು ಜಿಂಕೆಯನ್ನು ಬೇಟೆಯಾಡಿದ ಪರೀಕ್ಷಿತನ ಆ ಒಂದು ಸ್ಥಿತಿ ಯಾವ ಮಟ್ಟಕ್ಕೆ ಅವನನ್ನು ಸಾವಿಗೆ ಕರ್ಕೊಂಡು ಹೋಯಿತು, ಸಾವಿಗೆ ಕರೆದುಕೊಂಡು ಹೋದ ಆ ಪರಿಸ್ಥಿತಿಯನ್ನು ಬದುಕಿನ ಒಂದು ವಿಶೇಷ ಅವಕಾಶದ ಹಾಗೆ ಭಗವಂತನ ಕಡೆಗೆ ಹೋಗುವುದಕ್ಕೆ ಪರೀಕ್ಷಿತ ಹೇಗೆ ಬಳಸಿಕೊಂಡ ಅಂತಲೂ ಹೇಳಿದೆ. ಬಹಳ ಬಾರಿ ಎಲ್ಲ ದೊಡ್ಡ ದೊರೆಗಳು ಜೀವವನ್ನು ಬೇಟೆಯಾಡುವ ಹಾಗೆ ಜಿಂಕೆಯನ್ನೇ ಬೇಟೆಯಾಡಿರೋದು ಅಂತಲೂ ಮೊನ್ನೆ ದಿನ ಹೇಳಿದ್ದೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬೇಟೆಯಾಡಿದ ರಾಜರೆಲ್ಲ ಅವರ ಅಧಪತನವನ್ನು ಅವರ ಮರಣವನ್ನು ಕಂಡದ್ದು ಜಿಂಕೆಯನ್ನು ಬೇಟೆಯಾಡುವ ಸಂದರ್ಭದಲ್ಲಿ. ಈ ಜಿಂಕೆಯನ್ನು ಮಾಯಾ ಜಿಂಕೆಯಾಗಿ ಬಂದಾಗ ರಾಮ ಬೇಟೆಯಾಡಲಿಕ್ಕೆ ಹೋಗಿ ಏನಾಯಿತು ಗೊತ್ತಿದೆ. ಇತ್ತ ನಾವು ದಶರಥ ಕೂಡ ಬೇಟೆಯಾಡಿದ್ದು ಜಿಂಕೆಯ ಸಪ್ಪಳ ಅಂತ ಭಾವಿಸಿ, ಆಮೇಲೆ ಪಾಂಡು ಕೂಡ ಜಿಂಕೆಗಳು ಕೂಡುವಾಗಲೇ ಬೇಟೆಯಾಡಿದ್ದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಜಿಂಕೆ, ಪರೀಕ್ಷಿತನ ಸಂದರ್ಭದಲ್ಲೂ ಜಿಂಕೆಯ ಉಲ್ಲೇಖ. ಹುಲಿಯ ಬೆನ್ನ ಮೇಲೇರಿ ಹುಲ್ಲೆ ಒಂದು ಮೇದು ಬಂದುದ ಕಂಡು ಬೆರಗಾದೆ ನಯ್ಯ ಅಂತ ಅಲ್ಲಮನ ವಚನ. ಹುಲಿಯ ಬೆನ್ನ ಮೇಲೇರಿ ಹುಲ್ಲೆ ಒಂದು ಮೇದು ಬಂದುದ ಕಂಡು ಬೆರಗಾದೆ ನಯ್ಯ, ರಾಕ್ಷಸನ ಮನೆಗೆ ಹೋಗಿ ಬದುಕಿ ಬಂದುದ ಕಂಡು ಬೆರಗಾದೆನಯ್ಯ, ಮೃತ್ಯುವಿನ ಮನೆಗೆ ಹೋಗಿ ಬದುಕಿ ಬಂದುದ ಕಂಡು ಬೆರಗಾದೆನಯ್ಯ ಅಂತೆಲ್ಲ ಹೇಳುವಾಗ ಅವನು ಹುಲಿ ಅಂತ ಹೇಳುವುದು ನಾನು ನನ್ನದು ಅನ್ನುವ ಅಹಂಕಾರದ ಭಾಗ. ಆ ನಾನು ನನ್ನದು ಅನ್ನುವ ಅಹಂಕಾರದ ಈ ಪ್ರಕೃತಿ ತತ್ವ ಇದೆಯಲ್ಲ, ಅದರ ಒಳಗೆ ಭಗವಂತ ಕೂತಿದ್ದಾನೆ. ತುಂಬ ಸುಂದರವಾಗಿ, ಏನೂ ಇದರ ಸ್ಪರ್ಶವೇ ಇಲ್ಲ ಅನ್ನುವ ಹಾಗೆ. ಅವನು ಜೀವ ಅಂಶನೂ ಹೌದು, ಜೀವಾಂಶನ ಪಕ್ಕಕ್ಕೆ ನಾನಿದ್ದೇನೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಾವಿಬ್ಬರೊಟ್ಟಿಗೆ ಬಂದಲ್ಲಿ ಪ್ರವೇಶ ಮಾಡ್ತೇವೆ ಅಂತ. ಚಿತ್ತದಲ್ಲಿ ಚೈತನ್ಯ ಭಾಗವೂ ಹೌದು, ಏಕಕಾಲಕ್ಕೆ ಕ್ಷೇತ್ರಜ್ಞನೂ ಹೌದು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡ್ತಾನೆ. ಈ ಚಿತ್ತದ ಚೈತನ್ಯ ಭಾಗವೇ ಜೀವಾಂಶ. ಇಲ್ಲಿ ಅದು ಸಾಂಕೇತಿಕವಾಗಿ ಈ ಹುಲಿಯ ಬೆನ್ನ ಮೇಲೆ ಕೂತಿದ್ದು ಮೇದು ಬಂದುದ ಕಂಡು ಬೆರಗಾದೆನಯ್ಯ ಅಂತ ಅಲ್ಲಮ ಹೇಳುವಾಗ, ನಮ್ಮ ಎಲ್ಲ ಆರ್ಭಟಗಳಿವೆ ಅಲ್ಲ ಈ ಹುಲಿಯ ಹಾಗೆ, ನಮ್ಮ ಅಹಂಕಾರದ ಆರ್ಭಟಗಳು, ಅದನ್ನೆಲ್ಲ ನೋಡ್ತಾ ಪಾಪ ಈ ಜಿಂಕೆ ಕೂತ್ಕೊಂಡಿದೆ. ಎರಡೂ ಕಾಂಟ್ರಾಸ್ಟ್. ಆದರೆ ಆ ಹುಲಿಯ ಒಳಗೆ ಕೂತು ಎಲ್ಲವನ್ನ ಅನುಭವಿಸ್ತಿದೆ ಈ ಜೀವಾಂಶ. ಹಾಗಾಗಿ ಅಂಥ ಜೀವಾಂಶಕ್ಕೆ ಬರುವ ಧಕ್ಕೆ ಏನುಂಟಲ್ಲ, ಯಾವಾಗ ಜೀವಕ್ಕೆ ಕೊನೆ ಬಂತು, ಜೀವಕ್ಕೆ ಒಂದು ತೊಂದರೆ ಬರ್ತಿದೆ ಅನ್ನುವ ಸೂಚನೆ ಬರುವಾಗೆಲ್ಲ ಅದು ಜಿಂಕೆಯ ರೂಪದಲ್ಲಿ ನಮಗೆ ಈ ಪುರಾಣದ ಕಥೆಗಳಲ್ಲಿ ಕಾಣಿಸ್ತದೆ. ಇನ್ನೊಂದು ಭಾಗ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ. ಭಗವಂತ ಮಲ್ಕೊಂಡಿದ್ದ, ಅವ ನಾರಾದಲ್ಲಿ ಅಯ್ಯನ, ಅವ ನೀರಿನಲ್ಲಿ ಇದ್ದ ಪವಡಿಸಿ ಅಂತ. ಆಗ ಅವನಿಗೆ ತಾನು ಬಹುವಾಗಬೇಕು ಅನ್ನೋ ಅಪೇಕ್ಷೆ ಹುಟ್ಟಿ ಅವನ ನಾಭಿಯಿಂದ ಕಮಲವೊಂದು ಕಾಣಿಸಿತು ಅಂತ. ನಮ್ಮನ್ನು ಬಹಳ ಜನ ನಮ್ಮ ಧರ್ಮದ ಅನೇಕ ಕಥೆಗಳ ವಿಷಯವಾಗಿ ಗೇಲಿ ಮಾಡ್ತಾರೆ. ಅದೇನ್ರಿ ನಿಮ್ಮ ಭಗವಂತನ ಹೊಟ್ಟೆಯಲ್ಲಿ ಕಮಲ ಬಂತಂತೆ, ಅದೇನು ಕಮಲದಲ್ಲಿ ಮತ್ತೆ ಯಾರೋ ಬ್ರಹ್ಮ ಹುಟ್ಟಿದಂತೆ ಅಂತ ನಮ್ಮನ್ನು ಬಹಳ ಜನ ಲೇವಡಿ ಮಾಡ್ತಾರೆ. ಇದಕ್ಕೆಲ್ಲ ಸಾಂಕೇತಿಕ ಅರ್ಥಗಳಿವೆ. ನಿಮಗೆ
ಪರಿಪಾಠದಿಂದ ನಮ್ಮಲ್ಲಿ ಕೂಡ ಬಳಕೆ ಇರುವ ಕನ್ನಡದ ಪದ ಕೂಡ ನಿಮಗೆ ಗೊತ್ತು. ಒಬ್ಬಳು ಹೆಣ್ಮಗಳು ಮುಟ್ಟಾದರೆ ಪುಷ್ಪವತಿ ಆದಳು ಅಂತ ಹೇಳೋದು. ಅವಳು ಇನ್ನೂ ಫಲ ಕೊಡಲಿಕ್ಕೆ ಸಿದ್ಧಳಾದಳು ಅಂತ. ಆಗ ಅವಳ ಹೆಸರು ಪುಷ್ಪವತಿ ಅಂತ. ಭಗವಂತ ಪುಷ್ಪವಂತನಾದ. ಅವನಿಗೆ ಅಪೇಕ್ಷೆ ಬಂತು, ಸೃಷ್ಟಿ ಮಾಡಬೇಕು ಅನ್ನೋ ಅಪೇಕ್ಷೆ ಬಂದಾಗ ಅವನು ಮೊದಲು ಅದಕ್ಕೆ ಬೇಕಾದ ಗರ್ಭ ನಿರ್ಮಾಣ ಮಾಡಿದ. ಆ ಗರ್ಭಕ್ಕೆ ಪ್ರತಿನಿಧಿಯಾಗಿ ಸಾಂಕೇತಿಕವಾಗಿ ಬಳಸಿದ ಪದವೇ ಅದು ಕಮಲ ಅಂತ. ಅದು ಪುಷ್ಪವಂತನಾದದ್ದು. ಅಂದರೆ ಭಗವಂತ ತಾನು ಹೇಳಿದ ಮಹದ್ಬ್ರಹ್ಮ ಮಧ್ಯೋನಿಹಿ ಅಂತ. ನಿಮಗೆ ಅದು ಭಗವದ್ಗೀತೆಯಲ್ಲಿ ಬರೋ ಮಾತು. ಈ ಇಡೀ ಪ್ರಕೃತಿ ತತ್ವ ನನ್ನ ಯೋನಿ ಮತ್ತು ನಾನೇ ಅದರಲ್ಲಿ, ತಸ್ಮಿನ್ ಅದರಲ್ಲಿ ನಾನೇ ಗರ್ಭವನ್ನು ದದಾಮಿ, ಅಹಂ ದಧಾಮಿ, ಅದನ್ನು ಹೇಳಿದ್ದಾನೆ ಕೃಷ್ಣ. ಇಲ್ಲಿ ನಾವು ಗಮನಿಸಬೇಕು, ಭಗವಂತ ತಾನು ಪುಷ್ಪವಂತನಾದ ಅಂತ ಹೇಳುವ ಸಾಂಕೇತಿಕ ಅರ್ಥದಲ್ಲಿ ಅದನ್ನು ಗ್ರಹಿಸಬೇಕೇ ಹೊರತು, ಬಹಳ ಜನ ಇದೊಂದು ಚಂದಮಾಮ ಕತೆ, ಅದರಲ್ಲಿ ಏನು ಹುರುಳಿಲ್ಲ, ನಮಗೆಲ್ಲ ಇಂಥ ಕತೆಗಳನ್ನು ಹೇಳಿ, ಈವನ್ ನಮ್ಮವರೇ, ಬೇರೆ ಇತರ ಧರ್ಮೀಯರಲ್ಲ, ನಮ್ಮವರೇ ಈ ಕತೆ ಹೇಳಿದರೆ ನಮ್ಮ ಹುಡುಗರೇ ನಮ್ಮ ಮಕ್ಕಳೇ ಕೇಳ್ಬೋದು. ಅದೆಂಥದ್ದು ಹೇಳ ಚಂದಮಾಮ ಕತೆ ಇದ್ದಂಗಿದೆ, ಎಂಥದ್ದು ಹೊಟ್ಟೆಯಲ್ಲಿ ಕಮಲ ಬಂದು. ಇದನ್ನು ಸಾಂಕೇತಿಕವಾದ ಅರ್ಥದಲ್ಲಿ ಗ್ರಹಿಸಬೇಕಾದ ಒಂದು ವಿಶೇಷ ಸ್ಥಿತಿಯನ್ನು ಭಗವಂತ ತಾನು ಪುಷ್ಪವಂತನಾದ, ಆ ಪುಷ್ಪವಂತನಾದದ್ದರ ಪರಿಣಾಮವಾಗಿ ಫಲವಂತನಾದ, ಆ ಫಲವೇ ಬ್ರಹ್ಮ. ನಾನು ನಿಮಗೆ ಹೇಳಿದೆ, ಭಗವಂತನಿಗೆ ಇನ್ನೊಂದು ಬೇಡ ಸೃಷ್ಟಿಗೆ. ಭಗವಂತನಿಗೆ ಮಾತ್ರ ಅಲ್ಲ, ಕೃತ ತ್ರೇತ ಯುಗಗಳಲ್ಲಿ ಅಪ್ ಟು ದ್ವಾಪರ ಕೂಡ ಸೃಷ್ಟಿ ಇನ್ನೊಂದರ ಆಲಂಬನದಿಂದ ಆಗ್ತಿರ್ಲಿಲ್ಲ ಅಂತಲೂ ನಾನು ನಿಮ್ಮ ಗಮನಕ್ಕೆ ತಂದಿದ್ದೆ. ಹೀಗೆಲ್ಲ ಒಂದು ಹಂತದಲ್ಲಿ ಭಗವಂತ ಬಹಿರ್ಮುಖದ ಸೃಷ್ಟಿಯ ಬಗ್ಗೆ ನಿನ್ನೆ ಒಂದಿಷ್ಟು ಭಾಗ ಹೇಳ್ತಾ ಬಂದೆ. ಅದು 5 ವಿಭಾಗವಾಗಿ, ಪ್ರಥಮದಲ್ಲಿ ಮಹತ್ತತ್ವ, ಅಲ್ಲಿಂದ ಅಹಂಕಾರ ತತ್ವ, ಆ ನಂತರ ಬಂದು ಅದು 3, 4, 5 ಅಂತ ಹೇಳಿ ನಾವು ಯಾವುದನ್ನು ತಾಮಸ ಸೃಷ್ಟಿ, ತೈಜಸ ಸೃಷ್ಟಿ ಮತ್ತು ರಾಜಸ ಸೃಷ್ಟಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದೆ, ಅಥವಾ ಸಾತ್ವಿಕ ಸೃಷ್ಟಿ ಅನ್ನೋದನ್ನು. ಸೊ ತಾಮಸ, ರಾಜಸ ಮತ್ತು ಸಾತ್ವಿಕ ಸೃಷ್ಟಿ ಅನ್ನುವ 5 ವಿಭಾಗಗಳಾದ ಮೇಲೆ 6ನೆಯದ್ದು ಅವಿದ್ಯೆ ಅನ್ನುವುದನ್ನು ಕೂಡ ನೀವು ಗಮನಿಸಿದ್ದೀರಿ. ಅವಿದ್ಯೆ ಅಥವಾ ಅಜ್ಞಾನ, ಕತ್ತಲು, ಗಾಢ ಅಂಧಕಾರ. ಏಕೆಂದರೆ ತಾಮಿಸ್ರ, ಅಂಧತಾಮಿಸ್ರ, ತಮಸ್ಸು, ಮಹಾಮೋಹ, ಮೋಹ, ಇಂಥ 5 ಅಂಶಗಳು ಆ ಅವಿದ್ಯೆಯಲ್ಲಿ ಹುಟ್ಟುತ್ತಾ ನಾವೆಲ್ಲರೂ ಕೂಡ ಅಜ್ಞಾನಿಗಳೇ. ಹಾಗಾಗಿ ಭಗವಂತನ ಸೃಷ್ಟಿಯ ಆರಂಭ ಕತ್ತಲು, ಅಂಧಕಾರ, ಅಜ್ಞಾನ. ಇಷ್ಟಾಯಿತಲ್ಲ, ಇದಕ್ಕೆ ಇನ್ನೊಂದು ಪ್ಯಾರಲಲ್ ಆದ ಮುಖ ಇದೆ. ಅತ್ತ ಬ್ರಹ್ಮನನ್ನು ಅಂಡ ಅಥವಾ ಯಾವುದನ್ನು ಫಲವಂತನನ್ನಾಗಿ ಮಾಡಿದ ತನ್ನ ಪುಷ್ಪದಲ್ಲಿ ಅದು ಒಂದು ಮುಖವಾದರೆ, ಅದು ಬಹಿಸೃಷ್ಟಿಯ ವಿವರ. ಇನ್ನೊಂದು ಆಂತರಂಗಿಕವಾದ, ಅಥವಾ ನಾವು ಯಾವುದನ್ನು ವಿರಾಟ್ ಪುರುಷನ ಸೃಷ್ಟಿ ಅಂತ ಹೇಳ್ತೇವಲ್ಲ, ಅದಕ್ಕೊಂದು ವಿವರಣೆ ಮತ್ತೆ ಭಿನ್ನವಾಗಿ ಬರುತ್ತೆ. ಆ ವಿವರಣೆ ಅದು ಏಕಕಾಲಕ್ಕೆ ಶುಕಮುನಿಗಳು ಅದನ್ನು ಹೇಳಿದ್ದಾರೆ, ಏಕಕಾಲಕ್ಕೆ ನಾರದ ಬ್ರಹ್ಮರ ಸಂವಾದದಲ್ಲೂ ಬಂದಿದೆ. ಅತ್ತ ನಾವು ಈಗ ನೋಡ್ತಿರುವ ಮೈತ್ರೇಯಿಗಳು ಹೇಳ್ತಿದ್ದಾರೆ ವಿದುರನಿಗೆ, ಶೌನಕಾದಿಗಳು ಸೂತ ಪುರಾಣಿಕರಿಗೂ ಕೂಡ ಇಂಥ ಪ್ರಶ್ನೆಗಳೇ ಬಂದಿತ್ತು. ವಿರಾಟ್ ಪುರುಷನ ಒಂದು ವಿವರಣೆಯನ್ನು ನಾನು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದ್ದು, ಆಕಾಶದೆತ್ತರದ ಸಹಸ್ರ ಶೀರ್ಷ ಪುರುಷ, ಆ ಕಾನ್ಸೆಪ್ಟನ್ನು ಕೊಡುವಂತಹ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಿದೆ. ಅಲ್ಲಿ ಒಂದು ಬಹಳ ವಿಶೇಷವಾದ ಸಂಗತಿಯನ್ನು, ಅದು ಹೇಗೆ ಉಂಟಾಯಿತು ವಿರಾಟ್ ಪುರುಷ ಅನ್ನುವುದನ್ನು ಹೇಳುವಾಗ, ಈ ಭಗವಂತ ಏನು ನಾರಾಯಣ ಅನ್ನುವ ಸ್ಥಿತಿಯಲ್ಲಿ ನೀರ ಮೇಲೆ ಮಲಗಿದ್ದನಲ್ಲ, ಅವನಿಗೆ ಹೀಗೆ ತಾನು ಬಹುವಾಗಬೇಕು ಅನ್ನುವ ಅಪೇಕ್ಷೆ ಬರುವಾಗ ಅವನು ಒಂದು ಅಂಡಾಕಾರವಾಗಿ ಎಷ್ಟೋ ಸಹಸ್ರ ವರ್ಷಗಳವರೆಗೆ ನೀರಿನಲ್ಲಿ ಒಂದು ಬೃಹತ್ ಅಂಡಾಕಾರದಲ್ಲಿ, ಅದನ್ನೇ ಬ್ರಹ್ಮ ಅಂಡ ಅಂತ, ಬ್ರಹ್ಮಾಂಡವಾಗಿ ಅಲ್ಲಿ ಮಲಗಿದ್ದನಂತೆ ಎಷ್ಟೋ ಸಹಸ್ರ ವರ್ಷಗಳವರೆಗೆ. ಆಗ ಆ ಸಹಸ್ರ ವರ್ಷಗಳ ಹೊರಗೆ ಇದ್ದ ಆ ಪುರುಷನ ಒಳಗಿನ ಆ ಒಂದು ತುಡಿತಕ್ಕೋ ಘರ್ಷಣೆಗೋ ಒಂದು ದಿನ ಅಂಡ ಸ್ಫೋಟವಾಗಿ ಅದರೊಳಗಿಂದ ಆ ವಿರಾಟ್ ಪುರುಷ ಕಾಣಿಸಿಕೊಂಡಾಗ, ಆ ವಿರಾಟ್ ಪುರುಷನಿಗೆ ಒಬ್ಬೊಬ್ಬರೇ ದೇವತೆಗಳು ಹೋಗಿ ಅವನ ದೇಹದಲ್ಲಿ ಪ್ರವೇಶ ಮಾಡಿದ್ರು ಅಂತ. ನಾನು ಯಾವುದನ್ನು ಸ್ಥೂಲದಲ್ಲಿ ಮತ್ತು ಸೂಕ್ಷ್ಮದಲ್ಲಿ ಇದೆ ಅಂತ ನಿನ್ನೆ ದಿನ ಹೇಳುವಾಗ, ಕಣ್ಣಿಗೆ ಆದಿತ್ಯರು ಪ್ರವೇಶ ಮಾಡಿದರು ಆ ವಿರಾಟ್ ಪುರುಷನದ್ದು,
ಮೂಗಿನಲ್ಲಿ ಅಶ್ವಿನಿ ಅಂದರೆ ಅದಕ್ಕೆ ಅನುಗುಣವಾಗಿ ಅವರು ಹೇಳುತ್ತಾರೆ. ಅವನಿಗೆ ಕಾಣುವ ಅಪೇಕ್ಷೆ ಆಯಿತು ಆಗ ಆದಿತ್ಯರು, ಮೂಸುವ ಅಪೇಕ್ಷೆ ಆಯಿತು ಆಗ ಅಶ್ವಿನಿ. ಹೀಗೆ ಒಂದು ಮನುಷ್ಯನನ್ನು ವಿವರಿಸುವ ಹಾಗೆ ವಿವರಿಸ್ತಾರೆ. ಅಂಥ ಒಂದೊಂದೇ ದೇವತೆಗಳು. ಬಾಯಿಗೆ ದವಡೆಗೆಲ್ಲ ವರುಣ, ಜಲ ರಸ ಬೇಕಲ್ಲ ನಮಗೆ, ರಸಭಾವ, ಅದಕ್ಕೆ ವರುಣನ ಪ್ರವೇಶ. ಅಗ್ನಿ ವಾಕಿನಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತ, ತನಗೆ ಮಾತಾಡಬೇಕು ಅನ್ನೋ ಅಪೇಕ್ಷೆ ಉಂಟಾಗಿ ಅಗ್ನಿ. ಹೀಗೆ ದಿಗ್ದೇವತೆಗಳು ಕಿವಿಯಲ್ಲಿ, ಅವನ ಕೈಗಳಲ್ಲಿ ಇಂದ್ರ, ಅವನ ಕಾಲುಗಳಲ್ಲಿ ವಿಷ್ಣು, ಅವನ ಗುದ ಭಾಗದಲ್ಲಿ ಮೃತ್ಯು ದೇವತೆ, ಅವನ ಹೃದಯ ಅಥವಾ ಮನಸ್ಸಿನಲ್ಲಿ ಚಂದ್ರ, ಅವನ ಅಹಂಕಾರದಲ್ಲಿ ರುದ್ರ, ಅವನ ಮನಸ್ಸಿನಲ್ಲಿ ಚಂದ್ರ ಮತ್ತು ಬುದ್ಧಿಯಲ್ಲಿ ಬ್ರಹ್ಮ. ಬುದ್ಧಿಯಲ್ಲಿ ಬ್ರಹ್ಮ ಅಂದಾಗ ಸೃಷ್ಟಿಕರ್ತ ಬ್ರಹ್ಮ. ನಾನು ಅದನ್ನು ಸ್ವಲ್ಪ ವಿವರಿಸಬೇಕಾಗಿತ್ತು. 2 ಬ್ರಹ್ಮನ ಉಲ್ಲೇಖ ನಮಗೆ ಬರುತ್ತೆ. ಜಗತ್ತಿನ ಸುಪ್ರೀಂ ಎನರ್ಜಿಗೂ ಬ್ರಹ್ಮ ಅಂತ ಉಪನಿಷತ್ ಹೇಳುತ್ತದೆ. ಬೃಹತಿ ಇತಿ ಬ್ರಹ್ಮ. ಇದಕ್ಕಿಂತ ದೊಡ್ಡದು ಇನ್ನು ಯಾವುದಿಲ್ಲವೋ, ಜಗತ್ತಿನ ಎಲ್ಲಕ್ಕಿಂತಲೂ ದೊಡ್ಡದು ಯಾವುದೋ ಅದು ಬ್ರಹ್ಮ ಅಂತಲೂ ಒಂದು ಶಬ್ದ. ಇನ್ನೊಂದು ಆ ಬ್ರಹ್ಮ, ಪರಬ್ರಹ್ಮ ಅಂತ ಯಾವುದನ್ನು ಹೇಳ್ತೇವೆ, ಅವನು ಹುಟ್ಟಿಸಿದನಲ್ಲ ತನ್ನ ನಾಭಿಯ ಮೂಲಕ ಸೃಷ್ಟಿ ಮಾಡುವಂತ, ಅವನೂ ಬ್ರಹ್ಮನೇ. ಸೊ ಸೃಷ್ಟಿಕರ್ತ ಬ್ರಹ್ಮ ಬೇರೆ, ಪರಬ್ರಹ್ಮ ಬೇರೆ. ಹಾಗೇನೆ ಈಶ್ವರ ಅಂತ ಸುಪ್ರೀಂ ಎನರ್ಜಿಗೆ ಹೆಸರು. ಎಲ್ಲಕ್ಕಿಂತೂ ದೊಡ್ಡದು ಅಂತ ಪರಬ್ರಹ್ಮ ಅಂತ ಈಗ ಯಾವುದನ್ನು ಹೇಳಿದೆ, ಅದಕ್ಕೆ ಇನ್ನೊಂದು ಪರ್ಯಾಯ ಪದ ಈಶ್ವರ ಅಂತ, ಮಹೇಶ್ವರ, ಜಗದೀಶ್ವರ ಅಂತೆಲ್ಲ ಆ ಪದ ಬಳಕೆ ಇದೆ. ಅವನು ಹುಟ್ಟಿಸಿದನಲ್ಲ ಈ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮನ ಮೂಲಕ ಕೋಪ ಬಂದು ಹುಟ್ಟಿದ ಒಬ್ಬ ರುದ್ರ ಅಥವಾ ಶಿವ ಅನ್ನುವವ, ಅವನು ಆ ಮಹದೇಶ್ವರ ಅಲ್ಲ, ಇವ ಶಿವ ಅಂತ. ಅಂದರೆ ಜಗದೀಶ್ವರ ಅಥವಾ ಬ್ರಹ್ಮ ಅನ್ನುವ ಒಂದು ಸುಪ್ರೀಂ ಎನರ್ಜಿಗೆ, ಭಗವತ್ ತತ್ವಕ್ಕೆ ತಾನು ಕೆಲವು ಕೆಲಸಗಳನ್ನು ಮಾಡುವುದಕ್ಕೆ ಅದು 3 ತತ್ವವಾಗಿ ಹೊರಟಿತು ಅನ್ನುವ ಹಾಗೆ ವಿಷ್ಣು, ಶಿವ ಮತ್ತು ಈ ಬ್ರಹ್ಮನನ್ನು ಹೇಳ್ತಾರೆ. ಹಾಗಾಗಿ ಪರಬ್ರಹ್ಮ ಅಂದಾಗ ಅದು ಮಹತ್ತತ್, ಬಹಳ ಬಹಳ ಯಾವುದನ್ನು ಜಗತ್ತತ್ವದ ಸುಪ್ರೀಂ ಎನರ್ಜಿ ಅಂತ ನಾನು ಪದೇ ಪದೇ ಹೇಳ್ತೇನೆ, ಅದು. ಇಂಥ ಒಂದು ಭಗವತ್ ತತ್ವದ ಎಲ್ಲ ಅಂಶಗಳು ಅನಿಸಿಕೊಂಡ ದೇವತೆಗಳೆಲ್ಲ ಬಂದು ಈ ವಿರಾಟ್ ಪುರುಷನ ಒಳಗೆ ಪ್ರತಿಯೊಬ್ಬರೂ ಪ್ರವೇಶ ಮಾಡಿದಾಗ ಆ ವಿರಾಟ್ ಪುರುಷ ಏಳಲಿಲ್ಲ ಅಂತ. ಅವನಿಗೆ ಬುದ್ಧಿಯಲ್ಲಿ ಬ್ರಹ್ಮ ಬಂದು ಕೂತರು, ಅವನ ಮನಸ್ಸಿನಲ್ಲಿ ಚಂದ್ರ ಕೂತರು, ಅಹಂಕಾರದಲ್ಲಿ ರುದ್ರ ಕೂತರು, ಕಾಲಿನಲ್ಲಿ ವಿಷ್ಣು ಕೂತರು, ಅವನು ಏಳಲಿಲ್ಲ. ಮತ್ತೆ ಆಗ ಕ್ಷೇತ್ರಜ್ಞ, ಈ ಕ್ಷೇತ್ರಜ್ಞ ಅನ್ನೋದನ್ನು ನೀವು ಭಗವಂತನ ಆ ಭಗವದ್ಗೀತೆಯ ಹಿನ್ನೆಲೆಯಲ್ಲಿ ನೀವು ಮತ್ತೆ ಗಮನಿಸಿದರೆ ಗೊತ್ತಾಗುತ್ತೆ. ಅದು ಅವನು ಚಿತ್ತದಲ್ಲಿ ಬಂದು ಕೂತ್ಕೊಳ್ಳುವ ಚೈತನ್ಯ ಭಾಗ ಅನ್ನುವ ಒಂದು ಅಕ್ಷರ ಪುರುಷವೂ ಹೌದು, ಅವನೂ ಹೌದು ಉತ್ತಮ ಪುರುಷ, ಪುರುಷೋತ್ತಮ. ಹಾಗಾಗಿ ಅವನು ಬಂದು ಕುಳಿತುಕೊಂಡಾಗ, ಚಿತ್ತದಲ್ಲಿ ಕ್ಷೇತ್ರಜ್ಞ ಪ್ರವೇಶಿಸಿದಾಗ ಆ ವಿರಾಟ್ ಪುರುಷನು ಎದ್ದು ನಿಂತ ಅಂತ ಒಂದು ವಿವರಣೆ ಬರುತ್ತೆ. ಹಾಗೆ ಎದ್ದು ನಿಂತ ವಿರಾಟ್ ಪುರುಷನಲ್ಲಿ ಇಡೀ ಜಗತ್ತು ಕಾಣಿಸಿಕೊಂಡದ್ದು ಪ್ರಥಮ ಬಾರಿಗೆ ಅಂತ. ಹಾಗಾಗಿ ಅವನ ನರನಾಡಿಗಳಲ್ಲೆಲ್ಲ ಅವನು ಎದ್ದು ನಿಂತಾಗ ಅಷ್ಟೂ ನದಿಗಳು, ಅವನ ಹೊಟ್ಟೆಯಲ್ಲಿ ಸಮುದ್ರ, ಅವನ ನಾಭಿಯಲ್ಲಿ ಆಕಾಶ, ಅವನ ಮೈಯ ಭುಜದಲ್ಲೆಲ್ಲ ಪರ್ವತಗಳು, ಅವನ ಕೂದಲೇ ಕಾರ್ಮೋಡಗಳು, ಹೀಗೆ ಇಡೀ ದೇಹವೇ ಇಡೀ ಜಗತ್ತಾಗಿ ಕಾಣಿಸಿಕೊಂಡದ್ದು ಪ್ರಥಮ ಒಂದು ಭಾಗ ವಿರಾಟ್ ಪುರುಷನ ಅವಸ್ಥೆಯಲ್ಲಿ. ಇನ್ನೊಂದು ಅದು ಬಹಿರಂಗ ಕ್ರಿಯೆಯಲ್ಲಿ ನಮಗೆ ಕಾಣಿಸುವಾಗ ಈ ಜಗತ್ತು ಒಟ್ಟು ಅರ್ಥ ಏನು ಅಂದರೆ, ಕಾರಣ ಒಂದು ಇಲ್ಲದೆ ಯಾವ ಕಾರ್ಯ ಇಲ್ಲ. ಇದನ್ನು ಹೇಳುವುದು ಇಡೀ ಇಷ್ಟು ಸೃಷ್ಟಿಕ್ರಿಯೆಯ ಹಿಂದಿರುವ ಉದ್ದೇಶ. ಇಲ್ಲಿ ಏನೇನು ಕಾಣಿಸ್ತದೆ ಅದು ಅವನಿಂದ ಆಗಿದೆ. ಯಾಕೆ? ರೋಮರಾಶಿಗಳೇ ಅವನ ಮೈ ಮೇಲೆ ಇರುವ ವೃಕ್ಷಗಳು, ನರನಾಡಿಗಳೇ ನದಿಗಳು, ಹೊಟ್ಟೆಯಲ್ಲಿ ಸಮುದ್ರ, ಜಗತ್ತಿನಲ್ಲಿ ಏನೇನು ನೋಡ್ತೇವೆ ಅದು ಅವನಿಂದ. ಅವನು ಹುಟ್ಟಿಸಿದ್ದು, ಅವನ ಕಾರಣವಾಗಿ ಇವು ಇಲ್ಲಿ ಇವೆ, ಇಲ್ಲದಿದ್ದರೆ ಇವು ಇರುವುದಿಲ್ಲ. ಇದು ಕಾರ್ಯಕಾರಣವನ್ನು ನಿರಾಕರಿಸುವ ಒಂದು ಮನಸ್ಥಿತಿಯವರು ಇಲ್ಲಿ ಎಲ್ಲವೂ ಇತ್ತಪ್ಪ, ಇದೆಲ್ಲ ಇದ್ದದ್ದೇ, ಅವನೆಂಥದ್ದು ಅಂತ ಹೇಳುವವರಿಗೆ ಒಂದು ಉತ್ತರದ ಹಾಗೆ ಜಗತ್ತಿನಲ್ಲಿ ಕಾರಣ ಇಲ್ಲದೆ ಯಾವುದೂ ಇಲ್ಲ, ಮತ್ತು ಆ ಕಾರಣ ಅವನು ಮಾತ್ರ. ಪಂಚಾನಿ ಏತಾನಿ ಕಾರಣಾನಿ ಅಂತ ಭಗವಂತ ತಾನು ಭಗವದ್ಗೀತೆಯಲ್ಲೂ ಹೇಳ್ತಾನೆ. ಎಲ್ಲ ಕರ್ಮಗಳಿಗೂ 5 ಕಾರಣ,
ಅದರಲ್ಲಿ ಮಾಡುವ ಕರ್ತೃ ಒಬ್ಬ, ಮಾಡುವ ಕರ್ಮ ಒಂದು, ಮಾಡಬೇಕು ಅಂತ ಹೊರಟ ಸ್ಥಳ, ಮಾಡುವ ಉಪಕರಣಗಳು, ಇವು 4 ಇದ್ದ ಕೂಡಲೇ ಕರ್ಮ ಆಗುವುದಿಲ್ಲಪ್ಪ, ನಾನು ಇರಬೇಕು, ಅದೃಷ್ಟ ಅಂತಾನೆ ಭಗವಂತ. ಈ ನಾನು ಇಲ್ಲದೆ ನಿಮ್ಮ 4 ಎಲ್ಲವೂ ಸಿದ್ಧ ಇದ್ದರೂ ಯಾವುದು ಸಂಭವಿಸುವುದಿಲ್ಲ ಅನ್ನೋದು ಭಗವದ್ಗೀತೆಯ ಸಂದೇಶ. ಹಾಗಾಗಿ ಪಂಚಾನಿ ಏತಾನಿ ಕಾರಣದಲ್ಲಿ, ಕಾರಣಾನಿ ಅಂದಾಗ ಅದು ಆ ಒಂದು ಮುಖ್ಯವಾದ ಅದೃಷ್ಟವನ್ನೇ ಇಲ್ಲಿ ನಾವು ಕಾಣುವುದು. ಕಾರಣವಿಲ್ಲದೆ ಇಲ್ಲಿ ಯಾವುದು ಹುಟ್ಟಿಲ್ಲ. ಇಲ್ಲಿ ಉಂಟಾದದ್ದಕ್ಕೆ ಪ್ರತಿಯೊಂದಕ್ಕೂ ಕಾರಣ ಇದೆ. ನಮ್ಮಲ್ಲಿ ಈಗ ನಾವು ಬಹಳ ಬಾರಿ ಒಂದು ಮಗು ಬಂದು ನಿಂತರೆ ನಮ್ಮ ಅಪ್ಪ ಯಾವಾಗಲೂ ಕೇಳ್ತಾರೆ, ಒಂದು ಮಗು ಬಂದು ನಿಂತು ಕೂಡಲೇ ಅದು ಬಿಸಾಡಿ ಹೋದ ಮಗುವಾದರೆ, ಯಾರಿಂದಲೋ ಕಳಚಿಕೊಂಡು ತಾನು ಎಲ್ಲೋ ಒಂಟಿಯಾಗಿ ಸಿಕ್ಕರೆ, ಯಾರಮ್ಮ ನೀನು, ಯಾರು ನಿನ್ನ ಅಪ್ಪ ಅಮ್ಮ ಅಂತ ಫಸ್ಟ್ ಕೇಳ್ತೇವೆ. ಈ ಅಪ್ಪ ಅಮ್ಮ ನನಗೆ ಗೊತ್ತಿಲ್ಲ, ನಾನು ಹಾಗೆ ಮೇಲಿಂದ ಬಂದೆ ಅಂದರೆ ನಗ್ತೇವೆ ಅಂತಾರೆ ಅಪ್ಪ. ಹಾಗೆ ಜಗತ್ತಿನ ಏನೇ ಇದೆ ಅಲ್ಲ, ಇಲ್ಲಿ ಯಾವುದೇ ಇದೆ ಅದು ಇಲ್ಲಿ ಒಂದು ಕಾರಣದಿಂದ ಇದೆ. ಆ ಕಾರಣ ಕರ್ತೃ ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲದೆ ಇರುವವನನ್ನು ಹುಡುಕುವುದಕ್ಕಾಗಿ ಮೊದಲು ತಿಳಿದುಕೊಳ್ಳಬೇಕಾದದ್ದು ಏನು ಅಂದರೆ, ಇದು ಇದೆಯಲ್ಲ, ಇದರ ಹಿಂದೆ ಅವನಿದ್ದಾನೆ ಅನ್ನುವ ಎಚ್ಚರ ಬೇಕು ಅನ್ನುವ ಕಾರಣಕ್ಕಾಗಿ ಸೃಷ್ಟಿಕ್ರಿಯೆಯನ್ನು ಇಷ್ಟು ಸುದೀರ್ಘವಾಗಿ ಬೇರೆ ಬೇರೆಯವರು 4 ಬಾರಿ ಹೇಳಿದ್ದನ್ನು ಮತ್ತೆ ಮತ್ತೆ ವೇದವ್ಯಾಸರು ದಾಖಲಿಸ್ತಾರೆ. ನಮಗೆ ಅದು ಛಾಪು ಒತ್ತಿದ ಹಾಗೆ ನಮ್ಮಲ್ಲಿ ಮೂಡಲಿ ಅಂತ. ನಮಗೆ ಪ್ರತಿಯೊಂದು ವಸ್ತು ನೋಡುವಾಗ ಇದರ ಹಿಂದೆ ಅವನಿದ್ದಾನೆ. ಓ, ಇಲ್ಲಿ ಕಾಣುವ ಕಣ್ಣು ಅದು ಬರೇ ಕಣ್ಣಲ್ಲ, ಅದರ ಹಿಂದೆ ಆದಿತ್ಯನಿದ್ದಾನೆ. ಓ, ಇಲ್ಲಿ ಕಾಣುವ ಇನ್ಯಾವುದೋ ಮೂಗಿನ ಉಸಿರಾಟ ಅದು ನಮಗೆ ಕಾಣಿಸುವ ಬರೇ ಉಸಿರಾಟ ಅಲ್ಲ, ಅದು ವಾಯುವಿದ್ದಾನೆ. ಅದರಲ್ಲಿ 2 ಹೊಳ್ಳೆಗಳಲ್ಲಿ ನಮಗೆ ಅಶ್ವಿನಿ ದೇವತೆಗಳಿದ್ದಾರೆ. ಈ ಥರ ಬದುಕಿನ ಸಕಲ ಸಂದರ್ಭಗಳಲ್ಲಿ ಅನುಸಂಧಾನ ಮಾಡುವುದಕ್ಕೆ ಇದೊಂದು ತುಂಬ ಒಳ್ಳೆಯ ಹಿನ್ನೆಲೆ. ಮತ್ತು ಅದು ಅವಶ್ಯವಾಗಿ ಅಂಥದೇ ಶಕ್ತಿಯಿಂದ ಆಗ್ತಿದೆ ಅನ್ನೋದಂತೂ ಡೌಟ್ ಇಲ್ಲ. ಯಾಕೆಂದರೆ ನಾವೇ ಮಾಡುವುದಾಗಿದ್ದರೆ ಯುಧಿಷ್ಠಿರ ಒಂದು ಮಾತು ಕೇಳ್ತಾನೆ ಮಹಾಭಾರತದ ಸಂದರ್ಭದಲ್ಲಿ. ನನಗೆ ಆಶ್ಚರ್ಯ ಆಗತ್ತೆ, ಕೃಷ್ಣ ಎಲ್ಲ ನಾನೇ ನಾನೇ ಅನ್ನುವವರಿಗೆ ಯಾಕೆ ಗೊತ್ತಾಗಲ್ಲ? ಒಂದು ಬಾಲ್ಯ ನಮ್ಮದನ್ನು ಆ ಬಾಲ್ಯವಾಗಿ ಉಳಿಸಿಕೊಳ್ಳುವ ಒಂದು ಸಾಮಾನ್ಯ ಶಕ್ತಿ ನಮಗಿಲ್ಲ. ಬಾಲ್ಯ ಕಳಚಿ ಯೌವನ ಬಂದೇ ಬಿಡುತ್ತೆ, ಗೊತ್ತೇ ಆಗದೆ. ಆ ಯೌವನ ಬಂತಲ್ಲ ಅಂತ ಅದನ್ನು ಎಂಜಾಯ್ ಮಾಡ್ತಿರುವಾಗ ಆ ಯೌವನ ಹೋಗಿ ವೃದ್ಧಾಪ್ಯದ ದಾರಿಗೆ ನಾವು ಗೊತ್ತೇ ಇಲ್ಲದೆ ಪ್ರವೇಶ ಮಾಡಿಬಿಡ್ತೇವೆ. ನಮ್ಮ ದೇಹದ ಬಾಲ್ಯ ಯೌವನ ವೃದ್ಧಾಪ್ಯವನ್ನೇ ನಮಗೆ ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಸಾಧಿಸಲಿಕ್ಕಾಗದೆ ನಾನೇ ಎಲ್ಲ ಅಂತ ಹೇಗೆ ಹೇಳ್ತಾರೆ ಕೃಷ್ಣ ಅಂತ. ಇದು ನಮಗೆ ಇರಬೇಕಾದ ಎಚ್ಚರ. ಅಂಥದ್ದೊಂದು ಸೃಷ್ಟಿಕ್ರಿಯೆಯ ಸಂಗತಿಯನ್ನು ಹೇಳ್ತಾ ಭಗವಂತ ಹೇಳ್ತಾನೆ, ಹಾಗೆ ಪ್ರಾರಂಭ ಆದ ಆ ಅಂಧ ತಾಮಿಸ್ರ ನಾನು ನಿಮಗೆ ಹೇಳಿದೆ, ತಮಸ್ಸು, ಮೋಹ, ಮಹಾಮೋಹ, ಇದು ಒಂದು ಭಾಗದ ಪ್ರಾಕೃತಿಕ ಕ್ರಿಯೆಗಳ ಇನ್ನೊಂದು ವಲಯವನ್ನು ಪ್ರವೇಶ ಮಾಡುವುದಕ್ಕೆ ಮುಂದೆ ಅವನು ಹೇಳ್ತಾನೆ, ಅದಲ್ಲದೆ ನಾನು ವೈಕೃತ ಸೃಷ್ಟಿಗಳನ್ನು ಮಾಡ್ತೇನೆ ಅಂತ. ಈ ವೈಕೃತ ಸೃಷ್ಟಿಯಲ್ಲಿ ಅವನು ಪ್ರಥಮ ಬಾರಿ ಭಗವಂತ ನಿರ್ಮಾಣ ಮಾಡಿದ್ದು ವೃಕ್ಷಗಳನ್ನು ಅಥವಾ ಸ್ಥಾವರ ಸೃಷ್ಟಿಗಳನ್ನು ಅಂತ ಹೇಳ್ತಾನೆ. ನೋಡಿ, ಸ್ಥಾವರ ಸೃಷ್ಟಿ ಎಲ್ಲದರಲ್ಲೂ ಒಂದೊಂದು ಲಿಸ್ಟ್ ಮಾಡುವಾಗ, ಅದಕ್ಕೊಂದು ವಿಭಾಗೀಕರಣ ಮಾಡುವಾಗ ಒಟ್ಟು ಸ್ಥಾವರ ಸೃಷ್ಟಿಗಳು, ಸ್ಥಾವರ ಅಂದರೆ ಅಲುಗಾಡಲಿಕ್ಕೆ ಬಾರದೇ ಇರುವ ಜೀವರಾಶಿಗಳು. ಈಗ ಗಿಡ ಮರ ಅವು ಎಲ್ಲಿಗೆ ಬೇಕೋ ಅಲ್ಲೂ ಚಲಿಸಲ್ವಲ್ಲ, ಅದಕ್ಕಾಗಿ ಸ್ಥಾವರ. ಅವು ಎಷ್ಟು ಅಂತ ಕೇಳಿದರೆ 6 ಅಂತ ಉಲ್ಲೇಖ ಮಾಡ್ತಾರೆ ಭಗವಂತನ ಮಾತಾಗಿ. ಮೈತ್ರೇಯಿಗಳು 6 ಯಾವುವು? ಅದು ವನಸ್ಪತಿಗಳು, ಔಷಧಿಗಳು, ಲತೆಗಳು, ವೀರುಧಗಳು, ದ್ರುಮಗಳು ಮತ್ತು ಈ ಬಿದಿರು ಮೊದಲಾದ ತ್ವಕ್ಸಾರಗಳು. ಇದು 6 ವೆರೈಟಿ ಬಿಟ್ಟರೆ ಸಸ್ಯರಾಶಿಯಲ್ಲಿ ಇನ್ನೊಂದು ವೆರೈಟಿ ಇಲ್ಲ ಅಂತ ಅವರ ಘೋಷಣೆ. ಏನಿದ್ರು ಇಷ್ಟೇ ಇವೆ ಅಂತ. ಔಷಧಿಗಳು, ವನಸ್ಪತಿಗಳು ಮತ್ತು ಲತೆಗಳು ನಮ್ಗೆ ಅರ್ಥ ಆಗುತ್ತೆ. ಕೆಲವು ಔಷಧಿ ಅಂದರೆ ಇಲ್ಲಿ ಅನ್ನ ಭಾಗ, ಆಹಾರದ್ದು. ವನಸ್ಪತಿ ಅಂದರೆ ಅದು ಔಷಧಿಯ ಭಾಗ. ಮತ್ತು ನೀವೇ ನೋಡ್ತೀರಿ, ಲತೆಗಳು ಅಂದಾಗ ಬಳ್ಳಿಯ ಭಾಗ. 4ನೇದ್ದು ತ್ವಕ್ಸಾರಗಳು ಅಂತ, ಚರ್ಮದಿಂದಲೇ ಎಲ್ಲ ಆಹಾರವನ್ನು ಸ್ವೀಕರಿಸಿ ಬೆಳೆಯುವವುಗಳು ಅಂತ. ಅದು ಬಿದಿರು ಮೊದಲಾದ ಎಲ್ಲ ಜಾತಿಗಳು ಬಂದವು. ಅದರ ನಂತರ ವಿರುದ್ಧ ದ್ರುಮಗಳು ಅಂತ ಹೇಳುವಾಗ ನೋಡಿ, ಕೆಲವು ಮರಗಳು ಹೂ ಬಿಟ್ಟು ಹಣ್ಣು ಕೊಡ್ತವೆ, ಕೆಲವರು ಹೂ ಬಿಡದೇ ಹಣ್ಣು ಕೊಡ್ತವೆ. ಈ 2 ವೆರೈಟಿಯನ್ನು ಕೂಡ ಹೇಳಿಬಿಡ್ತಾರೆ. ಇನ್ನೊಂದು ಬಹಳ ಚೆನ್ನಾದ ವಿಷಯ ಏನು ಅಂತಂದರೆ, ವಿವರಣೆ ಕೊಡುವಾಗ ಇವುಗಳಿಗೆ ಕಾಲಜ್ಞಾನವಿಲ್ಲ, ಇದ್ದರೂ ಪ್ರಕಟವಾಗುವ ಅಭಿವ್ಯಕ್ತಿ ಇಲ್ಲ. ಇದೆ, ಕೆಲವು ಮಟ್ಟಿಗಿದೆ. ಅದನ್ನು ಮುಂದೆ ಇನ್ನೊಂದು ಕಡೆ ವೇದವ್ಯಾಸರು ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಕಾಲಜ್ಞಾನ ಅಥವಾ ಒಂದು ಪರಿಜ್ಞಾನ ಇದೆ ಅಂದರೆ, ಇವ ಬಂದವ ನಂಗೆ ನೀರು ಹಾಕ್ತಾನೆ ಗೊತ್ತಾಗುತ್ತಂತೆ, ಇವ ಕೊಲ್ತಾನೆ ಅಂತ ಗೊತ್ತಾಗತ್ತಂತೆ. ಅಷ್ಟರ ಮಟ್ಟಿಗಿದೆ.
ಹಾಗಂತ ನಾವು ಯಾವುದನ್ನು ಅಭಿವ್ಯಕ್ತಿ ಅಂತ ಹೇಳ್ತೇವೆ, ಕೊಲ್ಲಬೇಡ ಅಂತ ಹೇಳುವ ಶಕ್ತಿ ಇಲ್ಲ. ಸಾಕು ಅವನು ಬಂದ್ಯಾ ಅಂತ ಬೆನ್ನು ನೇವರಿಸುವ ಶಕ್ತಿ ಇಲ್ಲ. ಆದರೆ ಗೊತ್ತಾಗತ್ತೆ ಅಂತ ಅಷ್ಟರ ಮಟ್ಟಿಗೆ ಪರಿಜ್ಞಾನ ಇದೆ. ಈ ಎಲ್ಲ ಸ್ಥಾವರ ಸೃಷ್ಟಿಗೆ ಇನ್ನೊಂದು ವಿಶೇಷ ಅಂಶ ಅವರು ಗುರುತಿಸೋದು, ಇದಕ್ಕೆ ಆಹಾರ ಕೆಳಗಿನಿಂದ ಸೇವಿಸಿ ಮೇಲಕ್ಕೆ ಹೋಗುವುದು. ಆಹಾರ ಕೆಳಗಿನಿಂದ ಸೇವಿಸಿ ಮೇಲಕ್ಕೆ ಹೋಗುವುದು. ನನಗೆ ಆಗ ಅನಿಸಿದ್ದು, ಈ ಕೆಳಗಿನಿಂದ ಆಹಾರ ಸೇವಿಸಿ ಮೇಲಕ್ಕೆ ಬೆಳೆಯುವ ನೋಡಿ, ಪ್ರತೀ ಸಸ್ಯರಾಶಿಗಳನ್ನು ನೋಡಿ ಹೇಗೆ ಹೇಗೆ ಮಾಡಿದ್ರು ಮೇಲಕ್ಕೆ ಹೋಗುವ ಹಂಬಲ. ಎಂದು ಅಡ್ಡಡ್ಡ ಹೋಗೋದಕ್ಕೆ ಯಾವುದೋ ಒಂದು ಗಿಡ ಅಡ್ಡ ಬಂದರೆ ತೆಂಗಿನ ಮರ ಹೆಂಗೆಂಗೋ ಮಾಡಿ ಮತ್ತೆ ಹಿಂಗೆ ಹೋಗುತ್ತೆ. ನಾವು ಗಮನಿಸ್ಬೇಕು, ಹಿಂಗೆ ಬೆಳೆಯಲ್ಲ ಅದು, ಹಿಂಗೆಲ್ಲ ಬಂದು ಮತ್ತೆ ಹಿಂಗೆ ಹೋಗುತ್ತೆ. ಅಂದರೆ ಆ ಪ್ರತೀ ಸ್ಥಾವರ ಸೃಷ್ಟಿಯಲ್ಲಿ ಮೇಲಕ್ಕೆ ಹೋಗುವ ಒಂದು ಅದಮ್ಯ ಬಯಕೆಯನ್ನು ನಾವು ವೃಕ್ಷರಾಶಿಗಳಲ್ಲಿ, ಸಸ್ಯರಾಶಿಗಳಲ್ಲಿ ಕಾಣ್ತೇವೆ. ಅದನ್ನು ಹೇಳ್ತಾರೆ ಕೆಳಗಿನಿಂದ ಆಹಾರ ಸೇವಿಸಿ ಮೇಲಕ್ಕೆ ಹೋಗುವುದು. ಆಗ ನನಗನ್ಸಿದ್ದು, ಈ ಕೆಳಗಿನಿಂದ ಆಹಾರ ಸೇವಿಸಿ ಮೇಲಕ್ಕೆ ಹೋಗುವ ಈ ಜೀವರಾಶಿಗಳಿಗೆ ವಿಸರ್ಜನಾಂಗ ಇಲ್ಲ ನೋಡಿ. ಅವುಗಳು ಇಂಗಾಲದ ಡೈಆಕ್ಸೈಡನ್ನು ಏನು ಉತ್ಪನ್ನ ಮಾಡ್ತವೆ ಅದೇ ಅವುಗಳ ವಿಸರ್ಜನೆ, ವಾಯುವೇ ಅವುಗಳ ವಿಸರ್ಜನೆ. ಬಹುಶಃ ನನಗೆ ಅದಕ್ಕೇನೆ ಅಂತಾರೆ ವೃಕ್ಷದ ನಂತರದ ಭಾಗವೇ ಮನುಷ್ಯ ಅಂತ. ಮತ್ತೆ ಹುಟ್ಟುವುದು ಅವುಗಳು ಮನುಷ್ಯವಾಗಿ. ಅದಕ್ಕೆ ಬಹುಶಃ ನಾವೆಲ್ಲ ಕಡಿದು ಬೇಗ ಬೇಗ ಅವುಗಳನ್ನು ಮನುಷ್ಯರನ್ನಾಗಲಿಕ್ಕೆ ಸಹಾಯ ಮಾಡ್ತಾ ಇರೋದು ಅಲ್ವಾ? ಗೊತ್ತಿಲ್ಲ ಎಂಥ ಪಾಪ ಕಾರ್ಯ ನಾವು ಮಾಡ್ತೀವಿ ಅಂತ ನಾವು ಯೋಚನೆ ಮಾಡಬೇಕು. ಇಂಥ ಒಂದು ನಿತ್ಯ ತಪಸ್ಸು. ಇದಲ್ಲದೆ ತಿರ್ಯಕ್ ಜಂತುಗಳು ಅಂತ ಮುಂದಿನ ಭಾಗವನ್ನು ಮೈತ್ರೇಯಿಗಳು ಹೇಳ್ತಾರೆ. ತಿರ್ಯಕ್ ಅಂದರೆ ಹೀಗೆ ಅಡ್ಡಡ್ಡ ಬೆಳೆಯುವ ಪ್ರಾಣಿಗಳು ಅಂತ, ಅಥವಾ ಜಂತುಗಳು. ಅಂದರೆ ಹೀಗೆ ಬೆಳೀತವೆ ಹೊರತು ಹೀಗೆ ಬೆಳೆಯೋದಿಲ್ಲ. ಅದು ಎಲ್ಲ ಪ್ರಾಣಿಗಳ ಹೆಸರು ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಅವರು 28 ಜಾತಿಗಳು ಅಂತ ಉಲ್ಲೇಖ ಮಾಡ್ತಾರೆ. ಆ 28ರಲ್ಲಿ ದ್ವಿಶಫ ಅಂತ ಒಂದು, ಅಂದರೆ ದ್ವಿಶಫ ಅಂದರೆ, ಶಫ ಅಂದರೆ ಗೊರಸು. ಈ ದನದ ಕಾಲಿಗೆ ನಾವು ಹೇಳ್ತೀವಲ್ಲ, ಆ ಕಾಲಿನ ಭಾಗ ನೆಲಕ್ಕೆ ಊರುವ ಭಾಗ ಗೊರಸು. ಅದು ಕೆಲವು ಸೀಳಿದ್ದು 2 ಇರ್ತಾವೆ ನೋಡಿ, ಅದು ದ್ವಿಶಫಗಳು. ಕೆಲವು ಒಂದೇ ಗೊರಸು ಇರ್ತದೆ, ಅವುಗಳು ಏಕಶಫಗಳು. ಈ ದ್ವಿಶಫಗಳನ್ನು ಅವರು ಉಲ್ಲೇಖ ಮಾಡಿ ಹೇಳ್ತಾರೆ. ಇದರಲ್ಲಿ ದ್ವಿಶಫಗಳು ಎಷ್ಟು ಅಂದಾಗ ಅವರು ಒಟ್ಟು 28ನ ಎಲ್ಲ ಕೂಡಿ ತಿರ್ಯಕ್ ಜಂತುಗಳು. ದ್ವಿಶಫಗಳು ಎಷ್ಟು ಅಂದಾಗ 9 ಅಂತಾರೆ. ಎತ್ತು, ಆಡು, ಕೋಣ, ಹುಲ್ಲೆ, ಹಂದಿ ಇವೆಲ್ಲ ಅದರಲ್ಲಿ ಬಂತು. ಆಮೇಲೆ ರುರು, ಟಗರು, ಇದು ಒಂದು ಹಂತದಲ್ಲಿ ರುರು ಅಥವಾ ಗವಯ ಎಲ್ಲ ಹೇಳುವಾಗ ಎಲ್ಲ 2 ಗೊರಸಿನವುಗಳನ್ನೇ ದ್ವಿಶಫವನ್ನೇ ಉಲ್ಲೇಖ ಮಾಡಿ 9 ಅಂತ. ಇನ್ನು ಒಂಟೆ ಬಂತು, ಟಗರು ಬಂತು, ಗವಯ ಬಂತು. ಅದಲ್ಲದೆ ಇತ್ತ ಏಕಶಫ ಅಂತ. ಏಕಶಫ ಅಂದರೆ ಮತ್ತೆ ಒಂದು ಗೊರಸಿನ ಪ್ರಾಣಿಗಳು. ಅವುಗಳು ಅವರ ಪ್ರಕಾರ ಅವುಗಳು ಕೂಡ ಇದು ಅಲ್ಲಿ ಮೊದಲಿನದ್ದು ಹೇಳಿದಾಗ ಎರಡನೇದ್ದು ಹೇಳುವಾಗ ಎಲ್ಲೂ ಇದಿಷ್ಟೇ, ಇನ್ನೊಂದು ಇರಕ್ಕೆ ಸಾಧ್ಯ ಇಲ್ಲ ಅನ್ನುವ ಖಚಿತ ನಿಲುವು. ಅದನ್ನು ಹೇಳ್ತಾ ಅವ್ರು ಹೇಳ್ತಾರೆ, ಈ ನಿರ್ದಿಷ್ಟ ಏಕಶಫ ಅಥವಾ ಒಂದು ಗೊರಸಿನ ಪ್ರಾಣಿಗಳು 6 ಇದ್ದಾವೆ ಅಂತ. ಅವು ಯಾವುವು ಅಂತ ಅವರು ಉಲ್ಲೇಖ ಮಾಡುವಾಗ ಕತ್ತೆ, ಹೆಸರುಗತ್ತೆ, ಕುದುರೆ, ಗೌರ, ಶಬರಿ ಮೃಗ ಅಥವಾ ಶಬರ ಅಥವಾ ಚಮರಿ ಮೃಗ ಅಂತ ಇವುಗಳನ್ನು ಹೇಳುವಾಗ ಅವು 6 ಅಂತಾರೆ. ಇದರಲ್ಲದೆ ಅವರು ಇನ್ನೊಂದು ಉಲ್ಲೇಖ ಮಾಡೋದು 5 ಉಗುರಿನ ಪ್ರಾಣಿಗಳಿದ್ದಾವೆ ಅಂತ. 5 ಉಗುರಿನ ಪ್ರಾಣಿಗಳನ್ನು 12 ಅಂತ ಉಲ್ಲೇಖ ಮಾಡ್ತಾರೆ. ಅದು ಆ 5 ಉಗುರಿನ ಹೆಸರುಗಳನ್ನು ಹೇಳ್ತಾ ಅವು ಯಾವುವು ಅಂದರೆ ನಾಯಿ, ನರಿ, ತೋಳ, ಮೊಲ, ಬೆಕ್ಕು, ಹುಲಿ, ಸಿಂಹ, ಅದರ ಜೊತೆಗೆ ಮುಳ್ಳು ಹಂದಿ, ಮಂಗ, ಆನೆ, ಉಡ ಮತ್ತು ಆಮೆ ಅಂತ ಹೆಸರು ಹೇಳ್ತಾರೆ. ಇಷ್ಟು ಬಿಟ್ಟರೆ 27 ಆಯ್ತು. ಇವಿಷ್ಟು 9, 6, 12. ಇವುಗಳನ್ನು 27 ಮಾತ್ರವಲ್ಲದೆ ಇನ್ನು ಒಂದು 28ನೇದು ಯಾವುದು ತಿರ್ಯಕ್ ಜಂತುಗಳು ಅಂದಾಗ ಸಕಲ ಜಲಚರಗಳು, ಮೊಸಳೆ ಮೊದಲಾದವುಗಳನ್ನು ಸೇರಿಸ್ತಾರೆ. ಅದರ ಜೊತೆಗೆ ಎಲ್ಲ ರೀತಿಯ ಪಕ್ಷಿಗಳನ್ನು ಉಲ್ಲೇಖ ಮಾಡಿಬಿಡ್ತಾರೆ ಒಂದರಲ್ಲೇ. ಕಂಕ, ಗೃಧ್ರ, ಗಿಡಗ, ಗೂಬೆ ಎಲ್ಲ, ಸರಸ, ಆಮೇಲೆ ಹಂಸ, ಈ ಎಲ್ಲ ಸಾರಸ, ಹಂಸ, ಬಕ, ಗೂಬೆ ಎಲ್ಲವೂ ಅದರಲ್ಲಿ ಬಂತು. ಅದು ಎಲ್ಲ ಸೇರಿ ಒಂದು ಅಂತಾರೆ. ನನಗೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲಿ ಹಾವುಗಳ, ನೆಲದಲ್ಲಿ ಹರಿದಾಡುವ ಪ್ರಾಣಿಗಳ ಉಲ್ಲೇಖ ಇಲ್ಲ. ಆದರೆ ಸೃಷ್ಟಿ ಆಗ ಮಾಡುವಾಗ ಅಷ್ಟೇ ಮಾಡಿದ್ರೋ ಏನೋ. ಮುಂದೆ ಪುನಃ ಬ್ರಹ್ಮನ ಬೇರೆ ಬೇರೆ ಸೃಷ್ಟಿಯ ಉಲ್ಲೇಖ ಬರ್ತದೆ, ಅಲ್ಲಿ ಬಂತೋ ಏನೋ. ಅದು ಕದ್ರುವಿನತೆಯರ ಕಥೆ ಎಲ್ಲ ಬರುತ್ತೆ ಕಶ್ಯಪರ ವಂಶ ಮುಂದುವರಿಸುವಾಗ. ಬಹುಶಃ ಆ ನಂತರ ಉಂಟಾಯಿತೇನೋ ಗೊತ್ತಿಲ್ಲ ವಿಷರಾಶಿಗಳೆಲ್ಲ.
ಸೊ ಇಲ್ಲಿ ಇಷ್ಟನ್ನು ಹೇಳಿ ಇದು ತಿರ್ಯಕ್ ಜಂತುಗಳು 28 ಅಂತ. ಇವುಗಳ ಗುಣಲಕ್ಷಣ ಹೇಳುವಾಗ ಇವು ಎಲ್ಲ ಊಟ ಮಾಡಿದ್ದು ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ಹೋಗುತ್ತೆ ಅಂತ. ಯಾಕಂದ್ರೆ ಹೀಗ ಇರೋದ್ರಿಂದ ಇವುಗಳಿಗೆ ಸಹ ತಾತ್ಕಾಲಿಕ ಜ್ಞಾನ ಇದೆ, ಭವಿಷ್ಯತ್ತಿನ ಜ್ಞಾನ ಇಲ್ಲ. ಅಂದರೆ ಬಹಳ ನಮಗೂ ಹಾಗೆ ಇರಬೇಕಿತ್ತು. ನಾಳೆಗೆ ಸೈಟ್ ಮಾಡೋದು, ನಾಳೆಗೆ ಮನೆ ಮಾಡೋದೆಲ್ಲ ಮಾಡ್ತಿರ್ಲಿಲ್ಲ ನಾವು. ಅವುಗಳಿಗೆ ನೋಡಿ ಇವತ್ತಿದ್ದು ಊಟ ಮಾಡಿದ್ರೆ ಆಯಿತು, ನಾಳೆದು ಗೊತ್ತಿಲ್ಲ ಅವುಗಳಿಗೆ. ಕಾಲಜ್ಞಾನ ಇಲ್ಲ. ತಾತ್ಕಾಲಿಕ ಜ್ಞಾನ ಆಹಾರ ಇದು ಬೇಕು ಇದು ಒಳ್ಳೆಯದು ಅಂತ ವಾಸನೆಗಳಿಂದ ತಿಳಿಯುತ್ತದಂತೆ. ಇದು ಬೇಕು ಇದು ಬೇಡ ಅಷ್ಟರ ಮಟ್ಟಿಗೆ ಮಾತ್ರ ಜ್ಞಾನ ತಿರ್ಯಕ್ ಜಂತುಗಳಿಗೆ. ಇದಾದ ಮೇಲೆ ಭಗವಂತನ 9ನೇ ಸೃಷ್ಟಿಯನ್ನು ಮನುಷ್ಯ ಅಂತ ಉಲ್ಲೇಖ ಮಾಡ್ತಾರೆ. ಈ ನಿರ್ದಿಷ್ಟ ಮನುಷ್ಯನ ಉಲ್ಲೇಖ ಮಾಡುವಾಗ ವೆರಿ ಇಂಟ್ರೆಸ್ಟಿಂಗ್ಲಿ ಮೈತ್ರೇಯಿಗಳು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಈ 9ನೆಯ ಸೃಷ್ಟಿ ಮನುಷ್ಯ ಒಂದೇ ಜಾತಿ, ಭಿನ್ನ ಭಿನ್ನ ಇಲ್ಲ. ಪ್ರಾಣಿಗಳು 28, ಗಿಡ ಮರಗಳನ್ನು ಹೇಳುವಾಗ 6 ಜಾತಿ ಹೇಳಿದರು, ಇದಕ್ಕೆ ಮಾತ್ರ ಒಂದೇ ಅಂತ ಹೇಳಿದರು. ಎಲ್ಲಿ ತಪ್ಪಿದ್ವಿ ಅಂತ ಯೋಚನೆ ಮಾಡ್ಬೇಕು ನಾವು. ಅದು ಒಂದೇ ಜಾತಿ. ಎರಡನೇದು ಏನು ಹೇಳಿದರು ಅಂದರೆ ಮೇಲೆ ತಿಂದದ್ದು ಕೆಳಗೆ ಹೋಗ್ತದೆ ಅಂತ. ಎಲ್ಲ ಎಷ್ಟು ಚಂದ ಒಂದೊಂದು ವಾಕ್ಯದಲ್ಲಿ ಒಂದು ಕ್ವಾಲಿಟಿಯನ್ನು ಹೇಳುವಾಗ, ಲಕ್ಷಣಗಳನ್ನು ಹೇಳುವಾಗ, ಈ ಆಹಾರ ಮೇಲಿನಿಂದ ಸೇವಿಸಿದ್ದು ಕೆಳಗೆ ವಿಸರ್ಜನೆ ಆಗತ್ತೆ ಈ ಜಾತಿಯಲ್ಲಿ. ಮತ್ತು ಒಂದು ಬಹಳ ಮುಖ್ಯ ಅಂಶ ಹೇಳ್ತಾರೆ, ಈ ಜಾತಿ ರಜೋಗುಣ ಪ್ರಧಾನ, ಕರ್ಮಪರಾಯಣ ಅಂದರೆ ಕರ್ಮದ ಕಡೆಗೆ ಒಲವು, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅದರಲ್ಲಿಯೇ ಒಲವು. ಮತ್ತೆ 4ನೆಯ ಕ್ವಾಲಿಟಿ ಹೇಳ್ತಾರೆ ಅಥವಾ ಲಕ್ಷಣ ಹೇಳ್ತಾರೆ, ಪ್ರತಿ ವಿಷಯದಿಂದ ಉಂಟಾಗುವ ದುಃಖವನ್ನೇ ಸುಖವೆಂದು ನಂಬುವವ. ಇದು ಮನುಷ್ಯ ಲಕ್ಷಣ. ಇನ್ನು 10ನೆಯ ಸೃಷ್ಟಿ ಯಾವುದು ಅಂದಾಗ ಅವರು ಸನಕ ಸನಂದನ ಮೊದಲಾದ ಕೌಮಾರ ಸೃಷ್ಟಿ, ಅದಲ್ಲದೆ ದೇವತೆಗಳು, ಋಷಿಗಳು, ಯಕ್ಷರು, ಗಂಧರ್ವರು, ರಾಕ್ಷಸರು, ಪಿತೃಗಳು, ಕಿಂಪುರುಷರು, ಕಿನ್ನರರು, ಯಾರ್ಯಾರೆಲ್ಲ ಉಳಿದಿದ್ರಲ್ಲ ಅದೆಲ್ಲ 10ನೆಯ ಸೃಷ್ಟಿ ಅಂತ. ಹೀಗೆ ಭಗವಂತ 10 ರೀತಿಯ ಸೃಷ್ಟಿಯನ್ನು ಮೊದಲು ಮಾಡಿದ್ದು. ಹಾಗೆ ಮಾಡುವಾಗಲೇ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಸನಕ ಸನಂದನಾದಿಗಳು ಸೃಷ್ಟಿಕ್ರಿಯೆಯನ್ನು ಮುಂದುವರಿಸಲಿಲ್ಲ. ಇಲ್ಲ ನಾವು ಮಾಡಲ್ಲ, ನಾವು ನಿವೃತ್ತಿ ಮಾರ್ಗಕ್ಕೆ ಹೋಗ್ತೇವೆ ಅಂತ ಅವರು ತಪಸ್ಸಿಗೆ ಹೋದರು. ಇವನಿಗೆ ಕೋಪ ಬಂದು ರುದ್ರನನ್ನು ಸೃಷ್ಟಿ ಆಯಿತು. ರುದ್ರನನ್ನು ಸೃಷ್ಟಿ ಮಾಡು ಅಂದರೆ ಅವ ಏಕಾದಶ ರುದ್ರರನ್ನು ಸೃಷ್ಟಿ ಮಾಡಿದ ಅಥವಾ ಸಹಸ್ರ ರುದ್ರರನ್ನು ಸೃಷ್ಟಿ ಮಾಡಿದ. ಎಲ್ಲರೂ ಇವನು ಮಾಡಿದ ಸೃಷ್ಟಿಯನ್ನೇ ನುಂಗ್ಲಿಕ್ಕೆ ತೊಡಗಿದ್ರು. ಹಾಗಾದರೆ ಇವನನ್ನು ಬೇಡ ಅಂತ ಹೇಳಿ ತಪಸ್ಸಿಗೆ ಹೋಗಪ್ಪ ನೀನು ಅಂತ ಕಳುಹಿಸಲಾಯಿತು. ಮುಂದೆ ಅವನು ಸೃಷ್ಟಿ ಮಾಡಿದ್ದು 10 ಜನ. ಅವರೇ ಎಲ್ಲ ನಾವು ಇವತ್ತು ಏನಿದ್ದೇವ ಅಷ್ಟೂ ಜನರ ಸೃಷ್ಟಿಗೆ ಕಾರಣ. ಅದಕ್ಕೆ ಬಂತು, ನೀವು ಯಾರು ಯಾವ ಗೋತ್ರದವರು ಅಂತ ಕೇಳ್ತಾರಲ್ಲ, ಅದಕ್ಕೆ ಮೂಲ ಕಾರಣ ಇಲ್ಲಿ. ಬ್ರಹ್ಮ ಸೃಷ್ಟಿ ಮಾಡಿದ 10 ಋಷಿಗಳೇ ಮುಂದಿನ ಅಷ್ಟು ಸಂತಾನ ಅಭಿವೃದ್ಧಿಗೆ ಕಾರಣಕರ್ತರು. ಹಾಗೆ ಹುಟ್ಟಿದವರೇ ನಾವು. ಈಗಾಗಲೇ ನಾನು ನಿನ್ನೆ ನಿಮಗೆ ಲಿಸ್ಟ್ ಮಾಡಿದ್ದೇನೆ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ಅಥರ್ವ ಅನ್ನುವ 9 ಋಷಿಗಳನ್ನು ಉಲ್ಲೇಖ ಮಾಡ್ತಾರೆ. ಇವರ ಜೊತೆಗೆ ದಕ್ಷ ಪ್ರಜಾಪತಿ ಮತ್ತು ನಾರದರನ್ನು ಹೇಳ್ತಾರೆ. ಇನ್ನು ಕರ್ದಮ ಅನ್ನುವವನು ಬ್ರಹ್ಮನ ನೆರಳಿನಿಂದ ಉಂಟಾದ ಅಂತ. ಸಾಮಾನ್ಯವಾಗಿ ಈ 9 ಋಷಿಗಳು ಹುಟ್ಟಿದರು. ಹುಟ್ಟಿದ ನಂತರ ಭಗವಂತ ಬ್ರಹ್ಮ, ಯಾವ ಸೃಷ್ಟಿಕರ್ತ ಬ್ರಹ್ಮನಿದ್ದಾನೆ, ಸೃಷ್ಟಿಸಿದ ಬ್ರಹ್ಮನಿಗೆ ಇದ್ದಕ್ಕಿದ್ದ ಹಾಗೆ ಅವನೊಳಗೊಂದು ಪ್ರಕಟವಾಯಿತಂತೆ. ಅದು ಸ್ತ್ರೀ ರೂಪ. ಆ ಸ್ತ್ರೀ ರೂಪ ಪ್ರಕಟವಾದ ತಕ್ಷಣ ಸಾಕ್ಷಾತ್ ವೇದವ್ಯಾಸರ ವಿವರಣೆಯನ್ನೇ ನಾನು ನಿಮಗೆ ಹೇಳೋದು, ಆ ಸ್ತ್ರೀಯಲ್ಲಿ ಯಾವ ಕಾಮಭಾವ ಇರಲಿಲ್ಲ. ಆದರೆ ಆ ಸ್ತ್ರೀಯನ್ನು ನೋಡಿದ ಬ್ರಹ್ಮನಿಗೆ ಇದ್ದಕ್ಕಿದ್ದಂತೆ ಕಾಮಭಾವ ಪ್ರಕಟವಾಗಿ ಅವನು ಅವಳನ್ನು ಬೆನ್ನು ಹತ್ತಿದ. ಬೆನ್ನು ಹತ್ತುತ್ತಾ ಬ್ರಹ್ಮ ಮೈಮರೆತು ಆ ಸ್ತ್ರೀಯ ಬೆನ್ನು ಹತ್ತಿದ್ದನ್ನು ನೋಡಿದ ಈ ಮರೀಚಿ ಮೊದಲಾದ ಋಷಿಗಳು 10 ಜನ ಪುತ್ರರಿದ್ದಾರಲ್ಲ, ಅವರು ಇದೇನಿದು ಅಪ್ಪ, ನೀನೇ ಸೃಷ್ಟಿಸಿದ ಮಗಳ ಬೆನ್ನು ಹತ್ತುತ್ತೀಯಲ್ಲ, ಇದು ಲೋಕ ಬಾಹಿರವಾಗಲಿಕ್ಕಿಲ್ಲವಾ? ನೀನು ನಿನ್ನೆ ಹೆತ್ತ ಮಗಳನ್ನು ಕೂಡುವುದೋ ಅಪೇಕ್ಷಿಸುವುದೋ ಅದು ಧರ್ಮ ಅಲ್ಲ ತಾನೇ? ಇದು ಯಾಕೆ ಹೀಗೆ ಮಾಡ್ತೀಯಂತ ತುಂಬ ಒಂದು ದೃಷ್ಟಿಯಿಂದ ಬ್ರಹ್ಮನಿಗೆ ಇದು ಮಾತು ಅವಮಾನಕಾರಕ ಅನ್ನಿಸಿತಂತೆ. ಅದು ಹೇಳೋರು ಯಾರು? ತಾನೇ ಹೆತ್ತ ಮಕ್ಕಳು ಹೇಳ್ತಿದ್ದಾರೆ ತನ್ನ ಈ ಕ್ರಿಯೆಯನ್ನು ನೋಡಿ. ಅಪ್ಪ ಮಕ್ಕಳ ಮುಂದೆ ಏನೋ ಒಂದು ಕನಿಷ್ಠವಾದ ಭಾವವನ್ನು ಅನುಭವಿಸಿ ಬ್ರಹ್ಮ, ಛೇ
ಇದು ಹೀಗಾಗಬಾರ್ದಿತ್ತು ಅನ್ನುವ ಹಾಗೆ ತಾನು ಅಲ್ಲಿಂದ ಅಂತರ್ಧಾನನಾದ. ಅವನು ಅಂತರ್ಧಾನನಾದ, ಕಾಣಿಸದೆ ಹೋದ. ಸರಸ್ವತಿಯ ಬೆನ್ನು ಹತ್ತಿದ ಬ್ರಹ್ಮ ಅಂತರ್ಧಾನನಾದನಲ್ಲ, ಅವನಿಗೆ ಕ ಅಂತ ಹೆಸರು. ಕ ಅಂದರೆ ಈಗ ಬಾಲ ಕ ಅಲ್ವಾ, ಕುಟುಂಬಕಂ ಅಂತ ಹೇಳುವಾಗ ಕುಟುಂಬದಲ್ಲಿ ಇದು ಒಂದು ಒಬ್ಬ ಅವನಿಗೆ ಇರುವ ಹೆಸರು. ಅವನು ಅನ್ನೋದಕ್ಕೆ ಇವನು ಕ, ಬ್ರಹ್ಮನಿಗೆ ಇದ್ದ ಹೆಸರೇ ಕ ಅಂತ ಇತ್ತು ಅಂತ ಉಲ್ಲೇಖ. ಈ ಕ ಆ ಒಂದು ಸಂದರ್ಭದಲ್ಲಿ ಮತ್ತೆ ಕಾಣಿಸಿಕೊಂಡು ತನ್ನ ಒಳಗೆ ಎರಡು ವಿಭಾಗ ಮಾಡಿಕೊಂಡನಂತೆ ತನ್ನ ಶರೀರವನ್ನು. ಹಾಗೆ ಎರಡು ವಿಭಾಗವಾದ ಶರೀರದ ಭಾಗಕ್ಕೇನೆ, ಕಾಯದಿಂದ ಉಂಟಾದ ಎರಡು ಭಾಗಕ್ಕೇನೆ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಎನ್ನುವ ಗಂಡು ಮತ್ತು ಹೆಣ್ಣು ಸೃಷ್ಟಿಯಾಯಿತು ಅಂತ. ಇಲ್ಲಿ ಸರಸ್ವತಿಯ ಬೆನ್ನು ಹತ್ತಿದ ಬ್ರಹ್ಮ, ಮರೀಚಿ ಮೊದಲಾದವರು ನಕ್ಕರು. ನಮ್ಮಲ್ಲಿಯೂ ಕೂಡ ಏನ್ರಿ ನಿಮ್ಮ ದೇವರು ಹೆತ್ತ ಮಗಳನ್ನೇ ಕೂಡಿದ ಅಂತ ಕಥೆ ಇದೆಯಲ್ಲ ಅಂತ ಲೇವಡಿ ಮಾಡುವುದನ್ನು ನೀವು ಕೇಳಿರ್ಲಿಕ್ಕೆ ಸಾಕು. ಅದು ವಿದ್ಯೆ ಅಂತ ಮೊದಲನೇದು. ಅವನು ಅವಳು ಪ್ರಕಟವಾದದ್ದು ಅವನ ಒಳಗಿನ ವಿದ್ಯೆಯ ಭಾಗ ಅಂತ. ನಮ್ಮಲ್ಲಿ ಸೈನ್ಸ್ ಹೇಳುತ್ತೆ ಪ್ರತಿಯೊಬ್ಬರ ಒಳಗೆ ಎರಡು ಇದೆ ಅಂತ, ಬೈಸೆಕ್ಷುವ್ಯಾಲಿಟಿ, ಗಂಡು ಇದೆ ಹೆಣ್ಣು ಇದೆ ಅಂತ. ಯಾರು ತನ್ನ ಒಳಗಿರುವ ಹೆಣ್ಣನ್ನೇ ಸೇರ್ತಾನಲ್ಲ, ಅವನಿಗೆ ಹೊರಗೆ ಒಬ್ಬ ಹೆಣ್ಣಿನ ಅವಶ್ಯಕತೆ ಇಲ್ಲ. ಇದನ್ನೇ ನಾವು ಒಳಗಿನ ಯೋಗ ಅಂತ ಕರೆಯುವುದು. ಯೋಗ ಅಂದರೆ ಟು ಯುನೈಟ್ ಅಂತ ಅರ್ಥ. ಆರಂಭದಲ್ಲಿ ನಾವು ಎರಡು, ಆನಂತರ ನಾವು ಒಂದಾಗುವುದು. ನಾವು ಭಗವಂತ ಹೊರಗಿದ್ದಾನೆ ಅಂತ ತಿಳ್ಕೊಂಡಾಗ ಆ ಭಗವಂತನನ್ನು ಸೇರಲಿಕ್ಕೆ ನಾನು ಹೆಣ್ಣಾಗಿದ್ದರೆ ನಾನು ಹೆಣ್ಣು, ಆ ಭಗವಂತ ಗಂಡು ಅಂತ ನಾನು ಸೇರುವ ಕಡೆಗೆ ಯೋಚನೆ ಮಾಡ್ತೇನೆ. ಒಂದು ವೇಳೆ ಗಂಡಾಗಿದ್ದರೆ ಅವನು ಗಂಡನ್ನು ಸೇರುವುದಿಲ್ಲ. ನೋಡಿ, ಅವನೇನು ಮಾಡ್ತಾನೆ, ತಾನು ಹೆಣ್ಣಾಗ್ತಾನೆ. ನೀವು ನೋಡಿ ದಾಸ ಪರಂಪರೆಯಲ್ಲಿ ಎಲ್ಲ ದಾಸರು ತಾವು ಗೋಪಿಕೆಯರಾಗ್ತಾರೆ, ತಾವು ಯಶೋದೆಯರಾಗ್ತಾರೆ, ತಾವು ದೇವಕಿಯರಾಗ್ತಾರೆ. ಕೃಷ್ಣ ಬಾಲಕನಾಗ್ತಾನೆ ಅಥವಾ ಗಂಡನಾಗ್ತಾನೆ, ನಲ್ಲನಾಗ್ತಾನೆ. ಕೃಷ್ಣನನ್ನು ಗಂಡನಲ್ಲ ಅಥವಾ ಇನ್ಯಾವುದೋ ಮಗು ಅನ್ನುವ ಭಾವದಲ್ಲಿ ಹೆಣ್ಣಾಗಿ ಸೇರ್ತಾರೆ ಗಂಡಸರು. ಹಾಗೇನೆ ಶರಣ ಸತಿ ಲಿಂಗಪತಿ ಭಾವದಲ್ಲಿ ವಚನಕಾರರಿಗೆ ನೀವು ಬಂದರೆ ಅವರೆಲ್ಲರೂ ಕೂಡ ಲಿಂಗ ಮಾತ್ರ ಪತಿ, ತಾವೆಲ್ಲ ಸತಿ, ತಾವು ಹೆಣ್ಣು ಅಂತಲೇ ಭಾವಿಸಿದ್ದು. ಈ ಭಾವದಿಂದ ಸೇರುವುದರಿಂದಲೇ ಅಲ್ಲಿ ಅವರು ತಾವೆಲ್ಲರೂ ಹೆಣ್ಣಾಗ್ತಾರೆ ಅನ್ನುವ ಮಾತು ಇದೆಯಲ್ಲ, ಇದು ನಿಮಗೆ ಮುಂದೆ ಭಾಗವತದ ಒಂದು ದೊಡ್ಡ ಘೋಷವಾಕ್ಯ. ಪರಮ ಪುರುಷ ಅವನೊಬ್ಬನೇ ಅಂತ ಈವನ್ ಭಗವದ್ಗೀತೆಯ ಘೋಷವಾಕ್ಯ ಕೂಡ. ಉತ್ತಮ ಪುರುಷ ಅವನೊಬ್ಬನೇ, ಉಳಿದವರೆಲ್ಲ ಸ್ತ್ರೀಯರು. ಈ ಜಗತ್ತಿನ ಸಕಲವೂ ಸ್ತ್ರೀ. ಜಗತ್ತಿನಲ್ಲಿ ಏನು ಕಾಣ್ತದೆ ಅದೆಲ್ಲವೂ ಹೆಣ್ಣು, ಪ್ರಕೃತಿ ಮಾತ್ರ ಅಲ್ಲ. ನಾವೆಲ್ಲರೂ ಹೆಣ್ಣು, ಅವನೊಬ್ಬನೇ ಗಂಡು. ಇದನ್ನು ಅವನು ಪ್ರಕಟಪಡಿಸಿದ್ದು. ತನ್ನೊಳಗಿಂದ ಪ್ರಕಟವಾದ ಈ ಹೆಣ್ಣು ನನ್ನ ಒಳಗಿನದ್ದೇ. ನನ್ನ ಒಳಗಿನ ಹೆಣ್ಣನ್ನು ನಾನು ಮೀಟ್ ಮಾಡೋದಿದೆಯಲ್ಲ, ಅಥವಾ ಒಬ್ಬ ಗಂಡು ಆದರೆ ಅವನು ತನ್ನ ಒಳಗಿನ ಹೆಣ್ಣನ್ನು ಮೊದಲು ಮೀಟ್ ಮಾಡಿ ತಾನು ಹೆಣ್ಣು ಅಂತ ಭಾವಿಸಿಕೊಂಡು ಪರಮ ಪುರುಷನನ್ನು ಸೇರಬೇಕು. ಮತ್ತು ನಮ್ಮ ಒಳಗಿನ ಗಂಡು ಹೆಣ್ಣು ಮೊದಲು ಮಿಲನ ಆಗಬೇಕು. ನಮ್ಮೊಳಗೊಬ್ಬ ಹೆಣ್ಣು ಇದ್ದಾಳೆ, ಗಂಡು ಇದ್ದಾನೆ ಅಂತ ನಮಗೆ ಗೊತ್ತಾಗಬೇಕು ಪ್ರಥಮದಲ್ಲಿ. ಆ ಗಂಡು ಹೆಣ್ಣಿನ ಮಿಲನವಾದರೆ ಅವನಿಗೆ ಮತ್ತೆ ಹೊರಗಿನ ಹುಡುಕಾಟ ಇಲ್ಲ. ಈ ಗಂಡು ಹೆಣ್ಣಿನ ಮಿಲನವನ್ನೇ ಉಲ್ಲೇಖ ಮಾಡಿದ್ದು ಬ್ರಹ್ಮನ ಈ ಒಂದು ನಿರ್ದಿಷ್ಟ ಘಟನೆ. ನನ್ನ ಒಳಗೆ ಹೆಣ್ಣು ಇದೆ, ನನ್ನ ಒಳಗೆ ಗಂಡು ಇದೆ. ನಾನು ಆ ಗಂಡು ಹೆಣ್ಣಿನ ಮಿಲನವನ್ನು ನಿಮಗೆ ಅಂತರ್ಧಾನ ಅಂದರೆ ಅವ ಅದನ್ನು ತನ್ನ ಒಳಗೆ ಇರುವುದನ್ನು ಗಮನಿಸಿದ, ಅದರೊಳಗೆ ಒಂದಾದ. ಅವನು ಬೇರೆಯಲ್ಲ, ತಾನು ಬೇರೆಯಲ್ಲ ಅಂತ, ಅವಳು ಬೇರೆಯಲ್ಲ, ತಾನು ಬೇರೆ ಅಲ್ಲ ಅನ್ನುವ ಸ್ಥಿತಿ ತಲುಪಿದ ಮೇಲೆ ಅವನ ಒಳಗಿಂದ ಗಂಡು ಹೆಣ್ಣು ಪ್ರಕಟವಾಯಿತು. ಈ ಯೂನಿಯನ್ನನ್ನು ಅದು ಹೇಳ್ತಿದೆಯೇ ಹೊರತು ಅದು ಮಗಳನ್ನು ಸೇರಿದ್ದು ಅಥವಾ ಅದಕ್ಕೊಂದು ನೀಚ ಭಾವವೋ ಕನಿಷ್ಠ ಯೋಚನೆಯೋ ಪ್ರಶ್ನೆ ಮಾಡಿದ ಮರೀಚಿಗಳ ಭಾಗ ಕೂಡ ನಮಗೆ ಯೋಚಿಸುವುದಕ್ಕೆ ಮತ್ತು ಉತ್ತರ ಹುಡುಕಲಿಕ್ಕೆ ಇರುವಂತಹ ಸೂಚನೆ. ಅದನ್ನು ಮಾಡಿದ ನಂತರ ನಾನು ನಿಮಗೆ ಹೇಳಿದೆ ಶತರೂಪ ಮತ್ತು ಸ್ವಯಂಭುವ ಮನು ಅಂತ ಇಬ್ಬರು ಹುಟ್ಟಿದ್ರು ಅಂತ. ಈ ಸ್ವಯಂಭುವ ಮನು ನೋಡಿ, ಮನು ಅನ್ನುವವನು ಪ್ರಥಮ ಮನುಷ್ಯ.
ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರಥಮ ಮನುಷ್ಯ ಸ್ವಯಂಭುವ ಮನು, ಪ್ರಥಮ ಹೆಣ್ಣು ಶತರೂಪ ದೇವಿ. ಅದರಿಂದಲೇ ಮನುಷ್ಯ ಶಬ್ದ ಉಳಿಯಿತು ನೋಡಿ. ಮನುವಿನಲ್ಲಿ ಇರುವವರು ನಾವೆಲ್ಲ, ಅದು ಇಶು ಪ್ರತ್ಯಯ ಅಂತ ಕಾಣಿಸುತ್ತೆ. ಅವನಲ್ಲಿ ಇರುವವರು ಅನ್ನುವುದಕ್ಕೆ ಬಂತು ಅದು ಮನುಷ್ಯ ಅಂತ. ನಾವು ಆ ಮನುವಿನಿಂದ ಬಂದವರು. ಅಂದರೆ ಪ್ರತಿ ಮನುಷ್ಯನ ಸೃಷ್ಟಿ ಆರಂಭ ಆ ಮನುವಿನಿಂದ ಅಂತ ತೋರಿಸುವುದಕ್ಕೆ ಒಂದು ದಾಖಲಾತಿಯಾಗಿ ಶಬ್ದ ಪರಂಪರೆಯಲ್ಲಿ ಇವತ್ತಿಗೂ ಉಳಿಯಿತು ನೋಡಿ. ನಮಗೆ ಸ್ವಯಂಭವ ಮನು ಯಾರು ಗೊತ್ತಿಲ್ಲದಿದ್ರೇನು, ನಾವಂತೂ ಮನುಷ್ಯರು ಅಂತ ಗೊತ್ತು, ಯಾಕೆಂದರೆ ಮನುವಿನಿಂದ ಬಂದವರು. ಅರ್ಥಾತ್ ನಾವು ಎಲ್ಲರೂ ಕೂಡ ಆ ಕಾಲದಿಂದ ಇರುವವರು. ಅದೊಂದು ದೊಡ್ಡ ವಿಜ್ಞಾನ, ಜೀವ ವಿಜ್ಞಾನ ಅಂತ ಒಂದು ವಿಶೇಷ ವಿಷಯ. 84 ಲಕ್ಷ ಯೋನಿಯಲ್ಲಿ ನಾವು ಬರ್ತಾ ಮನುಷ್ಯರಾಗುವುದು. ಈ ಪ್ರೋಸೆಸ್ನಲ್ಲಿ ಆ ಕಾಲದಿಂದ ನಾವೆಲ್ಲ ಇದ್ದೇವೆ, ಆ ಕಾಲದಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಇದು ಒಂದು ಭಾಗ ಇರಲಿ. ಇಷ್ಟು ಮಾಡಿ ಸ್ವಯಂಭವ ಮನು ಮತ್ತು ಶತರೂಪ ದೇವಿಯನ್ನು ಭಗವಂತ ಸೃಷ್ಟಿಸಿದ ಅನ್ನುವಾಗ, ಸ್ವಯಂಭವ ಮನು ಮತ್ತು ಶತರೂಪ ದೇವಿಯರನ್ನು ಮಾತ್ರವಲ್ಲವಲ್ಲ, ಇಷ್ಟೆಲ್ಲ ಸೃಷ್ಟಿ ಮಾಡಿದಾಗ ಏನನ್ನು ಮಾಡಿದ್ದ? ಕಾಲ ಕರ್ಮ ಸ್ವಭಾವಗಳನ್ನು ಆವಾಹಿಸಿದ್ದ. ವಿದುರ ಪ್ರಶ್ನೆ ಕೇಳ್ತಾನೆ, ಭಗವಂತ ಇಷ್ಟು ಸೃಷ್ಟಿ ಮಾಡಬೇಕಾದ್ರೆ ಕಾಲವನ್ನು ಮತ್ತು ಕರ್ಮ ಸ್ವಭಾವಗಳನ್ನು ಆವಾಹಿಸಿದ ಅಂತ ನೀವು ಹೇಳಿದ್ರಿ. ಕರ್ಮ ಬಂಧನಕ್ಕೆ ತಾನು ಒಳಗಾದ ಆ ಮೂಲಕ ಅಂತಲೂ ಹೇಳಿದ್ರಿ. ಕಾಲಕ್ಕೆ ಮತ್ತು ಕರ್ಮಕ್ಕೆ ಒಳಗಾಗುವ ಹಾಗೆ ಮಾಡಿಕೊಂಡನಲ್ಲ, ಆ ಮೂಲಕ ತ್ರಿಗುಣ ಅನ್ನುವ ಸ್ವಭಾವಗಳಿಗೂ ಅಧೀನನಾದನಲ್ಲ. ಈ ಕಾಲ ಅಂದರೆ ಯಾವುದು? ನನಗೆ ಕಾಲವನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ ಮೈತ್ರೇಯಿಗಳನ್ನು. ವಿದುರ ಕಾಲದ ಕುರಿತು ಒಂದು ಸಣ್ಣ ವಿವರಣೆಯನ್ನು, ನಾನು ಬಹಳ ಸಣ್ಣ ಮಟ್ಟಕ್ಕೆ ಮುಗಿಸ್ತೀನಿ, ಆದರೆ ನಮಗೆ ಎಷ್ಟು ಗ್ರಹಿಸಲಿಕ್ಕೆ ಬೇಕು ಅನ್ನುವ ಹಿನ್ನೆಲೆಯಲ್ಲಿ, ಮತ್ತು ಅಷ್ಟೇ ಇದೆ ಕೂಡ ಅಲ್ಲಿ. ನಿನ್ನೆ ದಿನ ನಾನು ಪರಮಾಣು ಅಂದರೆ ಏನು ಅಂತ ಹೇಳಿದೆ. ಯಾವುದು ಅತ್ಯಂತ ಸೂಕ್ಷ್ಮತಮವಾದ ಅಂಶವೋ, ಇದಕ್ಕಿಂತ ಸೂಕ್ಷ್ಮ ಮಾಡೋಕ್ಕೆ ಯಾವುದು ಬರುವುದಿಲ್ಲವೋ ಅದು ಪರಮಾಣು, ಮೊದಲನೆಯದ್ದು. ಆಮೇಲೆ ಅದು ಇನ್ನೊಂದರ ಜೊತೆಗೆ ಸಂಯೋಗ ಆಗುವುದಿಲ್ಲ, ಎರಡನೆಯ ಗುಣಲಕ್ಷಣ. ಅದನ್ನು ಪರಿವರ್ತಿಸಲಿಕ್ಕಾಗುವುದಿಲ್ಲ, ಯು ಕ್ಯಾಂಟ್ ಕನ್ವರ್ಟ್ ಅಂತ, ಅದು ಅದರ ಲಕ್ಷಣ. ಇನ್ನು ಮೂರನೇದು, ಅದು ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ. ಇದು ಬೆರೆಯುವುದಿಲ್ಲ, ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ, ಪರಿವರ್ತಿಸಲಿಕ್ಕಾಗುವುದಿಲ್ಲ. ಇನ್ನು ಇದಕ್ಕಿಂತ ಸೂಕ್ಷ್ಮ ಅಂಶ ಇಲ್ಲ, ಅದು ಪರಮಾಣು. ಈ ಪರಮಾಣುವಿನ ಗುಣಲಕ್ಷಣಗಳನ್ನು ಹೇಳಿ, ಇಂಥ ಪರಮಾಣು ಎರಡು ಸೇರಿದರೆ ಒಂದು ಅಣು. ಸೈನ್ಸ್ ಉಲ್ಟಾ ಹೇಳ್ತಿರ್ಬೋದು, ನೀವು ಅದನ್ನು ನನಗೆ ನಿಮ್ಮಷ್ಟಕ್ಕೆ ಯೋಚನೆ ಮಾಡಿಕೊಳ್ಳಿ. ಇಲ್ಲಿ ನಾನು ಹೇಳೋದು ಅಲ್ಲಿರುವುದನ್ನು. ಎರಡು ಪರಮಾಣುಗಳು ಸೇರಿದರೆ ಒಂದು ಅಣು. ಅಂತಹ ಮೂರು ಅಣುಗಳು ಸೇರಿದರೆ ಒಂದು ತ್ರಸರೇಣು. ಈ ತ್ರಸರೇಣು ಅಂದರೆ ಏನು ಅಂತ ಉಲ್ಲೇಖ ಮಾಡುವಾಗ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಈ ಕಿಟಕಿಯಲ್ಲಿ ಬಿಸಿಲು ಬಿದ್ದಿರುತ್ತೆ ಅಂತ ಅಂದ್ಕೊಳ್ಳಿ. ಈ ಕಿಟಕಿಯಲ್ಲಿ ಬಿಸಿಲು ಬಿದ್ದಿರುವಾಗ ನಮ್ಗೆ ಸಣ್ಣ ಸಣ್ಣ ಕಣಗಳು ಗಾಳಿಯಲ್ಲಿ ಹೋದ ಹಾಗೆ ಕಾಣ್ತವೆ. ಆ ಮೂವ್ಮೆಂಟಿಗೆ ನಾವು ಹೇಳೋದು ಅಂತಾರೆ ಅವರು. ಏನೋ ಒಂದು ಅಬ್ಸರ್ವೇಷನ್ ಇತ್ತು ಪೂರ್ವಜರಲ್ಲಿ ಅಂತ. ಆ ಮೂವ್ಮೆಂಟ್ ಏನಿದೆ ಅಲ್ಲ, ಅದನ್ನು ನೋಡಿ ತ್ರಸರೇಣು ಅಂತ, ಅದಕ್ಕೊಂದು ಕಾಲ ನಿರ್ಣಯ ಅಂತ. ಆ ತ್ರಸರೇಣುವಿನ ಮೂರು ಅಂಶ ಸೇರಿದರೆ ಒಂದು ತ್ರುಟಿ ಅಂತ ಅವರೊಂದು ವಿವರಣೆ ಕೊಡ್ತಾರೆ. ತ್ರುಟಿಯ 100 ಅಂಶ ಸೇರಿದರೆ, ತ್ರುಟಿಯ 100 ಅಂಶ ಸೇರಿದರೆ ಒಂದು ಲವ. ಲವವು 3 ಅಂಶ ಸೇರಿದರೆ ಒಂದು ವೇದ. ಅಂಥ ವೇದಾದ 3 ಅಂಶ ಸೇರಿದರೆ ಒಂದು ನಿಮೇಷ. ಇಂಥ 3 ನಿಮೇಷದ ಅಂಶಗಳು ಸೇರಿದಾಗ ಅವರ ಪ್ರಕಾರ ಒಂದು ಕ್ಷಣ. ನಾವು ಬಾಯಲ್ಲಿ ಹೇಳ್ಬಿಡ್ತೀವಿ ನೋಡಿ, 1 ಕ್ಷಣ ಆಯಿತು, 10 ಕ್ಷಣ ಆಯಿತು, ಲೆಕ್ಕ ಇದೆ ಕ್ಷಣಕ್ಕೆ. ಅದು ಒಂದು ಕ್ಷಣ. ಇಷ್ಟಾದಾಗ ಆ ಕ್ಷಣವು 5 ಅಂಶ ಸೇರಿದಾಗ ಒಂದು ಕಾಷ್ಠ. ಅಂಥ ಕಾಷ್ಠಾದ 15 ಅಂಶ ಸೇರಿದರೆ ಒಂದು ಲಘು. ಅಂಥ ಲಘುವಿನ 15 ಅಂಶ ಸೇರಿದರೆ ಅವರ ಪ್ರಕಾರ ಒಂದು ನಾಡಿಕಾ. ಈ ನಾಡಿಕಕ್ಕೊಂದು ವಿವರಣೆ ಕೊಡ್ತಾರೆ, ಏನು ನಾಡಿಕಾ ಅಂತ ನಮ್ಗೆ ಆಚಾರ್ಯರು ಹೇಳಬೇಕು. ಯಾಕೆಂದರೆ ಅವರು ಕೊಡುವ ಲೆಕ್ಕ ಹೀಗಿದೆ: 20 ಗುಲಗಂಜಿ ತೂಕದ ಚಿನ್ನವನ್ನು 4 ಅಂಗುಲ ಉದ್ದದ ಸೂಜಿಯನ್ನಾಗಿ ಮಾಡಬೇಕು. ಅವಾಗ ಎಷ್ಟು ದಪ್ಪ ಇರಬೇಕು ಎಲ್ಲ ನಿಮಗೆ ಹೇಳತ್ತೆ ಅದು.
ಅದು ಉದ್ದ ಮಾತ್ರ 4 ಅಂಗುಲ ಇರಬೇಕು. 20 ಗುಲಗುಂಜಿ ತೂಕ ತಗೊಳ್ಬೇಕು ಚಿನ್ನ. 4 ಅಂಗುಲ ಉದ್ದದ ಸೂಜಿ ನಿರ್ಮಾಣ ಮಾಡಬೇಕು. ಆ ಸೂಜಿಯನ್ನು 6 ಫಲ ಅನ್ನೋದು ಒಂದು ಮೆಷರ್ಮೆಂಟ್ ತೂಕದ್ದು. 6 ಫಲ ತೂಕವುಳ್ಳ ಒಂದು ತಾಮ್ರದ ತಂಬಿಗೆ ತಗೋಬೇಕು ಅಥವಾ ಪಾತ್ರೆ. ಆ ತಾಮ್ರದ ಪಾತ್ರೆಗೆ ಈ ಸೂಜಿಯಿಂದ ತೂತು ಮಾಡಬೇಕು. ತಾಮ್ರದ ಪಾತ್ರೆಯನ್ನು ಈ ಚಿನ್ನದ ಸೂಜಿಯಿಂದ ತೂತು ಮಾಡಿ ಈ ನಿರ್ದಿಷ್ಟ ಪಾತ್ರೆಯನ್ನು 1 ಸೇರು ನೀರು ಇರುವ ಪಾತ್ರೆ, ಮತ್ತೆ ಅಲ್ಲಿ ಲೆಕ್ಕ ಇದೆ, 1 ಸೇರು ನೀರು ಇರುವ ಪಾತ್ರೆಯಲ್ಲಿ ಇಡಬೇಕು. ಇಡುವುದಂದ್ರೆ ಉಲ್ಟಾ ಅಲ್ಲ, ತೂತು ಇರುವ ಭಾಗ ನೀರಿಗೆ ತಾಗುವ ಹಾಗೆ. ಆ ತೂತಿನಿಂದ ಟಕ ಟಕ ಒಂದು ಹನಿ ನೀರು ಮೇಲೆ ಬಂದು ಆ 6 ಫಲ ತೂಕವುಳ್ಳ ತಾಮ್ರದ ಪಾತ್ರೆ ಕೆಳಗಿನ 1 ಸೇರು ನೀರನ್ನು ತುಂಬಿಸಿಕೊಳ್ತದಲ್ಲ, ಅದು ಒಂದು ನಾಡಿಕ. ಏನು ಲೆಕ್ಕಾಚಾರ! ಇದು ಒಂದು ನಾಡಿಕ ಅಂತಾರೆ. ಕ್ಯಾಲ್ಕುಲೇಷನ್ ಯಾವ ಮಟ್ಟಕ್ಕೆ ಮಾಡಿರಬಹುದು ಅಂತ ಕಾಲದ ಪರಿಮಾಣವನ್ನ ಹೀಗೆಲ್ಲ ಹೇಳಿ, ಇಂಥ 2 ನಾಡಿಕ ಸೇರಿದರೆ ಒಂದು ಮುಹೂರ್ತ. ನಾವು ಭಾರಿ ಮದುವೆ ಮುಹೂರ್ತ ಅಂತೇವೆ, ಇಷ್ಟು ಹಿನ್ನೆಲೆ ಇದೆ ನೋಡಿ. ಒಂದು ಮುಹೂರ್ತ ಆಗ್ಬೇಕಾದ್ರೆ ನಮಗೆ ಈಗ ಸಿಗ್ತದೆ ನೋಡಿ ಲೆಕ್ಕ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ ಅಂತಾರೆ ನಮ್ಮ ಈಗಿನ ಲೆಕ್ಕ, ಗಂಟೆ. ಈಗ ನೀವು ಬ್ಯಾಕ್ ಹೋಗ್ಬೇಕು, ಆಗ ಪರಮಾಣು ಎಷ್ಟು ಅಂತ ಗೊತ್ತಾಗ್ಬಿಡತ್ತೆ. ಈ 48 ನಿಮಿಷ ಆಗಬೇಕಾದ್ರೆ ನಾಡಿಕ ಅಂತ ಯಾವುದು ಹೇಳಿದ್ರು ಅದು 2 ಅಂಶ ಸೇರಿದಾಗ ಅಂದ್ರು. ಮುಂದೆ ಇನ್ನೊಂದು ಲೆಕ್ಕ ಕೊಡ್ತಾರೆ ನಮಗೆ. ದಿನದಲ್ಲಿ ಜಾಮ ಯಾಮ ಅಂತ ಲೆಕ್ಕ ಇದೆ. ರಾತ್ರಿ ನಿದ್ದೆ ಬರಲಿಲ್ಲ, 2 ಜಾಮ ಎಚ್ಚರ ಇದ್ದೆ, ನಾವು ಮಾತಾಡ್ತೇವೆ ಪರಿಭಾಷೆಯಲ್ಲಿ. ಈ ಯಾಮ ಅಥವಾ ಜಾಮ ಅಥವಾ ಪ್ರಹರ ಪ್ರಹರಿಗಳು ರಾತ್ರಿ ಗಸ್ತು ತಿರುಗುವವರಿಗೆ ಪ್ರಹರ ತಿರುಗ್ತಾರೆ ಅಂತಂದ್ರೆ ಜಾಮ ತಿರುಗುದು. ಆ ಜಾಮ ಎಲ್ಲ ಅವರು ನಿದ್ದೆ ಮಾಡಲ್ಲ, ಎಚ್ಚರ ಇರ್ದು ತಿರುಗ್ತಾರೆ. ಇವರು ಹೇಳ್ತಾರೆ 7 ನಾಡಿಕಾಗಳು ಸೇರಿದರೆ ಒಂದು ಪ್ರಹರ. ಅಂದ್ರೆ ಆ ಲೆಕ್ಕವನ್ನ ನೋಡಿದ್ರೆ ಸುಮಾರು ಅಂದಾಜು 1 ಜಾಮ ಅಂದ್ರೆ 3 ಗಂಟೆ ಅಂತ ಅರ್ಥ ಮಾಡ್ಕೋಬಹುದು. ಯಾಕೆ 4 ಜಾಮ ಹಗಲಿಗಿರುತ್ತೆ, 4 ಜಾಮ ರಾತ್ರಿಗಿರುತ್ತೆ ಅಂತ. ಆ ಲೆಕ್ಕದೊಳಗೆ 4 × 3 = 12, 4 × 12 24 ಗಂಟೆ. ಸೊ ಇವ್ರು ಹೇಳ್ತಾರೆ ಅಂತ 7 ನಾಡಿಕಾಗಳು ಆದರೆ 1 ಜಾಮದ ಭಾಗ, ಪ್ರಹರದ ಭಾಗ. ಮುಂದುವರಿಯುತ್ತಾರೆ, ಇಂಥ 8 ಜಾಮಗಳು ಕೂಡಿದಾಗ ಒಂದು ದಿನ. ಈ ದಿನಗಳು 15 ಆದಾಗ ಒಂದು ಪಕ್ಷ. ನಿಮಗೆ ಗೊತ್ತು, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ. ಇಂಥ 2 ಶುಕ್ಲಗಳು ಅಥವಾ 2 ಪಕ್ಷಗಳು ಒಂದಾದರೆ ಒಂದು ಮಾಸ, ಒಂದು ತಿಂಗಳು. ಈ ಮಾಸಗಳು 2 ಸೇರಿದಾಗ ಒಂದು ಋತು. ಇಂಥ ಋತುಗಳು 3 ಸೇರಿದಾಗ 3 ಅಥವಾ 6 ತಿಂಗಳುಗಳು ಆದರೆ ಒಂದು ಅಯನ, ದಕ್ಷಿಣಾಯನ ಮತ್ತು ಉತ್ತರಾಯಣ. ಈ ದಕ್ಷಿಣಾಯನ ಮತ್ತು ಉತ್ತರಾಯಣಗಳು ಕೂಡಿದರೆ ಒಂದು ವರ್ಷ. ಇದನ್ನು ನಾವು ಒಂದು ವೇಳೆ ಈ ಒಂದು ವರ್ಷವನ್ನು ಸೂರ್ಯ ಮೇಷ ವೃಷಭ ಹೀಗೆ ರಾಶಿಗಳಲ್ಲಿ ಚಲಿಸ್ತಾನೆ, ನಮಗೆ ಗೊತ್ತಿದೆ. ಅವನು ಮೇಷದಿಂದ ವೃಷಭಕ್ಕೆ ಹೋಗುವ ಅವಧಿ ಉಂಟಲ್ಲ, ಚಲಿಸುವ ಅವಧಿ, ಅದು ಒಂದು ಮಾಸ. ಅಂಥದ್ದು ಅವನು 12 ಮಾಸ ಮುಗಿಸಿದಾಗ ನಮಗೆ ಒಂದು ವರ್ಷ. ಅದನ್ನು ಅವರು ಸಂವತ್ಸರ ಅಂತ ಕರೀತಾರೆ. ಸಪೋಸ್ ಗುರು ಇದೆ ನಮಗೆ, ಬೃಹಸ್ಪತಿ. ಆ ಗುರುವು ಮೇಷದಿಂದ ವೃಷಭಕ್ಕೆ ಹೀಗೆ ರಾಶಿಗಳಲ್ಲಿ ಚಲಿಸುವ ಒಂದು ಪರಿಕ್ರಮಣವನ್ನು ಒಂದು ವೇಳೆ ಲೆಕ್ಕ ಹಿಡಿದರೆ, ಅವನು ಚಲಿಸುವ ಅಳತೆಯಲ್ಲಿ ಒಂದು ಮೇಷದಿಂದ ವೃಷಭಕ್ಕೆ ಹೋಗುವ ಅವಧಿ ಇದೆಯಲ್ಲ, ಅದನ್ನು ಅವರು ಬಾರ್ಹ ಸ್ಪರ್ಶ ಮಾಸ ಅಂತ ಕರೀತಾರೆ. ಬೃಹಸ್ಪತಿಯ ಸ್ಪರ್ಶದಿಂದ ಅಳತೆ ಅದು. ಆ ಮಾಸಗಳ ಪ್ರಕಾರ ಲೆಕ್ಕಕ್ಕೆ ಹೋದರೆ ಅವನು 12 ಮಾಸಗಳನ್ನು ಮುಗಿಸುವ ಹೊತ್ತುಂಟಲ್ಲ, ಅದಕ್ಕೆ ಅವರ ಪ್ರಕಾರ ಪರಿವತ್ಸರ ಅಂತ ಹೆಸರು. ಒಂದು ವೇಳೆ ಈ ಲೆಕ್ಕ ಬೇಡಪ್ಪ, ನಮ್ಮದು ಬಡ್ಡಿ ಲೆಕ್ಕ ಇದೆ, ಇವತ್ತು ಕೊಟ್ಟಿದೆಯಾ 30 ದಿವಸ ಕೊಡಬೇಕು, ಇದಕ್ಕೆ ಸಾವನ ಮಾಸ ಅಂತ ಲೆಕ್ಕ ಅವರ ಪ್ರಕಾರ. ಇದಕ್ಕೆ ತಿಥಿ ನಕ್ಷತ್ರ ಲೆಕ್ಕ ಅಲ್ಲ. ಇವತ್ತು ಕೊಟ್ಟಿದ್ದೇನೆ, ಇವತ್ತಿನಿಂದ 30 ದಿವಸಕ್ಕೆ ನಿನ್ನದು ಬಡ್ಡಿ ವಾಪಸ್ ಬರಬೇಕು, ನನಗೆ ಇಷ್ಟು ಕೊಟ್ಟಿದ್ದೀನಿ, ಇದು ಸಾವನ ಮಾಸ. ಇಂಥದ್ದು 30 ದಿನಗಳು ಒಂದು ಮಾಸ, 8 12 ಆದರೆ ಆಗ ಅವರು ಅದನ್ನು ಇಡಾವತ್ಸರ ಅಂತ ಕರೀತಾರೆ. ಮತ್ತೊಂದು ಮಾಸದ ಲೆಕ್ಕಾಚಾರ ಯಾವುದು ಅಂದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಚಂದ್ರನ ಲೆಕ್ಕಾಚಾರ.
ಚಂದ್ರನ ಮುಖಾಂತರ ಮಾಸವನ್ನು ಅಳೆಯುವುದು. ಅಮಾವಾಸ್ಯೆ ಈಗ ಶುರುವಾದಲ್ಲಿ ಶುರು ಮಾಡಿ ಇನ್ನೊಂದು ಅಮಾವಾಸ್ಯೆ ಬರೋವರೆಗೆ 30 ದಿನ ಆಗ್ತದಲ್ಲ, ಅಥವಾ ಕೆಲವೊಮ್ಮೆ 28 ದಿನಕ್ಕೆ ಬರುತ್ತೆ. ಅದಕ್ಕನುಗುಣವಾಗಿ ಒಂದು ಮಾಸ, ಅದನ್ನು ಚಾಂದ್ರ ಮಾಸ ಅಂತ ಹೇಳಿ, ಅದಕ್ಕನುಗುಣವಾಗಿ ವರ್ಷದ ಲೆಕ್ಕವಾದರೆ ಅದನ್ನು ಅನುವತ್ಸರ ಅಂತ ಕರೀತಾರೆ ಅಂತ ಲೆಕ್ಕ ಕೊಡ್ತಾರೆ. ಇಷ್ಟು ಎಕ್ಯುರೇಟ್ ಆಗಿ ಹೀಗೆ ಅಂತ. ಇಷ್ಟಾದ ಮೇಲೆ ಹೇಳ್ತಾರೆ, ನಾವು ಹೇಳಿದೆವಲ್ಲ, ಮನುಷ್ಯರ 1 ವರ್ಷ, ದೇವತೆಗಳಿಗೆ 1 ದಿನ ಅಂದು ಬಿಡ್ತಾರೆ. ಮನುಷ್ಯರ 1 ವರ್ಷ, ದೇವತೆಗಳ 1 ದಿನ. ಇನ್ನು 365 ವರ್ಷ ಮನುಷ್ಯರಿಗೆ, ಅವ್ರಿಗೆ 1 ವರ್ಷ ಅಂತ ಕಾಣಿಸ್ತದೆ ಅಲ್ವಾ, ಲೆಕ್ಕ ಮಾಡ್ಲಿಕ್ಕೆ ಹೋದ್ರೆ ಹಾಗಿರ್ಬೇಕು. 1 ವರ್ಷ ನಮ್ಮದು, ಅವರಿಗೆ 1 ದಿನ. ಇಂಥ ದೇವತೆಗಳ 12,000 ವರ್ಷಗಳೇ ಚತುರ್ಯುಗಗಳು. ಹೇಗೆ 12,000 ವರ್ಷಗಳು? ಕಲಿಯುಗ ನೋಡಿ 1,200 ದಿವ್ಯ ವರ್ಷಗಳು. ಮತ್ತೆ ನಮ್ಮ ವರ್ಷಗಳಲ್ಲ, ದೇವತೆಗಳ ವರ್ಷ. ದೇವತೆಗಳ ವರ್ಷ ಏನು ಅಂತ ಈಗಾಗಲೇ ಹೇಳಿದ್ದವರು. ನಮ್ಮ 1 ವರ್ಷ, ಅವರ 1 ದಿವಸ, ಹೀಗೆ ಲೆಕ್ಕ ಮಾಡಬೇಕು. ಅವರ 1,200 ವರ್ಷ ಕಲಿಯುಗ, ಅವರ 2,400 ವರ್ಷ ದ್ವಾಪರ, ಅವರ 3,600 ವರ್ಷ ತ್ರೇತಾಯುಗ, ಅವರ 4,800 ವರ್ಷ ಅದು ಕೃತ ಅಥವಾ ಸತ್ಯಯುಗ. ಈ 4 ಕೂಡಿಸಿ 4,800, 3,600, 2,400, 1,200, 12,000. ಈ 4 ಕೂಡಿದಾಗ ಆಗುವ 12,000 ವರ್ಷಗಳುಂಟಲ್ಲ, ಆ ದೇವತೆಗಳ 12,000 ವರ್ಷ. ಅದು ಚತುರ್ಯುಗಗಳನ್ನು ಡಿಸೈಡ್ ಮಾಡ್ತದೆ ಅಂತ ಒಂದು ಭಾಗ. ಇನ್ನೊಂದು ಅಂಶ ಹೇಳ್ತಾರೆ, ದೇವತೆಗಳಿಗೆ 1,000 ವರ್ಷವಾದಾಗ, ದೇವತೆಗಳ 1,000 ವರ್ಷ ಆದಾಗ ಬ್ರಹ್ಮನಿಗೆ 1 ಹಗಲು. ಅವರ 1,000 ವರ್ಷ ಆದಾಗ ಬ್ರಹ್ಮನಿಗೆ 1 ರಾತ್ರಿ. ಯಾವ? ಸೃಷ್ಟಿಕರ್ತ ಬ್ರಹ್ಮನಿಗೆ, ಪರಬ್ರಹ್ಮನಿಗಲ್ಲ. ಅವನಿಗೆ ಹಾಗಾದ್ರೆ ಅವರ 2,000 ವರ್ಷ ಆದ್ರೆ ಇವನಿಗೆ 1 ದಿನ ಅಂದಂಗಾಯ್ತು. ಇಂಥ 50 ಹಗಲುಗಳು ಸೇರಿದ್ರೆ ಒಂದು ಪರಾರ್ಧ, 50 ಪರಾರ್ಧ ಅಂತ ಅದಕ್ಕೆ ಒಂದು. ಅವನ 50 ಹಗಲುಗಳು ಅಥವಾ 50, ಅವನ 50 ವರ್ಷ, ಅದು ಬ್ರಹ್ಮನ 50 ವರ್ಷ. ನಾನು ಇಂಥ ಹೊತ್ತಿಗಿರ್ಬೇಕಂದ್ರೆ ಇರಲೇಬೇಕು ಅನ್ನುವ ಎಕ್ಯುರೇಸಿ ಇದೆಯಲ್ಲ, ಅದು ಭಗವಂತನ ಹತ್ರ ಹೋಗೋದಕ್ಕೊಂದು ಪ್ರಾಕ್ಟೀಸ್ ಈ ಲೋಕದಲ್ಲಿ. ಇಂಥ ಕಾಲದ ವಿವರಣೆಯನ್ನೆಲ್ಲ ಕೊಡುವಾಗ ನನಗೆ ಮತ್ತೆ ನೆನಪಾಗೋದು ಥಿಯರಿ ಆಫ್ ರಿಲೇಟಿವಿಟಿ. ಐನ್ಸ್ಟೈನ್ ಮಾಡಿದ ಥಿಯರಿ ಆಫ್ ರಿಲೇಟಿವಿಟಿ. ನಮಗೀಗ ಇಷ್ಟೆಲ್ಲ ಹೇಳುವಾಗ ಕಾಲ ಏನಂತ ಗೊತ್ತಾಗ್ಲಿಲ್ವಲ್ಲ, ಏನು ಅಂತ ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯ ಇದೆ. ಆದರೆ ಬಹುಶಃ ಒಂದು ವಾಯು ಪುರಾಣದಲ್ಲೋ ಏನೋ ಒಂದು ಕಥೆ ಬರುತ್ತೆ, ಅಥವಾ ವಾಮನ ಪುರಾಣದಲ್ಲಿ. ಕಥೆ ಏನು ಅಂದರೆ, ಒಬ್ಬ ಋಷಿ ತಾನು ತನ್ನ ಪಾಡಿಗೆ ತನ್ನ ತಪಸ್ಸು ಮಾಡ್ತಿದ್ದ ಹಾಗೆ ಅವನಿಗೊಂದು ದಿವಸ ಅನ್ನಿಸ್ತಂತೆ, ತಪೋ ಕಾಲದಲ್ಲಿ ನಾನು ಈ ಭಗವಂತನ ಮಾಯೆಯನ್ನು ತಿಳಿಯಬೇಕು ಅಂತ. ಇದು ಮಾರ್ಕಂಡೇಯರಿಗೂ ಆದಂತಹ ಘಟನೆ, ಅದು ಬೇರೆ ರೀತಿ. ಇಲ್ಲಿ ಇವನೇನು ಮಾಡ್ತಾನೆ, ನನಗೆ ಕಾಲ ಏನು ತಿಳಿಬೇಕು ಅಥವಾ ಮಾಯೆ ಏನು ತಿಳಿಬೇಕು ಅಂತ ಅವ ಕೂತನಂತೆ. ಕೂತಾಗ ಇದ್ದಕ್ಕಿದ್ದ ಹಾಗೆ ಅವನ ಅಲ್ಲಿಂದ ಡಿಸಾಲ್ವ್ ಆದ. ಡಿಸಾಲ್ವ್ ಆದವನು ನೀರಿನಲ್ಲಿ ಒಂದು ವೀರ್ಯವಾದ. ಅವನನ್ನು ಒಬ್ಬ ಬೇಡ ಕುಡಿದ, ಅವನಿಂದ ಮುಂದೆ ಬೇಡತಿಯಾಗಿ ಹುಟ್ಟಿದ. ಹೀಗೊಂದು ಕಥೆ. ಈ ಬೇಡತಿಯಾಗಿ ಹುಟ್ಟಿದ ಹೆಣ್ಣು ಮಗಳು ಮಾಡಬಾರದ್ದೆಲ್ಲ ಮಾಡಿ ಬೇಟೆಯಾಡೋದು. ಅವನು ಋಷಿಯಾದಾಗ ಅದೆಲ್ಲ ಮಾಡಲಿಕ್ಕಿಲ್ಲ ನೋಡಿ, ಬೇಟೆಯಾಡೋದು, ಕೊಲ್ಲುವುದು, ತಿನ್ನುವುದು ಎಲ್ಲ ಮಾಡಿ ಬೇಡತಿ 50 ವರ್ಷ ಕಳೆದನಂತೆ ಬೇಡತಿಯ ದೇಹದಲ್ಲಿ. ಅದೇ ಬೇಡತಿ ಒಂದು ದಿನ ಇವನು ಯಾವ ನದಿ ದಡದಲ್ಲಿ ಕೂತು ತಪಸ್ಸು ಮಾಡ್ತಿದ್ದ ಅಲ್ಲಿಗೆ ಬಂದಳಂತೆ ಯಾವುದೋ ಕಾರಣಕ್ಕೆ. ಈ ಒಳಗೆ ಕೂತಿದ್ದ ಜೀವಕ್ಕೆ ಪೂರ್ವ ಸ್ಮರಣೆ ಆಯಿತು. ಅಯ್ಯೋ ದೇವರೇ, ನಾನು ಇಷ್ಟು ಸಮಯ ಎಲ್ಲಿ ಹೋದದ್ದು ತಪಸ್ಸು ಬಿಟ್ಟು ಅಂತ ಹೇಳಿ ಅವನು ಮತ್ತೆ ತನ್ನ ಪೂರ್ವಸ್ಥಿತಿಗೆ ಬಂದನಂತೆ. ಬೇಡತಿ ಅಲ್ಲೇ ಹೆಣವಾಗಿ ಇವನು ಅಲ್ಲಿ ಬಂದ ಅಂತ. ಹಾಗೆ ಅವನು ಬಂದು ಕೂತ ತಕ್ಷಣ ವೆರಿ ಇಂಟ್ರೆಸ್ಟಿಂಗ್ಲಿ ಸುತ್ತ ಇದ್ದ ಅವನ ಜೊತೆಗಿದ್ದ ಋಷಿ ಮುನಿಗಳೆಲ್ಲ ಬೆಳಿಗ್ಗೆ ಹೋದವನು ಇಷ್ಟು ಹೊತ್ತು ಯಾಕೆ ಬರಲಿಲ್ಲೋ, ಮಧ್ಯಾಹ್ನ ಆಯಿತು ಅಂತ ಕೇಳ್ತಾರೆ. ಅವ ಹೇಳ್ತಾನೆ 50 ವರ್ಷ ಅಲ್ಲಿ ಅನುಭವಿಸಿ ಬಂದೆ. ಇವರು ಹೇಳ್ತಾರೆ ಬೆಳಿಗ್ಗೆ ಕೂತಿದ್ದಿ, ಮಧ್ಯಾಹ್ನ ಆಯಿತು, ನೀನು ಕಾಣಿಸ್ಲಿಲ್ಲ, ಎಲ್ಲಿ ಹೋಗಿದ್ದಿ ಅಂತ. ಇಷ್ಟೇ ಹೇಳಿ ಮುಗಿಸ್ತಾರೆ ವೇದವ್ಯಾಸರು ಕಥೆಯನ್ನು.
ಋಷಿ ಒಬ್ಬ ಕಾಲಾತೀತನಾಗುವಾಗ, ಕಾಲ ಅಧೀನವಾಗುವಾಗ ಎರಡೂ ವ್ಯತ್ಯಾಸಗಳನ್ನು ನೋಡಬೇಕು. ಕಾಲಾತೀತವಾಗುವ ಸ್ಥಿತಿಯಲ್ಲಿ ಅದು ಬೆಳಗಿನಿಂದ ಮಧ್ಯಾಹ್ನದ ಅವಧಿ. ಕಾಲಕ್ಕೆ ಅಧೀನವಾದಾಗ ಅದು 50 ವರ್ಷ. ಏನೋ ಒಂದು ಸೂಚಿಸ್ತಾರೆ, ಅಂದರೆ ನಾವು ಯಾವುದನ್ನು ತಿಳಿದಿದ್ದೇವೋ ಅದರ ಆಚೆಗೆ ಹೋಗೋದಕ್ಕೊಂದು ಬರುತ್ತೆ ಅನ್ನೋ ಒಂದು ಇನ್ಸೈಟ್ ಆ ಕಥೆಯಲ್ಲಿ ಕಾಣುತ್ತೆ. ಉಳಿದ ಯಾವ ವಿವರಣೆಯನ್ನು ವೇದವ್ಯಾಸರು ಮಾಡೋದಿಲ್ಲ. ಹೀಗೆ ಒಂದು ಕಥೆ ನಮಗೆ ಯಾವ ಕಾಲವನ್ನು ದಾಟುವುದನ್ನು ಹೇಳುತ್ತದೆ. ಇದನ್ನೇ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಹೇಳುವಾಗ, ಹೊಸದಾಗಿ ಐನ್ಸ್ಟೈನ್ ಹೇಳುವಾಗ ಅವನು ಹೇಳಿದ, ಅವನ ಥಿಯರಿ ಏನು, ಇದು ಒಂದಕ್ಕೊಂದು ಸಾಪೇಕ್ಷವಾದದ್ದು, ಕಾಲ ಅನ್ನೋದು ಸಾಪೇಕ್ಷವಾದದ್ದು ಅಂತ ಅವನ ಮೊದಲನೆಯ ಸಿದ್ಧಾಂತ. ಅವನದಕ್ಕೆ ಏನು ವಿವರಣೆ ಕೊಡ್ತಾ ಹೇಳಿದ, ಹೇಗೆ ಸಾಪೇಕ್ಷ ಅಂತ. ಸಾಪೇಕ್ಷ ಅಂದಾಗ, ಈಗ ಒಬ್ಬ ಮನುಷ್ಯ ತಾನು ಇದ್ದಲ್ಲೇ ಇದ್ದ, ಕೂತಲ್ಲಿಂದ ಅಲುಗಾಡಲಿಲ್ಲ. ಅವನ ಜೊತೆಗಿದ್ದ ಮಿತ್ರ ಅವನದೇ ವಯಸ್ಸು, ಇಬ್ಬರಿಗೂ ಏಕ ವಯಸ್ಸಿನ ಒಳ್ಳೆಯ ಮಿತ್ರರು. ಇವ ಕೂತಲ್ಲೇ ಕೂತಿದ್ದಾನೆ, ಇವನ ಜೊತೆಗಿನ ಮಿತ್ರ ತಿರುಗಾಡಿ ಬಂದ. ಎಷ್ಟು ವರ್ಷ? 10 ವರ್ಷ ತಿರುಗಾಡಿ ಬಂದ. ಹೋಗುವಾಗ ಇವನಿಗೆ 40 ಆಗಿತ್ತು, ಕೂತವನಿಗೂ ಹೊರಟವನಿಗೂ. ಐನ್ಸ್ಟೈನ್ ಹೇಳ್ತಾನೆ, ಕೂತವನಿಗೆ 50 ಆಗಿತ್ತು, ತಿರುಗಾಡಿ ಬಂದವನಿಗೆ 40 ಇತ್ತು ಅಂತ. ಇದೊಂದು ಅವನ ಸಾಪೇಕ್ಷ ಸಿದ್ಧಾಂತ. ಸುಮಾರಾಗಿ ನಮಗೆ ಹತ್ರ ವೇದವ್ಯಾಸರ ಕಥೆ ನೋಡಿ. ಇದು ಅಲ್ಲಿ ಉಲ್ಟಾ ಅವರದ್ದು ತಿರುಗಾಡಿ ಬೇಟೆಯಾಡಿ ಬಂದ ಹೆಣ್ಣು ಮಗಳಿಗೆ 50 ವರ್ಷ, ಕೂತವನಿಗೆ ಅರ್ಧವೇ ದಿವಸ. ಇಲ್ಲಿ ತಿರುಗಾಡಿ ಬಂದವನಿಗೆ 40 ವರ್ಷ, ಕೂತವನಿಗೆ 50 ಅಂತ ಒಂದು ವಿವರಣೆ ಕೊಟ್ಟು. ಆಗ ದೊಡ್ಡ ಗದ್ದಲ ಎಲ್ಲ ಆಯಿತು. ಇದೇನ್ರಿ, ಇದೇನು ಒಟ್ಟಾರೆ ಮಾತಾಡ್ತಾನೆ, ಅದು ಹೆಂಗೆ ವಯಸ್ಸು, ಕೂತಲ್ಲಿ ಇದ್ದ ಕೂಡಲೇ ಏನು ವಯಸ್ಸು ಹೋಗದೇ ಇರುತ್ತಾ, ಆಚೆ ತಿರುಗಾಡಿದ ಕೂಡಲೇ ಏನು ವಯಸ್ಸು, ಇದೆಲ್ಲ ಗಲಾಟೆ ಆಗ್ತಿದ್ದ ಕಾಲಘಟ್ಟವಂತೆ. ಇನ್ನು ಜನ ಆಕ್ಸೆಪ್ಟ್ ಮಾಡಿರಲಿಲ್ಲ. ಒಂದು ದಿನ ಐನ್ಸ್ಟೈನ್ ಕಾಫಿ ಕುಡಿಯೋಕೆ ಒಂದು ಹೋಟೆಲ್ಗೆ ಹೋಗಿದ್ನಂತೆ. ಅವನ ಟೇಬಲಲ್ಲಿ ಅವನು ಕೂತಿದ್ದಾನೆ, ಈಚೆ ಟೇಬಲಲ್ಲಿ ಇಬ್ಬರು ಮಾತಾಡ್ತಾರೆ. ಅವರಿಗೆ ಗೊತ್ತಿಲ್ಲ ಇವನು ಐನ್ಸ್ಟೈನ್ ಅಂತ. ಯಾಕಂದರೆ ಆ ಕಾಲಕ್ಕೆ ಈಗಿನ ಹಾಗೆ ಒಂದು ಲೇಖನ ಬಂದ್ಕೊಳ್ಳೆ ಫೋಟೋ ಬರ್ತಿರ್ಲಿಲ್ಲ, ಅದು ಇತ್ತೀಚಿನ ಟ್ರೆಂಡ್. ನಾವು ಯಾರು ಅಂತ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಈಗೆಲ್ಲ ಈ ಯೂಟ್ಯೂಬ್ಗಳು ನಮ್ಮನ್ನು ಪೂರ್ತಿ ಬೈಲಿಗೆ ತಂದು ಬೀದಿಗೆ ಹಾಕಿದ್ದಾವೆ. ಅವಾಗ ಹಂಗಿರಲಿಲ್ಲ, ನಾವು ಯಾರು ಅಂತ ಗೊತ್ತಾಗ್ತಿಲ್ಲ. ನಾವು ಬರೆದವ್ರು ಸೇಫ್ ಇರ್ತಿದ್ವಿ, ನಾವು ಮಾತಾಡಿದವರು ಸೇಫ್ ಇರ್ತಿದ್ವಿ. ಈಗ ಭಗವಂತನ ಕಣ್ಣಿಗೆ ಬೀಳುವುದಕ್ಕೆ ಹೇಗೆಲ್ಲ ಮಾರ್ಗಗಳು ಅಂತ ಗೊತ್ತಾಗುವಷ್ಟು ಓಪನ್ ಆಗಿದ್ದೇವೆ. ತುಂಬ ಒಳ್ಳೆಯ ಓಪನ್ ಇರುವವರಿಗೆ, ಸತ್ಯವಂತರಿಗೆ ಬಹಳ ಒಳ್ಳೆಯ ದಾರಿ, ಒಳ್ಳೆಯ ಮಾರ್ಗ. ಕಳ್ಳತನದಲ್ಲಿ ಮಾಡುವವರು ಬೇಗ ಸಿಕ್ಕಿ ಬೀಳುವುದಕ್ಕೂ ಒಳ್ಳೆಯ ಅವಕಾಶ. ಅಂಥ ಸ್ಥಿತಿಯಲ್ಲಿ ಐನ್ಸ್ಟೈನ್ ಕೂತಿದ್ದಾನೆ, ಇವ್ರಿಗೆ ಗೊತ್ತಿಲ್ಲ. ಇಬ್ಬರು ಲೋಕಲ್ ಟೇಲರ್ಸ್ ಮಾತಾಡ್ತಿದ್ದಾರೆ ಅಂತೆ. ಇಬ್ಬರು ಟೇಲರ್ಸ್ ಏನು ಮಾತಾಡ್ತಿದ್ದಾರೆ, ಒಬ್ಬ ಹೇಳ್ತಾನೆ, ಗೆಳೆಯ, ಒಬ್ಬ ಐನ್ಸ್ಟೈನ್ ಅಂತ ಒಬ್ಬ ವಿಜ್ಞಾನಿ, ಅವನು ಹಿಂಗೆ ಹೇಳ್ತಾನೆ ನೋಡು, ಈಗ ನನಗೂ 30 ವರ್ಷ, ನಿಂಗೂ 30 ವರ್ಷ, ನಾನು ಇಲ್ಲೇ ಕೂತಿರ್ತೀನಿ, ನೀನು ತಿರುಗಾಡಿ ಬಂದರೆ ನಿಂಗೆ 30 ಇರುತ್ತಂತೆ, 10 ವರ್ಷ ತಿರುಗಾಡಿದ್ರು ನಂಗೆ ಮಾತ್ರ 40 ಆಗುತ್ತಂತೆ, ಹೀಗೆ ಬರ್ದಿದ್ದಾನೆ ಕಣೋ ಅಂತ ಒಬ್ಬ ಟೈಲರ್ ಆ ಪಕ್ಕದ ಫ್ರೆಂಡ್ ಟೈಲರಿಗೆ ಹೇಳ್ತಾನೆ. ಫ್ರೆಂಡ್ ಟೈಲರ್ ನಮ್ಮ ಹಂಗೆ ಏನು ತಲೆಗಿಲ್ಲೇ ಇದೆನೋ, ಬುಡ ಎಲ್ಲ ತಲೆಲೆ, ಏನು ಮಾತಾಡ್ತಿ, ನಾನು ಕೂತ್ರೆ ಏನೋ, ತಿರುಗಾಡಿ ಬಂದರೆ ಏನೋ, ನನಗೂ ವಯಸ್ಸಾಗಲ್ವಾ, ನಿನಗೂ ಆಗಲ್ವಾ, ಅದು ಯಾವನಯ್ಯ ಕತೆ ಹೇಳಿದವ, ಅದನ್ನೆಲ್ಲ ಏನು ನೀನು ಹೇಳ್ತಿ, ಇದೆಲ್ಲ ಕೇಳ್ತಾ ಇದ್ದಾನೆ ಐನ್ಸ್ಟೈನ್. ಟೈಲರ್ ಹೇಳಿದಂತೆ ಇನ್ನೊಬ್ಬ, ನನಗದು ಒಪ್ಪಿತ ಆಯಿತು ಕಣಪ್ಪ. ಹೇಗೆ ಒಪ್ತಿ? ಈ ಟೈಲರ್ ಹೇಳಿದಂತೆ, ನೋಡು, ಹೀಗೆ ಯೋಚನೆ ಮಾಡು, ಒಬ್ಬ ಒಳ್ಳೆಯ ನವ ಯುವಕ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾನೆ, ಬಸ್ ಕಾಯ್ಕೋತಾ ಇದ್ದಾನೆ. ಅಲ್ಲಿ ಬಸ್ ಸೀಟ್, ಕಾಯುವವರ ಸೀಟ್ ಎಲ್ಲ ತುಂಬಿದೆ, ಇನ್ನು ಅಲ್ಲಿ ಜಾಗ ಇಲ್ಲ. ಅಂಥ ಹೊತ್ತಿನಲ್ಲಿ ಕೂತ್ಕೊಳ್ಳೇಬೇಕು ಅನ್ನುವ ಸ್ಥಿತಿಯ ಒಬ್ಬಳು ಮುದುಕಿ ಬಂದ್ಲು. ಅವಳಿಗೆ ಯಾರಾದರೂ ಸಹಾಯ ಮಾಡಲೇಬೇಕು. ಈ ಹುಡುಗ ಕರುಣೆಯಿಂದ, ಬಾ ಅಮ್ಮ ನನ್ನ ತೊಡೆ ಮೇಲೆ ಕೂತ್ಕೊ ಅಂತ ಕೂತ್ಕೊಳ್ಸ್ಕೊಂಡ. ಅವಳಿಗೆ 30 ನಿಮಿಷದ ಮೇಲೆ ಬಸ್ ಬಂತು. ಅವಳು ಇವನು ಕೂಡಿಸ್ಕೊಂಡಿದ್ದ, ಅವಳು ಬಸ್ ಹತ್ತಿ ಹೋದ್ಲು. ಅಷ್ಟರಲ್ಲಿ ಭಾರೀ ಸುಂದರ ತರುಣಿ ಬಂದ್ಲು. ಇನ್ನಿಲ್ಲದಂತ ಯಾರಾದರೂ ಬೇಗನೆ ಕರೆದು ಕೊಡಬೇಕು ತೊಡೆ, ಬಾ ನೀನು ಕೂತ್ಕೋ ಅಂತ. ಅಷ್ಟು ಚಂದದ ಹುಡುಗಿ ಬಂದ್ಲು. ಇವನು ಕೂಡಲೇ ಅವಳಿಗೂ ಹೇಳಿದ, ಬಾರಮ್ಮ ನನ್ನ ಬಸ್ ತುಂಬ ಲೇಟ್ ಇದೆ, ನೀನು ಕೂತ್ಕೋ. ಅವಳು ಸುಮಾರು 1.5 ಗಂಟೆ ಕೂತ್ಲು. 1.5 ಗಂಟೆಯ ಮೇಲೆ ಅವಳ ಬಸ್ ಬಂತು, ಅವಳು ಹತ್ತಿ ಹೋದ್ಲು. ಈ ಯುವಕ ಆ 30 ನಿಮಿಷ ಕೂತ್ಕೊಂಡ ಮುದುಕಿ ಹೋಗುವಾಗ, ಎಷ್ಟು ಹೊತ್ತಪ್ಪ ಇವಳ ಬಸ್ ಬರಲಿಕ್ಕೆ ಅಂತ ಚಡಪಡಿಸಿದ್ದ. 1.5 ಗಂಟೆ ಕೂತ ಈ ಹುಡುಗಿ, ಅಯ್ಯೋ 5 ನಿಮಿಷದಲ್ಲಿ ಹೋದ್ಲಲ್ಲ ಅಂದ. ಸಮಯ ವ್ಯತ್ಯಾಸ ಆಗ್ತದಪ್ಪ ಅಂತ
ಆ ದರ್ಜಿ ತನ್ನ ಮಿತ್ರ ದರ್ಜಿಗೆ ಹೇಳಿದಾಗ ಐನ್ಸ್ಟೈನ್ ಎದ್ದು ನಿಂತು ಹ್ಯಾಂಡ್ ಶೇಕ್ ಮಾಡಿದನಂತೆ. ನಾನು ಹೇಳಿದ ಸಿದ್ಧಾಂತಕ್ಕೆ ಇಷ್ಟು ಸುಂದರವಾದ ವಿವರಣೆಯನ್ನು ಇನ್ಯಾರಾದರೂ ಕೊಡಬಹುದು ಅಂತ ನಂಗೆ ಅನಿಸಲ್ಲ. ನಾನು ಐನ್ಸ್ಟೈನ್, ನನಗೆ ತುಂಬ ಸಂತೋಷ ಆಗಿದೆ ಅಂತ. ಇದು ಥಿಯರಿ ಆಫ್ ರಿಲೇಟಿವಿಟಿ. ಕಾಲ ನಮ್ಮ ಭಾವಕ್ಕನುಗುಣವಾಗಿ ಸಂಕುಚಿತವಾಗ್ತದೆ. ಕಷ್ಟದಲ್ಲಿದ್ದಾಗ ಕಾಲ ಸರಿಯುವುದೇ ಇಲ್ಲ ನೋಡಿ, ದೀರ್ಘ ಯುಗದ ಅನುಭವ. ಅದೇ ಕಷ್ಟ ಇಲ್ಲದೇ ಇದ್ದಾಗ, ಸುಖದಲ್ಲಿದ್ದಾಗ ಹೋದದ್ದೇ ಗೊತ್ತಾಗಲ್ಲ, ಏನು ಓಡುತ್ತದೆ, ಯೌವನ ಹೋದದ್ದೇ ಗೊತ್ತಾಗಲ್ಲ, ಮುದಿತನ ಯಾವಾಗ ಮುಗೀತದಪ್ಪ ಅಂತ ಒದ್ದಾಡುವ ಸ್ಥಿತಿಯಲ್ಲಿ ಮರಣಕ್ಕೆ ಕಾಯುವ ಒಂದು ಆ ದೀರ್ಘ ಅವಧಿಯ ಅನುಭವ ಕಾಲದ ಭಾವಕ್ಕೆ ಬರುವ ವ್ಯತ್ಯಾಸ. ಇದನ್ನು ಎಷ್ಟು ಸೂಕ್ಷ್ಮವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಮ್ಮ ನಡೆ ಭಗವಂತನ ಕಡೆಗಾದಾಗ ನಮ್ಮ 365 ದಿವಸ ದೇವತೆಗಳ ಒಂದು ದಿವಸ ಆಗುವ ಆ ಸ್ಥಿತಿಯನ್ನು ತಲುಪಿ ನಾವು ಕೂಡ ನಮ್ಮ ಎಷ್ಟೋ ಸಹಸ್ರ ವರ್ಷಗಳು ದೇವತೆಗಳ ವರ್ಷಕ್ಕೆ ಬಂದು, ನಾವು ದೇವತೆಗಳ ವರ್ಷವನ್ನೂ ದಾಟಿ ಬ್ರಹ್ಮನ ವರ್ಷಕ್ಕೆ ಬಂದರೆ, ನಾವು ಬ್ರಹ್ಮನ ವರ್ಷವನ್ನೂ ದಾಟಿ ನಿಮೇಷದ ಹಂತಕ್ಕೆ ಬಂದರೆ ಯಾವುದನ್ನು ಮುಟ್ಟಬಹುದಲ್ಲ ಅದನ್ನು ಸೂಚಿಸ್ತಿದ್ದಾರೆ. ಪಾಸಿಬಿಲಿಟಿ ಖಂಡಿತ ಇಲ್ಲದೆ ಇದನ್ನು ಹೇಳಲ್ಲ. ಇಲ್ಲದ್ರೆ ಭಗವಂತನ ಲೆಕ್ಕ ಕೊಟ್ಟು ಏನಾಗಬೇಕು, ಇದು ಆಗತ್ತೆ ಅಂತ, ಹೀಗೆ ಒಂದು ಮಾಡುವುದಕ್ಕಾಗತ್ತೆ ಅನ್ನುವ ಖಚಿತ ವಾಕ್ಕನ್ನು ಇಷ್ಟು ಸುಸೂತ್ರಬದ್ಧವಾದ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ನಾನು ಲೆಕ್ಕದಲ್ಲಿ 35 ತಗೊಂಡು SSLC ಪಾಸ್. ಹಾಗಾಗಿ ನನಗೆ ಲೆಕ್ಕ ದೂರ. ಲೆಕ್ಕದ ಬೆನ್ನು ಹತ್ತಿದವನು ಬದುಕಿನಲ್ಲಿ ದುಃಖವನ್ನೇ ಅನುಭವಿಸ್ತಾನೆ ಅಂತ ನನ್ನದೊಂದು ತೀರ್ಮಾನ. ಆದರೆ ಭಗವಂತನ ಈ ಲೆಕ್ಕ ಉಂಟಲ್ಲ, ನಾನು ಅದರ ಕಡೆಗಿನವಳು. ನಿತ್ಯ ನಡೆಯಬೇಕಾದದ್ದು ಇದು ಕಾಲದ ಲೆಕ್ಕ, ದುಡ್ಡಿನ ಲೆಕ್ಕವಲ್ಲ, ಅಥವಾ ಇನ್ಯಾವುದೋ ಭೌತಿಕ ಲೆಕ್ಕಾಚಾರವಲ್ಲ. ಅಂಥ ಅದ್ಭುತ ಲೆಕ್ಕವನ್ನು ವಿದುರನಿಗೆ ಮೈತ್ರೇಯಿಗಳು ಹೇಳಿದ ಮೇಲೆ ಸ್ವಯಂಭುವ ಮನು ಮತ್ತು ಶತರೂಪರ ಸೃಷ್ಟಿಕ್ರಿಯೆ ಹೇಗೆ ಮುಂದುವರಿಯಿತು ಹೇಳಪ್ಪ ಅಂತ. ಆಗ ಸ್ವಯಂಭುವ ಮನು ಮತ್ತೆ ಭಗವಂತನನ್ನು ಕೇಳ್ತಾನೆ, ಬ್ರಹ್ಮನನ್ನು, ನೀನು ನನ್ನನ್ನು ಸೃಷ್ಟಿ ಮಾಡಿದ್ದಿ, ನನಗೇನು ಆದೇಶ ಹೇಳು ಅಂತ. ಬ್ರಹ್ಮ ಹೇಳ್ತಾನೆ, ನೀನು ಇನ್ನು ಪ್ರಜಾಸಂತತಿಯನ್ನು ನೀನು ವೃದ್ಧಿ ಮಾಡು, ಆ ಕೆಲಸಕ್ಕಾಗಿ ನಿನ್ನನ್ನು ನಿಯಮಿಸಿದ್ದೇನೆ. ಆಗ ಸ್ವಯಂಭುವ ಮನು ತಾನು ಪ್ರಜಾ ಸೃಷ್ಟಿಗೆ ತೊಡಗುವುದಕ್ಕೆ ಬೇಕಾದ ಪ್ರಾರ್ಥನೆಗಳನ್ನು, ಭಗವಂತನನ್ನು ಕುರಿತು ಸ್ತುತಿಗಳನ್ನೆಲ್ಲ ಮಾಡಿ ಇನ್ನೇನು ತಾನು ಸೃಷ್ಟಿ ಆರಂಭ ಮಾಡಬೇಕು ಅಂತ ಹೊರಡುವಾಗ ಭೂಮಿ ಮುಳುಗುವುದು, ನೀರಿನಲ್ಲಿ ಮುಳುಗುವುದನ್ನು ನೋಡ್ತಾನೆ. ಅವನು ಹೇಳ್ತಾನೆ, ಭೂಮಿ ಮುಳುಗ್ತಿದೆ, ನಾನು ಎಲ್ಲಿ ಸೃಷ್ಟಿ ಮಾಡಲಿ ಅಂತ. ಬ್ರಹ್ಮ ನೋಡ್ತಾನೆ, ಭೂಮಿ ಮುಳುಗ್ತಿರುವುದು ಕಾಣ್ತದೆ. ಇದ್ದಕ್ಕಿದ್ದ ಹಾಗೆ ಸೃಷ್ಟಿಕರ್ತನಾದ ಬ್ರಹ್ಮ ಆ ಪರಬ್ರಹ್ಮನನ್ನು ಅಥವಾ ಭಗವತ್ ತತ್ವವನ್ನು ಪ್ರಾರ್ಥಿಸಿಕೊಳ್ತಾನೆ. ಇದೇನಿದು, ಒಂದು ನಿನ್ನ ಸೃಷ್ಟಿಯ ಭಾಗವಾದ ಭೂಮಂಡಲ ಮುಳುಗ್ತಿದೆ, ಹೇಗಪ್ಪ ಪಾರು ಮಾಡುವುದು ಅಂತ. ಹಾಗೆ ಅವನು ಪ್ರಾರ್ಥಿಸುವ ಹೊತ್ತಿಗೆ ಅವನ ಪ್ರಾರ್ಥನೆ ಆ ಭಗವಂತನಿಗೆ ಮುಟ್ಟಿತೇನೋ ಅನ್ನುವ ಹಾಗೆ ಅವನ ಮೂಗಿನಿಂದ ಹೆಬ್ಬೆಟ್ಟಿನ ಆಕಾರದ ಹಂದಿ ಒಂದು ಹೊರಕ್ಕೆ ಕಾಣಿಸಿಕೊಳ್ತದೆ. ಇದೇನಿದು, ನನ್ನ ಮೂಗಿನ ಉಸಿರಿಂದ ಏನು ಬಂತು ಅಂತ ನೋಡುವುದರೊಳಗಾಗಿ ಪುಟ್ಟ ಹೆಬ್ಬೆರಳಿನಷ್ಟು ಇದ್ದ ಹಂದಿ ಇದ್ದಕ್ಕಿದ್ದ ಹಾಗೆ ಆನೆಯ ಗಾತ್ರವಾಗಿ ನಿಂತು ಬಿಡುತ್ತದೆ. ಅರೆ ಇದೇನಿದು ಅಂತ, ಆನೆಯ ಹಾಗಾಗಿದಲ್ಲ ಈ ಹಂದಿ ಅಂತ ಮತ್ತೆ ವಿಚಾರ ಮಾಡುವುದರೊಳಗಾಗಿ ಪರ್ವತ ಗಾತ್ರದ ವರಾಹ ರೂಪ ಎದ್ದು ನಿಲ್ತದೆ. ಇದನ್ನು ನೋಡಿದವನೇ ಬ್ರಹ್ಮನಿಗೆ ತೀರ್ಮಾನವಾಗ್ತದೆ, ಇದು ಸಾಮಾನ್ಯ ಹಂದಿ ಅಲ್ಲ, ಇದು ಬಹುಶಃ ನಾನು ಪ್ರಾರ್ಥಿಸಿದ್ದಕ್ಕೆ ಒಲಿದು ಬಂದ ಭಗವತ್ ಸ್ವರೂಪ ಇರಬೇಕು ಅಂತ ಅವರೆಲ್ಲರೂ, ಬ್ರಹ್ಮಾದಿಗಳು ಮೊದಲು ಮಾಡಿ ಎಲ್ಲ ದೇವತೆಗಳು ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭೂಮಂಡಲ ಕುಸಿಯುತ್ತಿರುವುದನ್ನು ರಕ್ಷಿಸುವುದಕ್ಕೆ ಬಂದಿರಬೇಕು ನೀನಲ್ಲದೆ ಇನ್ಯಾರು ರಕ್ಷಿಸುವುದು ಅಂತ. ಇವನ ಸ್ತುತಿಗಳನ್ನು ಕೇಳ್ತಿದ್ದ ಹಾಗೆ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿದ್ದ ಆ ವರಾಹ ಅವತಾರನಾದ ಆ ಪರಮ ಪುರುಷ ಒಂದು ಸಾರಿ ಕುತ್ತಿಗೆಯನ್ನು ಹೇಗೆ ಝಾಡಿಸಿ ತನ್ನ ಅಷ್ಟು ಕೆಂಪಾದ ರೋಮರಾಶಿಗಳೆಲ್ಲ ಮಿಂಚುವ ಹಾಗೆ ಮಾಡಿ ಛಕ್ಕಂತ ಆ ಎತ್ತರದ ಸ್ಥಾನದಿಂದ ನೆಲಕ್ಕೆ ಭೂಮಿಯನ್ನು ಒತ್ತಿ ಜಿಗಿದರೆ ಹೇಗಾಗಬೇಕಲ್ಲ ಹಾಗೆ ಆಕಾಶವನ್ನೇ ಒತ್ತಿ ಜಿಗಿದು ಮೋಡಗಳನ್ನು ಪ್ರವೇಶಿಸಿ ಅಲ್ಲಿರುವ ನೀರಿನ ಜಾಲಗಳನ್ನೆಲ್ಲ ಭೇದಿಸಿ
ನೀರಿನ ಹನಿಗಳೆಲ್ಲ ಸಿಡಿದು ಭಗವಂತನ ಆ ಸೀರ್ಪನೆ ಇತ್ತ ಬ್ರಹ್ಮಲೋಕಕ್ಕೆಲ್ಲ ಬಂದು ಮುಖಕ್ಕೆಲ್ಲ ಅದರ ಸೀರ್ಪನೆಯನ್ನು ಅನುಭವಿಸ್ತಿರುವ ಹಾಗೆ ಅವನು ಕೆಳಕ್ಕೆ ನೇರ ರಸಾತಲಕ್ಕೆ ಹೋದನಂತೆ, ಸಮುದ್ರದ ಆಳ. ಹೀಗೆ ರಸಾತಲ ಪ್ರವೇಶ ಮಾಡಿ ಅಲ್ಲಿರುವ ಭೂ ಮಂಡಲ ಅದು ಕುಸಿದು ನೀರಿನ ತಳಕ್ಕೆ ಇಳಿದು ಆಚೆಗೆ ಹೋಗ್ತಿರುವುದನ್ನು ತನ್ನ ಕೋರೆ ದಾಡೆಗಳಿಂದ ಎತ್ತಿ ಹಿಡಿದು ತಾನು ಮತ್ತೆ ಮೇಲಕ್ಕೆ ಈಸಿ ಬಂದನು ಅನ್ನುವ ಹಾಗೆ ಮೇಲಕ್ಕೆ ಏರಿ ಬರ್ತಾ ಇರುವಾಗ ದಾರಿಯಲ್ಲಿ ಅವನನ್ನು ಹಿರಣ್ಯಾಕ್ಷ ತಡೆದನಂತೆ. ಆ ಹಿರಣ್ಯಾಕ್ಷನನ್ನು ಒಂದು ಕ್ಷಣ ಗೊತ್ತೇ ಇಲ್ಲದ ಹಾಗೆ ಅಥವಾ ಅವಜ್ಞೆ ಮಾಡಿದ ಹಾಗೆ ಗಮನಿಸಿಯೂ ಗಮನಿಸದಂತೆ ಈ ಭೂಮಂಡಲವನ್ನು ಸ್ವಕ್ಷೇತ್ರದಲ್ಲಿ ಇಡುವುದು ತಾನಿಗೆ ಬಹಳ ಮುಖ್ಯ ಕೆಲಸ ಅಂತ ಭಗವಂತ ನೇರ ಹೋಗಿ ಮೊದಲು ಅದನ್ನು ಅಲ್ಲಿ ಸ್ಥಾಪಿಸಿ ಆ ಬಳಿಕ ಹಿರಣ್ಯಾಕ್ಷನನ್ನು ಕೊಂದ ಅಂತ ಮೈತ್ರೇಯಿಗಳು ವಿದುರನಿಗೆ ಹೇಳುತ್ತಾರೆ. ತಕ್ಷಣ ವಿದುರ ಕೇಳ್ತಾನೆ, ಅಲ್ಲ, ಇದು ಭೂಮಂಡಲವನ್ನು ಸ್ಥಾಪಿಸಲಿಕ್ಕೆ ಹೋಗುವಾಗ ಹಿರಣ್ಯಾಕ್ಷ ಯಾರು, ಎಲ್ಲಿಂದ ಬಂದ, ಅವನನ್ನು ಯಾಕೆ ಇವನು ಭಗವಂತ ಕೊಂದ, ನನಗೆ ಗೊತ್ತಾಗಲಿಲ್ಲ ಅಂತ. ಆಗ ಮತ್ತೆ ಕಥೆಯನ್ನು ಆರಂಭ ಮಾಡ್ತಾ ಮೈತ್ರೇಯಿಗಳು ಹೇಳ್ತಾರೆ, ಸೃಷ್ಟಿಕ್ರಿಯೆಯ ಭಾಗವಾಗಿ ಸ್ವಯಂಭುವ ಮನು ಮತ್ತು ಶತರೂಪರು 3 ಜನ ಹೆಣ್ಣು ಮಕ್ಕಳನ್ನು 2 ಗಂಡು ಮಕ್ಕಳನ್ನು ಹಡೆದಿದ್ರು. ಅವರಲ್ಲಿ ದೇವಹೂತಿ, ಆಕೂತಿ ಮತ್ತು ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು ಮತ್ತು 2 ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ 2 ಗಂಡು ಮಕ್ಕಳು. ಈ ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅನ್ನುವ ಮಕ್ಕಳನ್ನು ಅವರು ಬೇರೆ ಬೇರೆಯವರಿಗೆ ಮದುವೆ ಮಾಡಿಕೊಟ್ಟಿದ್ರು. ಅದರ ಪ್ರಕಾರ ದೇವಹೂತಿಯನ್ನು ಮದುವೆ ಮಾಡಿಕೊಡುವಂತಹ ಒಂದು ಸಂದರ್ಭ, ಅದಕ್ಕೆ ಕರ್ದಮ ಅಂತ ನಾನು ಈಗಾಗಲೇ ಹೇಳಿದ ಬ್ರಹ್ಮನ ನೆರಳು. ಆ ಬಳಿಕ ಆಕೂತಿಯನ್ನು ರುಚಿ ಅನ್ನುವ ಪ್ರಜಾಪತಿ. ನೀವು ಪ್ರಜಾಪತಿ ಅಂತ ಬಂದಾಗೆಲ್ಲ ಭಗವಂತ ಬ್ರಹ್ಮನಿಂದ ಸೃಷ್ಟಿಯಾದ ಮನುಷ್ಯ ಅಂತ ತಿಳಿಬೇಕು. ಪ್ರಜೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ಹುಟ್ಟಿಸಿದವ ಪ್ರಜಾಪತಿ ಅಂತ ಒಬ್ಬ ಪ್ರಜಾಪತಿ ರುಚಿ ಅನ್ನುವವನಿಗೆ ಆಕೂತಿಯನ್ನು ಮತ್ತು ಈ ಪ್ರಸೂತಿ ಅನ್ನುವಳನ್ನು ಈಗಾಗಲೇ ನಾನು ಹೇಳಿದ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿ ಕೊಟ್ಟ. ಆದರೆ ಇವರ ಈ ಸಂತಾನ ಬೆಳೆಯುವ ಹೊತ್ತಿನಲ್ಲಿ ಈ ಪೂರ್ವದ ಘಟನೆ ಕರ್ದಮನದ್ದು ಘಟನೆ ಬಂದದ್ದರಿಂದ ಇಲ್ಲಿಗೆ ಏಕಾಏಕಿ ನಾವು ದೇವಹೂತಿಯ ಕಥೆಯನ್ನು ಹೇಳ್ತಾರೆ. ಜೊತೆಗೆ ಅವರು ದೇವಹೂತಿಯ ಕಥೆಯನ್ನು ಮೊದಲು ಹೇಳಿ ನಂತರ ಈ ಘಟನೆಯನ್ನು ಹೇಳಿದರೆ ಲಿಂಕ್ ತಪ್ತದೆ ಅಂತ ನಮಗೆ ಆ ಕಡೆ ಹೋಗ್ಬಿಡ್ತಾರೆ. ನೀವು ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ಈ ವಂಶದ ವಿವರಣೆಯನ್ನು ಪೆಂಡಿಂಗ್ ಇಡ್ತಾರೆ. ಇಲ್ಲಿ ಪ್ರಾರಂಭ ಮಾಡ್ತಾರೆ. ಮರೀಚಿ ಮತ್ತು ಕಲಾ ಅನ್ನುವ ದಂಪತಿಗಳಿಗೆ ಕಶ್ಯಪ ಅನ್ನುವ ಮಗ ಹುಟ್ಟುತ್ತಾನೆ. ಇದನ್ನು ನಾನು ಎಲ್ಲಿ ನಿಜವಾಗಿ ನಿಮಗೆ ಕನೆಕ್ಟ್ ಆಗ್ತದೆ ಮುಂದೆ ನಾನು ಹೇಳ್ತೀನಿ. ಯಾರು ಕಲಾ ಅಂತ, ಅದು ಹೇಗೆ ದೇವಹೂತಿಗೆ ಅವಳಿಗೆ ಅವನ ಕರ್ದಮನಿಂದ ಹುಟ್ಟಿದ ಹೆಣ್ಣು ಮಕ್ಕಳಲ್ಲಿ 9 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅವಳು ಮರೀಚಿಗೆ ಮದುವೆ ಮಾಡಿಸಿ ಕೊಟ್ಟವಳು. ಅದನ್ನು ನಾನು ಅದಕ್ಕೆ ಹೇಳಿದೆ, ಸ್ವಲ್ಪ ಪೆಂಡಿಂಗ್ ಇಡ್ತಾರೆ ಅವರು, ಈ ಕಡೆಗೆ ಬರ್ತಾರೆ. ಈ ಕಲಾಳನ್ನು ಮದುವೆ ಆದ ನಂತರ ಕಶ್ಯಪ ಹುಟ್ಟಿದ. ಈ ಕಶ್ಯಪನಿಗೆ ದಿತಿ ಮತ್ತು ಅದಿತಿಯರು 2 ಹೆಂಡಂದಿರು. ಒಂದು ದೃಷ್ಟಿಯಿಂದ ದಿತಿಯ ಮೂಲಕ ಎಲ್ಲ ದೈತ್ಯರು ಹುಟ್ಟಿದ್ರು, ಅದಿತಿಯ ಮೂಲಕ ಎಲ್ಲ ಆದಿತ್ಯರು ಅಥವಾ ದೇವತೆಗಳು ಹುಟ್ಟಿದ್ರು. ಹಾಗಾಗಿ ಕಶ್ಯಪರು ರಾಕ್ಷಸರ ಸೃಷ್ಟಿಗೂ ಅವರೇ ಕಾರಣ, ದೇವತೆಗಳ ಸೃಷ್ಟಿಗೂ ಅವರೇ ಕಾರಣ. ನಮ್ಮಲ್ಲಿ ಯಾರಿಗಾದರೂ ಗೋತ್ರ ಗೊತ್ತಿಲ್ಲದಿದ್ದರೆ ಕಶ್ಯಪ ಗೋತ್ರ ಅಂತ ಹೇಳಬಹುದು ಅನ್ನುವಷ್ಟು ಎಲ್ಲ ಸೃಷ್ಟಿಗಳಿಗೂ ಕಶ್ಯಪರು ಕಾರಣ ಅಂತ ಗೊತ್ತಾಗುತ್ತೆ ಭಾಗವತದಲ್ಲಿ. ಸಾಮಾನ್ಯ ಪುರೋಹಿತರು ಗೋತ್ರ ಗೊತ್ತಿಲ್ಲದಿದ್ದರೆ ಕಶ್ಯಪ ಅಂದು ಬಿಡ್ತಾರೆ, ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಅದರ ಹಿನ್ನೆಲೆ ಇದು. ಇಂಥ ಕಶ್ಯಪನಿಗೆ ದಿತಿಯ ಜೊತೆಗೆ ಒಂದು ಸಮಾಗಮವೋ ಅಥವಾ ಬದುಕೋ ನಡೆದಿತ್ತು. ಇತ್ತ ದಿತಿಗೆ ಅಲ್ಲಿ ಅದಿತಿಗೆ ಮಕ್ಕಳಾಗಿದ್ದಾವೆ, ತನಗೆ ಮಕ್ಕಳಾಗಲಿಲ್ಲ ಅನ್ನುವ ಚಡಪಡಿಕೆ, ಅಸೂಯೆ, ಬೇಗ ಮಕ್ಕಳಾಗಬೇಕು ಅನ್ನುವ ತಹತಃ. ಆದ್ದರಿಂದ ಅವಳು ಏನು ಮಾಡ್ತಾಳೆ ಅಂತಂದರೆ, ಒಂದು ದಿನ ಸಮಯವಲ್ಲದ ಸಮಯ, ಮುಸ್ಸಂಜೆ, ಕಶ್ಯಪರನ್ನು ನನಗೆ ಸಂತಾನ ಕೊಡಿ ಅಂತ ಬೇಡ್ತಾಳೆ. ಯಾವ ಪರಿ ಬೇಡ್ತಾಳೆ ಅಂದರೆ, ಕಶ್ಯಪರು ಒಬ್ಬರು ತಪಸ್ವಿಗಳು, ಮತ್ತು ಹಿಂದಿನ ಕಾಲದ ಏನೇ ಋಷಿಗಳಿದ್ದರೂ ಅವರು ಧರ್ಮನಿಷ್ಠವಾಗಿ ಅವರ ಸಂತಾನ, ಅವರೊಂದು ಪೂಜೆಯ ಭಾಗವಾಗಿಯೇ ಸಂತಾನ ಹೊರತು ಅದು ಯಾವುದೋ ಸಂದರ್ಭದಲ್ಲಿ ಹೇಗೋ ಸೃಷ್ಟಿ ಇಲ್ಲ.
ಆದರೆ ದಿತಿ ಒಂದೇ ಸಮನೆ ಹಠ ಹಿಡಿತಾಳೆ, ನನಗೆ ಈ ಕ್ಷಣ ಮಗು ಬೇಕು, ಈಗಲೇ ಈ ಹೊತ್ತಿಗೇನೆ ಅಂತ. ಹೊತ್ತಲ್ಲದ ಹೊತ್ತು, ಮುಸ್ಸಂಜೆ, ಈಗ ದುಷ್ಟಶಕ್ತಿಗಳೆಲ್ಲ ಪ್ರಬಲವಾಗಿರುವ ಸಮಯ, ಮತ್ತು ಇದು ಸಮಾಗಮಕ್ಕೆ ಹೊತ್ತಲ್ಲ. ನೀನು ಶಾಸ್ತ್ರಬದ್ಧವಾಗಿ ಧರ್ಮನಿಷ್ಠವಾಗಿ ಕೇಳಬೇಕಾದಂತಹ ಕೇಳಿಕೆಯನ್ನು ಕೇಳ್ತಿಲ್ಲ ಅಂತೆಲ್ಲ ಹೇಳಿದರು. ಕಶ್ಯಪರ ಮಾತನ್ನು ಅವಳು ಕೇಳೋದಿಲ್ಲ. ಒಂದು ಹಂತ ವಿವರಣೆ ಬರುತ್ತೆ, ಅವಳು ಸಾಕ್ಷಾತ್ ಕಶ್ಯಪರ ವಸ್ತ್ರವನ್ನೇ ಎಳೆದಳು ಅನ್ನುವವರೆಗೆ. ಧರ್ಮ ಪರಂಪರೆಯ ಒಂದು ಭಾಗ ಧರ್ಮಶಾಸ್ತ್ರದಲ್ಲಿ ಅಪೇಕ್ಷೆ ಪಟ್ಟು ಒಬ್ಬಳು ಹೆಣ್ಣು ಮಗಳು ಸಂತಾನ ಬೇಕು ಅಂದರೆ ಕರುಣಿಸಬೇಕು, ಇಲ್ಲ ಅಂತ ನಿರಾಕರಿಸುವ ಹಾಗಿಲ್ಲ. ಆ ಕಾಲಕ್ಕೆ ಆವಾಗ ಕಶ್ಯಪರು ಎಷ್ಟೆಲ್ಲ ಇವಳನ್ನು ಸಮಾಧಾನಿಸಿದ್ರು, ಇಲ್ಲ ಅಂದ ಕೇಳಲಿಲ್ವಲ್ಲ ಅಂತ ಆಯಿತು ಅಂತ ಅವಳಿಗೆ ಸಂತಾನವನ್ನು ಕರುಣಿಸ್ತಾರೆ. ಮುಸ್ಸಂಜೆಯ ಹೊತ್ತಿನ ಸಮಾಗಮದ ಆ ಸೃಷ್ಟಿಕ್ರಿಯೆ ಮುಗಿದ ನಂತರದಲ್ಲಿ ಅವರು ಬಹಳ ದುಃಖಿತರಾಗಿ ಹೇಳ್ತಾರೆ, ನೀನು ಹುಟ್ಟಿಸುವ ಸೃಷ್ಟಿ ಲೋಕಕಂಟಕವಾಗಿ ಇರ್ತದೆ. ಅದು ಎಲ್ಲರಿಗೂ ಭೀತಿಯನ್ನು, ಭಯಾನಕ ಅವಸ್ಥೆಯನ್ನು, ಜಗದ ಎಲ್ಲರೂ ಕೂಡ ಯಾಕಾದರೂ ಹುಟ್ಟಿದ್ರು ಅಂತ ಪರಿತಪಿಸುವಂತಹ ಸೃಷ್ಟಿಯಾಗ್ತದೆ. ಆದ್ದರಿಂದ ಇದನ್ನು ಮತ್ತು ಅಷ್ಟು ಮಾತ್ರ ಹೇಳಲ್ಲ ಅವರು, ಆದರೆ ಅವನು ಕೊನೆಗೆ ಭಗವಂತನ ಕೈಯಿಂದ ಮರಣವೂ ಹೊಂದುತ್ತಾನೆ ಅಂತ. ಇವಳಿಗೆ ಒಂದು ಸಮಾಧಾನ, ನನ್ನ ಮಗ ನಾರಾಯಣನೋ ಭಗವತ್ತತ್ವೋ ಯಾವುದೋ ಹೇಳ್ತಾರಲ್ಲ, ಅದರಿಂದ ಕೊಲೆಗೆ ಒಳಗಾಗ್ತಾನಲ್ಲ, ತೊಂದರೆ ಇಲ್ಲ ಅಂತ ಒಂದು ಕಡೆ ಸಮಾಧಾನ. ಇನ್ನೊಂದು ಕಡೆಗೆ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಏನಾದರೂ ಮಾಡಿ, ನನಗೆ ಗೊತ್ತಾಗಲಿಲ್ಲ ಆ ಕ್ಷಣಕ್ಕೆ ಅಂತಹ ಭಾವಾವೇಶಕ್ಕೆ ಒಳಗಾಗಿದ್ದೆ, ನನಗೆ ಹೇಗಾದರೂ ಇದರಿಂದ ಪಾರು ಮಾಡಿ ಅಂದಾಗ, ಇದರಿಂದ ಪಾರು ಮಾಡೋಕ್ಕಾಗಲ್ಲ, ನಿನಗೆ ಇದು ಸಂತಾನ ಖಚಿತ ಹೀಗೆ ಹುಟ್ಟೋದು, ಆದರೆ ನೀನು ಇಷ್ಟು ಪಶ್ಚಾತ್ತಾಪ ಪಟ್ಟದ್ರಿಂದ ಇದರ ನಂತರದ ಅಂದರೆ ಈ ಮಕ್ಕಳಲ್ಲಿ ಒಬ್ಬ ಭಗವದ್ಭಕ್ತನಾಗ್ತಾನೆ, ಭಾಗವತೋತ್ತಮನಾಗ್ತಾನೆ. ಅದೇ ಪ್ರಹ್ಲಾದ, ನಿಮಗೆ ಗೊತ್ತು. ಸೊ ಭಾಗವತ ಅಂದರೆ ಭಗವಂತನನ್ನು ನಿರಂತರವಾಗಿ ಭಕ್ತಿ ಮಾಡುವ ಅವರಲ್ಲಿ ಉತ್ತಮನಾಗ್ತಾನೆ ಅಂತ ಭಾಗವತೋತ್ತಮ ಮುಂದೆ ಹುಡ್ತಾನೆ, ಈಗಿನ ಸಂತಾನದಲ್ಲಿ ಅಲ್ಲ. ಹೀಗೆ ಹೇಳಿದ ನಂತರ ಆ ದಿತಿಯ ಗರ್ಭ ಬೆಳೆದು 100 ವರ್ಷ ಕಾಲದ ಗರ್ಭವನ್ನು ಅವಳು ಕಟ್ಟಿಕೊಂಡಿದ್ದಂತಹ ಹೊತ್ತಿನಲ್ಲಿ ಇಡೀ ಲೋಕದಲ್ಲಿ ಉತ್ಪಾತಗಳು ಪ್ರಾರಂಭ ಆಗ್ತವೆ. ಜಗತ್ತಿಗೆಲ್ಲ ಗೊತ್ತಾಯಿತು ಅನ್ನುವ ಹಾಗೆ ಅನೇಕ ಕೆಟ್ಟ ಶಕುನಗಳು, ಬೇರೆ ಬೇರೆ ಅಂದರೆ ಪ್ರಳಯಾಂತಿಕ ಅವಸ್ಥೆಗಳು, ಲೋಕದಲ್ಲಿ ಎಲ್ಲರೂ ಹೆದರುವಂತಹ ಘಟನೆಗಳು, ದೇವತೆಗಳಿಗೆ ಭೀತಿ. ದೇವತೆಗಳಿಗೂ ಗೊತ್ತಾಗುತ್ತೆ, ಏನೋ ಭೂಲೋಕದಲ್ಲಿ ಬಹಳ ವಿಶೇಷವಾದ ಕೆಟ್ಟ ಘಟನೆಗಳು ನಡೆಯುವಾಗ ಏನೇನೋ ಆಗುತ್ತೋ ಅಂಥ ಘಟನೆ ನಡೀಲಿಕ್ಕೆ ಶುರುವಾಗಿದೆ ಅಲ್ಲ ಅಂತ ದೇವತೆಗಳು ಭೀತರಾಗ್ತಾರೆ. ಅವರು ಹೋಗಿ ಬ್ರಹ್ಮನನ್ನು ಕೇಳಿಕೊಳ್ತಾರೆ, ಏನಾಗಿದೆ ಗೊತ್ತಿಲ್ಲ, ನಮಗೆಲ್ಲ ಒಂದು ಭೀತಿಯ ವಾತಾವರಣ ಅಂತ. ಆಗ ಬ್ರಹ್ಮ ಹೇಳ್ತಾನೆ, ಇದು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಬಂದ ಗರ್ಭ, ಅದು ದಿತಿಯಲ್ಲಿ ಉಂಟಾಗಿದೆ ಆ ಗರ್ಭ. ಅದಕ್ಕೆ ಕಾರಣ ಏನು ಅಂದರೆ, ವೈಕುಂಠದ ದ್ವಾರಪಾಲಕರು ಜಯ ವಿಜಯರು ಅಂತ ಇಬ್ಬರಿದ್ದಾರೆ. ಅವರು ತಮ್ಮ ದ್ವಾರಪಾಲಕರ ಕೆಲಸವನ್ನು ಅತ್ಯಂತ ಚೊಕ್ಕಟವಾಗಿ ಮಾಡಿಕೊಂಡು ಬಂದವರು. ಒಂದು ಸಂದರ್ಭ ಬಂತು, ನನ್ನ ಬಾಲಕರು ಕುಮಾರರು ಸನಕ, ಸನಂದನ, ಸನಾತನ, ಸನತ್ ಕುಮಾರ, ನಾನು ನಿಮಗೆ ಹೇಳಿದೆ ಪ್ರಥಮ 4 ಮಕ್ಕಳು ಬಾಲಕರು. ಅವರಿಗೂ ಪ್ರಥಮ ಸೃಷ್ಟಿ ನೋಡಿ, ಅವರು ಎಲ್ಲರಿಗೂ ಮೊದಲು ಹುಟ್ಟಿದವರು. ಆದರೆ ಅವರಿಗೆ ಯಾವತ್ತೂ ಖಾಯಂ 5 ವರ್ಷದ ಬಾಲಕರ ಅವಸ್ಥೆ, ಅವ್ರು ಯಾವತ್ತೂ ಬೆಳೀಲಿಲ್ಲ ಅಂತ, ಅವರಷ್ಟು ಕೌಮಾರ್ಯ. ಈ ಬಾಲಕರ ಅವಸ್ಥೆಯಲ್ಲಿದ್ದಂತಹ 4 ಹುಡುಗರು 5 ವರ್ಷದವರು ತಮ್ಮ ಅನೇಕ ತಪಸ್ಸಾಧನೆಯಿಂದ ಜ್ಞಾನವನ್ನೆಲ್ಲ ಪಡೆದದ್ದರಿಂದ ವೈಕುಂಠಕ್ಕೆ ಹೋಗುವ ಅರ್ಹತೆಯನ್ನು ಪಡೀತಾರೆ. ಹಾಗಾಗಿ ಅವರು ಸರಳವಾಗಿ ವೈಕುಂಠ ಪ್ರವೇಶ ಮಾಡಿ ಆ ವೈಕುಂಠ ದ್ವಾರದ 6 ಮಂಟಪ ದ್ವಾರಗಳನ್ನು ದಾಟ್ತಾರೆ. 7ನೆಯ ಮಂಟಪ ದ್ವಾರಕ್ಕೆ ಬಂದಾಗ ಜಯ ವಿಜಯರು ದ್ವಾರಪಾಲಕರು, ಅವ್ರಿಗೇನನ್ನಿಸುತ್ತೆ, ಪುಡುಕೋಶಿ ಮಕ್ಕಳು ಬಾಲಕರು ಆಟ ಆಡ್ಕೊಂಡು ಬಂದಿದ್ದಾವೆ ಕಾಣ್ತದೆ ಅಂತ ಅನ್ನಿಸಿರ್ಬೇಕು. ತಪಸ್ವಿಗಳು ಋಷಿ ಮುನಿಗಳನ್ನೇ ನೋಡಿದವರಯ್ಯನ ಇವರು, ಎಂಥದ್ದು ಇವು ಹುಡುಗಾಟದಲ್ಲಿ ಬಂದಿದ್ದಾರೆ ಕಾಣ್ತದೆ ಅಂತ ಅನ್ನಿಸಿರಬಹುದು. ಅವರು ತಡೆಯುತ್ತಾರೆ. ಇವರು ವಯಸ್ಸಿನಿಂದ 5 ವರ್ಷದ ಹಾಗೆ, ಇವರು ಪ್ರಬುದ್ಧ ಜ್ಞಾನಿಗಳಲ್ವಾ, ಇವರಿಗೆ ಕೋಪ ಬರುತ್ತೆ. 7 ದ್ವಾರ ದಾಟಿ ಬಂದಿದ್ದೇವೆ, 6ನೆಯ ದ್ವಾರದವರೆಗೂ ಯಾರೂ ತಡೆದಿಲ್ಲ, 7ನೆಯ ದ್ವಾರಕ್ಕೆ ತಡೆದಿದ್ದೀರಿ. ನಮ್ಮಂತಹ ಜ್ಞಾನಿಗಳನ್ನು ಗುರುತಿಸದೆ ಭಗವಂತನ ಹತ್ತಿರ ಹೋಗುವುದಕ್ಕೆ ಎಷ್ಟು ನಾವು
ಅದಕ್ಕೆ ಸಿದ್ಧರಾದವರು ಅನ್ನೋದನ್ನು ಯೋಚಿಸದೆ ತಡೆದಿದ್ದೀರಲ್ಲ, ಈ ತಪ್ಪಿಗೆ ಭೂಲೋಕದಲ್ಲಿ ನೀವು ಮನುಷ್ಯ ಯೋನಿಯಲ್ಲಿ ಹುಟ್ಟಿ, ಹೀನ ಯೋನಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಇವರು ಶಾಪ ಕೊಡುವಾಗ ನಾನು ಯಾವಾಗಲೂ ಹೇಳೋದು, ದ್ವಾರಪಾಲಕರಿಗೆ ಭಾರಿ ಇಕ್ಕಟ್ಟು. ಓನರ್ ಏನು ಮಾಡ್ತಾನೆ, ಯಾಕೋ ಬಿಟ್ಟಿ ಅಂತ ಕೇಳ್ತಾನೆ, ಬಿಟ್ರೆ ಬಿಡಲಿಲ್ಲ ಯಾಕೋ ಬಿಡಲಿಲ್ಲ ಅಂತ ಕೇಳ್ತಾನೆ. ಅವ ಭಾರಿ ಅವ ಪಾಪ ಎಡ ಬಿಡಂಗೆ ಅಲ್ಲಿ ನಿತ್ತವ. ಅವರು ಮೊದಲು ಯಾರು ಬರ್ತಾರಲ್ಲ ಅವರು ಮಾಲಕರಿಗೆ ಹೇಳಿರ್ತಾರೆ ನಾವು ಬರ್ತೇವೆ ಅಂತ. ಈ ಮಾಲಕರು ದ್ವಾರಪಾಲಕನಿಗೆ ಹೇಳಿರಲ್ಲ, ಅವ್ರು ತಡೀತಾರೆ. ಮಾಲಕ ಏನೋ ನಿಂಗೆ ಅಷ್ಟು ಗೊತ್ತಾಗಲ್ಲ, ನಂಗೆ ಏನು ಗೊತ್ತಾಗಬೇಕು ಸ್ವಾಮಿ ಅಂತ ಅವನು. ಹಾಗಾಗಿ ನಿಮಗೆ ನಮ್ಮಲ್ಲೊಂದು ನಂಬಿಕೆ ಇದೆ, ದೇವಸ್ಥಾನದ ದ್ವಾರಪಾಲಕರ ಕಾಲನ್ನು ತೀಡಿ ಪಾದಕ್ಕೆ ನಮಸ್ಕರಿಸಿದರೆ ಎಂದು ಕಾಲು ನೋವು ಬರಲ್ಲ ಅಂತ ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಅಷ್ಟು ನಿತ್ತು ಭಗವಂತನನ್ನು ಕಾದವರು ಅಂತ. ಇದೆಲ್ಲ ನಂಬಿಕೆಗಳ ಭಾಗವಾಗಿ ನಮ್ಮಲ್ಲೂ ಅಂತರ್ಗತವಾದರೆ ಪರಿಣಾಮ ಆದೀತು, ಗೊತ್ತಿಲ್ಲ. ಈ ಪಾಪ ಈ ದ್ವಾರಪಾಲಕ ಸೆಕ್ಯೂರಿಟಿ ಗಾರ್ಡ್ ಅವನು ಯಾವತ್ತೂ ಕೂಡ ಸಫರರೇ. ಬಿಟ್ಟರೆ ಬಿಟ್ಟದ್ದು ಯಾಕೆ ಅಂತ, ಬಿಡಲಿಲ್ಲ ಬಿಡಲಿಲ್ಲ ಯಾಕೆ ಅಂತ ಎರಡೂ ಅನುಭವಿಸ್ಬೇಕು ಅವನು. ಪಾಪ ಅವರು ಅನುಭವಿಸ್ತಾರೆ. ಅವರು ಬಹಳ ಪರಿಪರಿಯಾಗಿ ನಮ್ಮ ತಪ್ಪಾಯಿತು ನಮ್ಮನ್ನು ಕ್ಷಮಿಸು ಏನು ಕೇಳ್ತಾ ಇರುವಾಗಲೇ ನಾರಾಯಣನಿಗೆ ಘಟನೆ ಗೊತ್ತಾಗುತ್ತೆ. ಭಗವಂತ ಬರ್ತಾನೆ. ಬಂದು ಅವನು ಇಡೀ ಸಂಗತಿಗಳನ್ನು ಆಗಲೇ ಗ್ರಹಿಸಿ ಭಗವದ್ಭಕ್ತರನ್ನು ನಾನು ಪ್ರಥಮ ಆದ್ಯತೆಯಿಂದ ಕರೆದುಕೊಳ್ಳುವವ. ಭಗವಂತನ ದಾರಿ ನಡೆದ ಬ್ರಹ್ಮ ಜಿಜ್ಞಾಸುಗಳು ಭಗವದ್ಭಕ್ತರು, ಅವರಿಗೆ ಅವಮಾನ ಆದರೆ ನನಗೆ ಆದ ಹಾಗೆ. ಒಬ್ಬ ಭಗವದ್ಭಕ್ತ ಬ್ರಹ್ಮ ಜಿಜ್ಞಾಸು ಭಗವತ್ ತತ್ವವನ್ನು ತಿಳಿದ ತನ್ನ ಅಧ್ಯಯನ ತಪಸ್ಸಿನಿಂದ ಬೆಳೆದಂತಹ ಯಾರಿದ್ದಾನೆ ಅವನನ್ನು ಯಾರು ತಡೆದರೂ ಯಾರು ಅವಮಾನಿಸಿದರೂ ನಾನು ಸಹಿಸುವುದಿಲ್ಲ. ಆದ್ದರಿಂದ ನೀನು ದ್ವಾರಪಾಲಕನಾಗಿ ಮಾಡಬೇಕಾದ ಕರ್ತವ್ಯ ಮಾಡಿದ್ದೀಯೋ ಬಿಟ್ಟಿದ್ದೀಯೋ ನೀನು ಯೋಚಿಸಬೇಕಿತ್ತು. ಅಂಥ ಬ್ರಹ್ಮ ಜಿಜ್ಞಾಸುಗಳನ್ನು ಭಗವದ್ಭಕ್ತರನ್ನು ತಡೆದು ನೀನು ಮಾಡಿದ ಈ ಅಪಮಾನಕ್ಕೆ ಅವರು ಹೇಳಿದ ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕು, ನೀವು ಅನುಭವಿಸಿ ಅಂತ ಭಗವಂತ ಕೂಡ ಅವರ ಶಾಪಕ್ಕೆ ಸಬೂಬು ಇಲ್ಲದೆ ಅಥವಾ ಸಮರ್ಥನೆಯನ್ನೇ ಕೇಳದೆ ಭಾವಿಸದೆ ಹೌದು ಅಂತ ಅದನ್ನು ಸಮರ್ಥಿಸ್ತಾನೆ, ಅದು ಆಗಲೇಬೇಕು ಅಂತ. ಆದರೆ ಆದಷ್ಟು ಬೇಗ ಪುನಃ ಮರಳಿ ನನ್ನ ಬಳಿಗೆ ಬರುವಂತೆ ಆಗಲಿ ಅಂತಲೂ ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ. ಇವರೂ ಕೂಡ ನಾವು ಎಲ್ಲಿಯೇ ಬೀಳಲಿ ನಿರಂತರ ನಮಗೆ ಭಗವಂತನ ಸ್ಮರಣೆ ಇರಲಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ಆ ಬಾಲಕರ ಹತ್ರ. ಹಾಗಾಗಿ ಸನಕಾದಿಗಳು ಕೊಟ್ಟ ಶಾಪದ ಫಲವಾಗಿ ಭೂಮಿಗೆ ಬಿದ್ದ ಜಯ ವಿಜಯರೇ ಈಗ ದ್ವಿತೀಯ ಹೊಟ್ಟೆಯಲ್ಲಿ ಇರುವವರು. ಅವರು ಕಶ್ಯಪರು ಈಗಾಗಲೇ ಹೇಳಿರುವಂತೆ ಅವರು ಒಳ್ಳೆಯ ಹೊತ್ತಿನ ಸಮಾಗಮದಿಂದ ಹುಟ್ಟಿಲ್ಲವಾದ್ದರಿಂದ ದುಷ್ಟ ರಾಕ್ಷಸರಾಗಿ ಲೋಕಕಂಠಕರಾಗಿ ಜಗತ್ತಿಗೆ ಭೀತಿ ಹುಟ್ಟಿಸುವವರಾಗಿ ಹುಟ್ಟಲಿಕ್ಕಿದ್ದಾರೆ. ಆದರೆ ಭಗವಂತನೇ ಅಲ್ಲಿ ಒಂದು ಅಶೂರೆನ್ಸ್ ಕೊಟ್ಟಿದ್ದಾನಲ್ಲ, ಮತ್ತೆ ಬೇಗನೆ ನನ್ನ ಬಳಿಗೆ ಬರ್ತೀರಿ ಅಂತ. ಆ ಕಾರಣದಿಂದ ಮತ್ತು ಕಶ್ಯಪರೇ ಹೇಳಿದ್ದಾರೆ ಭಗವಂತನಿಂದಲೇ ಮರಣವಿದೆ ಅಂತ. ಹಾಗಾಗಿ ನೀವು ಚಿಂತಿಸುವುದು ಬೇಡ, ಅವರಿಗೆ ಭಗವಂತನಿಂದಲೇ ಮರಣ ಕೂಡ ಇದೆ ಅನ್ನುವ ಕಥೆಯನ್ನು ನೆನಪಿಸಿ ಹಾಗೆ ಹುಟ್ಟಲಿಕ್ಕೆ ಇರುವ ಈ ಹಿರಣ್ಯಾಕ್ಷ ಅಥವಾ ಹಿರಣ್ಯಕಶಿಪುಗಳೇ ದ್ವಿತೀಯ ಗರ್ಭದಲ್ಲಿ ಇದ್ದವರು. ಅಂಥ ದ್ವಿತೀಯ ಗರ್ಭದಲ್ಲಿದ್ದ ಇಬ್ಬರು ಹುಟ್ಟುವಾಗ ಏನೇನಾಯಿತು, ಅದಕ್ಕೆ ನಾನು ಭಾಗವತವನ್ನು ಹೇಳುವಾಗ ನಿಮಗೆ ಒಂದು 100 ಪುಟವನ್ನು 100 ವಾಕ್ಯದಲ್ಲಿ ಮುಗಿಸ್ತೀನಿ. 100 ಪುಟಗಳಲ್ಲಿ ಎಷ್ಟಿದೆ ಆ ಸಂಪತ್ತನ್ನು ಓದಿ ಅನುಭವಿಸಬೇಕು. ಒಂದು ಉತ್ಪಾತಗಳು ಅಂದರೆ ಏನು, ಅದರ ವಿವರಣೆಗಳನ್ನೆಲ್ಲ ನೀವು ಓದಬೇಕು. ಒಬ್ಬ ದೈತ್ಯ ಬರುವಾಗ ಲೋಕ ಅನುಭವಿಸುವ ಯಾತನೆಗಳೇನು ನೋಡಿ, ನಮಗೆ ಗೊತ್ತಿಲ್ಲ. ನಮಗೂ ಕೂಡ ಎಷ್ಟೋ ಪ್ರಾಕೃತಿಕ ಅಸಮತೋಲಗಳು, ಏನೇನೋ ಉತ್ಪಾತಗಳು, ಎಲ್ಲೆಲ್ಲೋ ಏನೋ ಆಯಿತು ಅಂತ ಓದ್ತೇವಲ್ಲ. ಯಾರಿಗೆ ಗೊತ್ತು ಯಾವ ರಾಕ್ಷಸ ಹುಟ್ಟುತ್ತಿದ್ದಾನೋ ಅಲ್ವಾ, ಯಾವ ಕೇಡು ಸಂಭವಿಸಲಿಕ್ಕಿದೆ ಅಂತ ಪ್ರಕೃತಿ ಸೂಚಿಸ್ತಿದೆಯೋ. ಪ್ರಕೃತಿಗೆ ಕೂಡಲೇ ಗೊತ್ತಿದೆ, ಅದರಿಂದ ಅದು ಇಮಿಡಿಯೇಟ್ ರೆಸ್ಪಾಂಡ್ ಮಾಡುತ್ತೆ. ನಮಗೆ ಗೊತ್ತಿಲ್ಲ, ಪ್ರಕೃತಿಗೆ ಅರ್ಥ ಆಗುತ್ತೆ. ಮತ್ತು ನಾನು ನಿಮಗೆ ಹೇಳಿದೆ, ಮನುಷ್ಯ ಕನೆಕ್ಟೆಡ್ ಇದ್ದ ಮೊದಲು, ಈಗ ಇಲ್ಲ. ಆದರೆ ಪ್ರಕೃತಿ ಈಗಲೂ ಕನೆಕ್ಟೆಡ್ ಇದೆ, ಅದಕ್ಕೆ ಗೊತ್ತಾಗುತ್ತೆ ಇಮಿಡಿಯೇಟ್. ಅದು ಈಗೀಗಲೇ ತನಗೆ ಏನು ಆ ಲೋಕದಿಂದ ಕನೆಕ್ಷನ್ ಆಗಿ ಏನು ತಿಳಿಯುತ್ತದೆ ಅದನ್ನು ಅದು ಇಮಿಡಿಯೇಟ್ ತಾನು ಪ್ರಕಟಿಸ್ತದೆ. ಆ ಅರ್ಥಗಳಲ್ಲಿ ನೀವು ಆ
ಉತ್ಪಾತದ ವಿವರಗಳನ್ನೆಲ್ಲ ಓದಬೇಕು. ಅದೇನು ಗಾಳಿ, ಅದೇನು ಧೂಳೆಬ್ಬಿಸುವ ಸುಂಟರ ಗಾಳಿ, ಅದೆಂಥ ಮರಗಿಡಗಳೆಲ್ಲ ನೆಲದಿಂದ ಬುಡ ಸಮೇತ ಕಿತ್ತು ಬೀಳ್ತವೋ ಎನ್ನುವ ಹಾಗೆ ಅಲುಗಾಟ, ಲೋಕ ಇಡೀ ಅದುರಿ ಇನ್ನೇನು ಬೀಳ್ತೇವೆ ನಾವೆಲ್ಲ ಅನ್ನುವ ಹಾಗೆ, ಪಶು ಪಕ್ಷಿಗಳೆಲ್ಲ ಭೀತರಾಗಿ ಗಿಡ ಮರದಿಂದ ಓಡುವ ಹಾಗೆ, ಅಲ್ಲಿ ಇಲ್ಲಿ ಯಾವುದೋ ಒಂದು ಕಂದಕ ಆಯಿತು ನಿರ್ಮಾಣ, ಮತ್ತೊಂದು ಕಡೆ ಎಲ್ಲೋ ಏನೋ ಉತ್ಪನ್ನ ಆಯಿತು, ಹೀಗೆಲ್ಲ ನಡೀತಾ ಇರುವಾಗ ಇವರು ಹುಟ್ಟಿದರು ಅಂತ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ಮೊದಲು ಹುಟ್ಟಿದವ ಮತ್ತು ನಂತರ ಹುಟ್ಟಿದವ ಅನ್ನುವ ಲೆಕ್ಕದಲ್ಲಿ ಹಿರಣ್ಯಾಕ್ಷ ಮೊದಲು ಹುಟ್ಟಿ ಹಿರಣ್ಯಕಶಿಪು ನಂತರ ಹುಟ್ಟಿದ್ದು. ಅದು ಅವಳಿಗಳಲ್ಲಿ ಹಿಂದೆ ಬಂದವ ದೊಡ್ಡವ, ನಿಮಗೆ ಗೊತ್ತು. ಹಾಗಾಗಿ ಹಿರಣ್ಯಕಶಿಪು ಅಣ್ಣ, ಹಿರಣ್ಯಾಕ್ಷ ತಮ್ಮನಾಗಿ ಹುಟ್ಟುತ್ತಾರೆ. ಹೀಗೆ ಹುಟ್ಟಿದ ಹಿರಣ್ಯಾಕ್ಷನೇ ಯಾವ ಪರಿ ದೈತ್ಯನಾಗಿ ಬೆಳೀತಾನೆ ಅಂತಂದರೆ, ಅವನು ಇನ್ನು ಲೋಕಕಂಠಕ ಎಷ್ಟು ರಸಾತಲ ಮತ್ತು ಈ ಯಾವುದನ್ನು ನಾವು ಕೆಳಗಿನ ಲೋಕ ಅಂತ ಹೇಳ್ತೇವೆ ಅಲ್ಲೆಲ್ಲ ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಸಾಕಷ್ಟು ತನ್ನ ಡಾಮಿನೇಷನನ್ನು ಸ್ಥಾಪಿಸಬೇಕು ಅಂತ ಕಡೆಗೆ ಯಾರು ಅವನಿಗೊಂಥರ ತಿಂಡಿ ಅಂತ ಹೇಳ್ತೇವಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ, ಏನಾದರೂ ಮಾಡಬೇಕು ಅಂತ ತುರಿಕೆ ಅವನಿಗೆ. ಅಷ್ಟು ಅವನಲ್ಲಿ ತೋಳುಬಲ ಎಲ್ಲ ಇದೆ, ಪೌರುಷ ಇದೆ. ನನಗೊಬ್ಬ ವಿರೋಧಿ ಬೇಕಪ್ಪ ಯುದ್ಧ ಮಾಡಲಿಕ್ಕೆ ಅಂತ ಹುಡ್ಕೊಂಡು ಹೋದ ಅಂತೇವ. ಈ ಅಂಡರ್ ವರ್ಲ್ಡ್ ಡಾನ್ಗಳು ತಾವು ಭಾರಿ ಪವರ್ಫುಲ್ ಅಂತ ತೋರ್ಸಕ್ಕೆ ಯಾರಾದರೂ ಒಬ್ಬ ಲೀಡಿಂಗ್ ವ್ಯಕ್ತಿಯನ್ನು ಕೊಂದು ಹಾಕ್ತಾರೆ. ಆ ಮೂಲಕ ತಾನು ಇದ್ದೇನೆ, ತನ್ನ ಸುಪ್ರಿಮೆಸಿಯನ್ನು ನೋಡಿ ನಾನು ಹೀಗೆ ಬಿಟ್ಟರೆ ನಿಮ್ಮ ಇಂಥ ಅನೇಕರನ್ನು ಕೊಂದು ಹಾಕ್ತೇವೆ ಅಂತ ತೋರಿಸ್ತಾ ಇರ್ತಾರೆ. ತಮ್ಮ ಬಲಿಷ್ಠರು ತಾವು ಅಂತ ಪ್ರಕಟಪಡಿಸ್ಲಿಕ್ಕೆ ಇದು ಅಂಡರ್ ವರ್ಲ್ಡ್ ಡಾನ್ಗಳು ಮಾಡೋದು. ಒಂದು ಲೆಕ್ಕದಲ್ಲಿ ಅವರು ಕೂಡ ಈ ಕೆಳಗಿನ ಲೋಕದವರೇ ಅಂಡರ್ ವರ್ಲ್ಡ್. ನೋಡಿ, ಈ ಮನುಷ್ಯ ಅಥವಾ ಈ ರಾಕ್ಷಸ ಇವನಿಗೆ ಯಾವ ಪರಿ ಒಂದು ಆವೇಶ ಅಂತಂದರೆ, ಯಾರಾದರೂ ಯುದ್ಧ ಮಾಡಿ ನಾನು ನನ್ನ ಸುಪ್ರಿಮೆಸಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಅವನು ಹೋರಾಟ ಮಾಡುವ ಹಾಗೆ ಇದ್ದಾಗ ಯಾರೂ ಸಿಗಲಿಲ್ಲ. ವರುಣನ ಹತ್ರ ಹೋದಂತೆ ಜಲದೇವತೆ, ಬಾರಯ್ಯ ಯುದ್ಧ ಮಾಡು ಅಂತ. ಮತ್ತು ದೊಡ್ಡ ದುಷ್ಟರು ಕರೀಲಿ ಇನ್ನೊಬ್ರು ಕರೀಲಿ, ಒಬ್ಬ ಯೋಧ ಯುದ್ಧ ಮಾಡಲ್ಲ ಅಂದರೆ ಒಂದೋ ಶರಣಾಗತನಾಗಬೇಕು, ಇಲ್ಲ ಸೋತಿದ್ದೀನಪ್ಪ ಬೇರೆಯವ್ರ ಹತ್ರ ಹೋಗು ಅನ್ಬೇಕಲ್ಲ. ಇವ ವರುಣನನ್ನು ಕರೆದಾಗ ವರುಣನೇ ಗೊತ್ತಿತ್ತಂತೆ ಇವು ನಮ್ಮ ಕೈಯವನಲ್ಲ, ಇವನನ್ನು ಭಗವಂತನೇ ಪರಿಹರಿಸಬೇಕು ಅಂತ. ಅವನು ಎಲ್ಲಪ್ಪ ನನಗೀಗ ಇತ್ತೀಚೆಗೆ ಯುದ್ಧ ಎಲ್ಲ ಬೇಡ ಆಗಿದೆ, ಸ್ವಲ್ಪ ವೈರಾಗ್ಯದಿಂದ ವಿರಾಗದಿಂದ ಇದ್ದೇನೆ, ನೀನು ಬಹುಶಃ ನಿನ್ನನ್ನು ಯಾರಾದರೂ ಚೆನ್ನಾಗಿ ನಿನ್ನ ಜೊತೆಗೆ ಹೋರಾಟ ಮಾಡಿ ನಾಯಿಯ ಹಾಗೆ ಒಂದು ಬೀದಿ ಹೆಣ ಮಾಡಬಹುದಾದ್ರೆ ಅದ್ರ ಭಗವಂತ ಮಾತ್ರ ಅವನ ಹತ್ರ ಹೋಗು ಅಂತ ಛೇಡಿಸಿ ಬಿಟ್ಟನಂತೆ. ಇವನಿಗೆ ಕೆಣಕಿದ ಹಾಗಾಯಿತು. ಈ ಕೆಣಕಿದ ಹಾಗೆ ಆದ ಹೊತ್ತಿನಲ್ಲೇ ಅತ್ತ ಭೂಮಿ ಮುಳುಗಿತ್ತು. ಬ್ರಹ್ಮಾದಿಗಳು ಅವನನ್ನು ಪ್ರಾರ್ಥಿಸಿದರು. ಮೂಗಿನಿಂದ ಹೆಬ್ಬೆರಳಿನ ಗಾತ್ರದಲ್ಲಿ ಬಂದ ಭಗವಂತ ತಾನೊಂದು ಈಸು ಪಟನ ಹಾಗೆ ಇಳಿದು ಹಾರಿ ಮುಳುಗಿ ಭೂಮಿಯನ್ನೆತ್ತಿ ಕೋರೆದಾಡೆಯಲ್ಲಿ ತರುವಾಗ ಅವ ನೋಡಿ, ಓಹೋ ವನಗೋಚರೋ ಮೃಗ, ಓಹೋ ಇದೊಂದು ವನಪ್ರಾಣಿ ಬಂದಿದೆ ಅಂತ ಒಂದು ಹಂತಕ್ಕೆ ವಿಡಂಬನಾತ್ಮಕವಾಗಿ ನಕ್ಕು ಏನೂ ಗಮನಿಸದೆ ಅವನು ಹೋದಾಗ, ಏನು ಅಲಕ್ಷಿಸಿದ ಹಾಗೆ ಹೋಗುತ್ತಿ, ಆ ಭೂಮಿ ನನ್ನ ಸಂಪತ್ತು, ಅದಕ್ಕೆ ನಾನು ಅದನ್ನು ರಸಾತಲದಲ್ಲಿ ತಂದಿಟ್ಟಿದ್ದೇನೆ, ನೀನು ಯಾವನು ನನ್ನ ಅನುಮತಿ ಇಲ್ಲದೆ ಅದನ್ನು ಎತ್ತಿಕೊಂಡು ಹೋಗುವವ, ಇತ್ಯಾದಿ ಇತ್ಯಾದಿ ಮಾತು. ಯಾವುದಕ್ಕೂ ಉತ್ತರ ಕೊಡದೆ ಭಗವಂತ ಮೊದಲು ಹೋಗಿ ಕಕ್ಷೆಯಲ್ಲಿ ಸಿಲುಕಿಸಿದನಂತೆ ಭೂಮಿಯನ್ನು ಸ್ವಸ್ಥಾನ ಮಾಡಿದ ನಂತರ ನಿಧಾನಕ್ಕೆ ತಿರುಗಿ, ನಿಜ ನಾನು ಮೃಗವೇ, ನೀನು ಹೇಳಿದ್ದು ಸತ್ಯವಾದ ಮಾತು. ಯಾಕೆ ಗೊತ್ತಾ, ನಾನು ನಿನ್ನಂಥ ಗ್ರಾಮ ಸಿಂಹಗಳನ್ನು ಮಾರ್ಗಣ ಅಂದರೆ ಹುಡುಕುವವ, ಮಾರ್ಗಣ ಮಾಡುವುದರಿಂದ ನಾನು ಮೃಗ. ಮತ್ತೆ ನೀನು ಅದು ಏನೋ ಹೇಳಿದೆಯಲ್ಲ, ಅದು ನಿನ್ನ ಸಂಪತ್ತು, ನಾನು ಮುಟ್ಟಬಾರದಿತ್ತು, ನನಗೆ ಗೊತ್ತಿಲ್ಲ, ನಾನೀಗ ಅದನ್ನು ಹೊತ್ತು ತೆಗೆದುಕೊಂಡು ಹೋಗಿದ್ದೇನಲ್ಲ, ನಿನಗೆ ಅದರಿಂದ ಕೋಪ ಬಂದಿದೆ, ಆದ್ದರಿಂದ ನಿನ್ನ ಲೋಕದ ಜನರಿಗೆ ಸಂತೋಷ ಪಡಿಸಬೇಕಾಗಿ ನನ್ನನ್ನು ಯುದ್ಧವೋ ಮತ್ತೊಂದೋ ಮಾಡಿ ಸೋಲಿಸಿ ಅವರನ್ನು ಸಂತೋಷ ಪಡಿಸುವುದಾದರೆ ಬಾ, ನಾನು ಸಿದ್ಧನಿದ್ದೇನೆ ಅಂದನಂತೆ ಭಗವಂತ. ತಕ್ಷಣಕ್ಕೆ ಇವನು ಕಾಯ್ತಾ ಇದ್ದ ಬೇರೆ, ಇವನು ತನ್ನ ಕೈಯಲ್ಲಿ ಗದೆಯನ್ನು ತೆಗೆದುಕೊಂಡು ಭಗವಂತನು ಗದಾ ಹಿಡಿದು ಸಿದ್ಧನಾದಾಗ ಪರಸ್ಪರ ಗದೆ ಯುದ್ಧ ಒಬ್ಬರಿಗೊಬ್ಬರು ನಡೆಸಿ ಆ ಗದಾಯುದ್ಧದ ಒಂದು ಹಂತದಲ್ಲಿ ಈ ದೈತ್ಯ ಬೀಸಿದ ಆ ಗದೆ ಹೋಗಿ ಭಗವಂತನ ಎದೆಗೆ ಹೋಗಿ ಮುಟ್ಟುತ್ತೆ ಅನ್ನುವಾಗ ಸರಕ್
ಟಕ್ಕನೆ ತಿರುಗಿಕೊಂಡು ಬಿಟ್ಟನಂತೆ ಭಗವಂತ ತಪ್ಪಿಸಿಕೊಳ್ಳುವುದಕ್ಕೆ. ಮತ್ತೆ ಗದೆ ಬೀಸಿ ಅವನ ಎದೆಗಲ್ಲದಿದ್ದರೆ ಹುಬ್ಬಿನ ಕಡೆಗೆ ಹೊಡೆಯಬೇಕು ಅಂತ ಎತ್ತಿ ಹುಬ್ಬಿನ ಕಡೆಗೆ ಹೊಡೆದಾಗ ಭಗವಂತ ಅದನ್ನು ತನ್ನ ಎಡಗಾಲಿನಿಂದ ತಡೆದು ನಿಲ್ಲಿಸಿದನಂತೆ. ಇತ್ತ ಭಗವಂತನ ಜೊತೆಗೆ ಮತ್ತೆ ಪರಸ್ಪರ ಗದಾಯುದ್ಧದ ಬಹಳ ಆರ್ಭಟದಿಂದ ಈಗ ಸೋಲಲಿಕ್ಕಿಲ್ಲ ಅನ್ನುವ ಹಾಗೆ ಅವನು ಮುಂದಕ್ಕೆ ಬಂದು ಗದೆಯನ್ನು ಬೀಸಿದಾಗ ಭಗವಂತನ ಗದೆ ಕೈಯಿಂದ ಜಾರಿ ಹೋಯಿತು. ಆ ಕಡೆಯಿಂದ ಬ್ರಹ್ಮಾದಿಗಳು ನೋಡ್ತಿದ್ದಾರೆ, ಭಗವಂತನ ಕೈಯಲ್ಲಿರುವ ಗದೆ ಜಾರಿದೆ. ಅವರು ಪ್ರಾರ್ಥಿಸಿಕೊಂಡರಂತೆ, ಮುಸ್ಸಂಜೆ ಆದರೆ ದೈತ್ಯ ಬಲಿಷ್ಠನಾಗುತ್ತಾನೆ, ಆದಷ್ಟು ಬೇಗ ಅವನ ಜೊತೆಗೆ ಹೋರಾಟ ಮುಗಿಸಿ ಅವನನ್ನು ಕೊಲ್ಲು ಭಗವಂತ, ಅವನು ಸಾಮಾನ್ಯನಲ್ಲ ನಿನಗೆ ಗೊತ್ತಿದೆ. ಮತ್ತೆ ಎಲ್ಲಕ್ಕೂ ಮಿಗಿಲಾಗಿ ನೀನು ಅವನ ಜೊತೆಗೆ ಒಂದು ಸರ್ಪ ಇಲಿಯ ಆಟ ಆಡಬೇಡಪ್ಪ, ಗಿಡುಗ ಸರ್ಪವನ್ನು ಹಿಡಿದ ಹಾಗೆ ಬಲಿಷ್ಠನಾಗಿ ಅವನನ್ನು ಬೇಗನೆ ಮುಗಿಸು. ಅವನು ಮಾಯಾವಿ, ಸಂಜೆಯಾದರೆ ಮಾಯಾವಿದ್ಯೆ ಎಲ್ಲ ಆ ಧೂರ್ತತನಕ್ಕೆ ಹೋಗುತ್ತಾನೆ, ಮುಗಿಸುವಂತ ಅವರು ಪಾಪ ಕೇಳಿಕೊಂಡಾಗ ಭಗವಂತ ಅವರ ಮುಗ್ಧತನಕ್ಕೆ ನಕ್ಕು ತನ್ನಷ್ಟಕ್ಕೆ ಒಳಗಿಂದ ಆ ಮುಗ್ಧತನಕ್ಕೆ ನಕ್ಕು ಇವನ ಜೊತೆಗೆ ಮತ್ತೆ ಯುದ್ಧ ಆರಂಭಿಸಿದನಂತೆ. ಈಗ ಗದೆ ಕೈಯಲ್ಲಿಲ್ಲವಲ್ಲ ಭಗವಂತನದ್ದು, ದೈತ್ಯ ರಾಕ್ಷಸನಾದಂತಹ ಹಿರಣ್ಯಾಕ್ಷ ಕೈಯಲ್ಲಿ ಆಯುಧ ತೆಗೆದುಕೊಳ್ಳು ಅನ್ನುವ ಹಾಗೆ ಹೊಡಿಲಿಲ್ವಂತೆ. ಕೈಯಲ್ಲಿ ನಿರಾಯುಧನಾದವನಿಗೆಲ್ಲ ನಾನು ಹೊಡೆಯಲ್ಲಪ್ಪ, ಕೈಯಲ್ಲಿ ಆಯುಧ ತಗೋ ಅನ್ನೋ ಹಾಗೆ ಸುಮ್ಮನೆ ನಿಂತಾಗ ಭಗವಂತ ಗದೆಯನ್ನು ತೆಗೆದುಕೊಳ್ಳಲಿಲ್ವಂತೆ. ತನ್ನ ಸುದರ್ಶನ ಚಕ್ರವನ್ನು ಸ್ಮರಿಸಿದಾಗ ಅದು ಪ್ರತ್ಯಕ್ಷವಾಗಿ ಅದರ ಮುಖಾಂತರ ತಾನು ಯುದ್ಧ ಆರಂಭ ಮಾಡ್ತೇನೆ ಅಂತ ಹೊರಟಾಗ ಈ ಭಗವಂತನ ಸುದರ್ಶನ ಚಕ್ರದ ಪರಿಣಾಮವಾಗಿ ತನ್ನ ಕೈಯಲ್ಲಿದ್ದ ಗದೆಯನ್ನು ಕಳಕೊಂಡು ಅದು ಬಿದ್ದಿತ್ತು. ಆಗ ಅವನು ತ್ರಿಶೂಲವನ್ನು ತನ್ನ ಮಾಯೆಯಿಂದ ಕೈಗೆ ಪಡೆದನಂತೆ. ತ್ರಿಶೂಲವನ್ನು ಕೂಡ ಸುದರ್ಶನ ಚಕ್ರ ಕತ್ತರಿಸಿಕೊಂಡು ಹೋದ ಹೊತ್ತಿಗೆ ಈ ಸುದರ್ಶನ ಚಕ್ರವನ್ನು ಆಯುಧಗಳಿಂದ ಗೆಲ್ಲುವುದಲ್ಲ ಅಂತ ಇವನು ತನ್ನ ಮಾಯಾಯುದ್ಧವನ್ನು ಆರಂಭ ಮಾಡಿದನಂತೆ. ಅಂತಿಂಥ ಮಾಯಾಯುದ್ಧವಲ್ಲ, ಏಕಾಏಕಿ ರಕ್ತದ ಮಳೆ, ಮಲ ಮಳೆ, ಧೂಳು ತುಂಬಿದ ಗಾಳಿ, ಕಣ್ಣು ಕಾಣಿಸಬಾರದು ಅಂತ ಅಂಧಕಾರ, ಹೀಗೆಲ್ಲ ಮಾಡಿ ಭಗವಂತನನ್ನು ಚೆಲ್ಲಾಪಿಲ್ಲಿ ಮಾಡುವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ದೈತ್ಯನಾದ ಹಿರಣ್ಯಾಕ್ಷ ಪ್ರಯತ್ನ ಪಡುವಾಗ ಸುದರ್ಶನ ಚಕ್ರ ಆ ಕ್ಷಣಕ್ಕೆ ಅದೆಲ್ಲವನ್ನು ನಿವಾರಿಸಿ ಮತ್ತೆ ಬಟಾಬಯಲಾದಾಗ ಇವನು ಓಹೋ ಇವನನ್ನು ನೇರ ಮುಖಾಮುಖಿ ಮಾಡಿಯೇ ಕೊಲ್ಲಬೇಕು ಅಂತ ಭಗವಂತನ ಹತ್ರ ಹಿರಣ್ಯಾಕ್ಷ ನೇರವಾಗಿ ಈ ಸಾರಿ ಬಿಡೋದಿಲ್ಲ ಅನ್ನುವ ಹಾಗೆ ಮುಷ್ಟಿಯುದ್ಧಕ್ಕೆ ಬಂದ ಹಾಗೆ ಬಂದು, ಈ ಬಹಳ ದೊಡ್ಡ ಬಲಿಷ್ಠ ಮಲ್ಲಯುದ್ಧದವರು ನಿಮಗೆ ಗೊತ್ತು, ಗಾಢವಾಗಿ ಆಲಿಂಗಿಸಿ ಅವರ ಮೂಳೆಗಳನ್ನು ಪುಡಿ ಪುಡಿ ಮಾಡಿ ಕೊಲ್ತಾರೆ ಎದುರಾಳಿಯದ್ದು. ಆ ಥರ ಮಾಡಬೇಕು ಅಂತ ಹಿರಣ್ಯಾಕ್ಷ ಎದುರಿಗಿರುವ ಭಗವಂತನನ್ನು ಹೋಗಿ ಗಾಢವಾಗಿ ಆಲಿಂಗಿಸಿ ಪುಡಿ ಮಾಡಬೇಕು ಅಂತ ಭಾವಿಸುವಾಗ ಹಿರಣ್ಯಾಕ್ಷನಿಗೆ ಅನುಭವಕ್ಕೆ ಬರ್ತಿತ್ತಂತೆ, ಇವ ಹೊರಗಿದ್ದಾನೆ. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ, ಎಲ್ಲದರ ಒಳಗಿದ್ದಾನೆ, ಎಲ್ಲದರ ಹೊರಗಿದ್ದಾನೆ. ಇವತ್ತು ತಿಳಿದಿದ್ದಾನೆ, ಇಡೀ ಹಿಡಿದಾಗಿದೆ, ಇನ್ನೇನು ಪುಡಿ ಮಾಡಬೇಕು ಅನ್ನೋಗ ಅರೆ ಹೊರಗಿದ್ದಾನಲ್ಲ ಅಂತ ಗೊತ್ತಾಗಿ, ಓಹೋ ಇವನನ್ನು ಮುಷ್ಟಿಯುದ್ಧದಿಂದ ಕೊಲ್ತೇನೆ ಅಂತ ಮುಷ್ಟಿಯುದ್ಧಕ್ಕೆ ಪ್ರಹಾರಕ್ಕೆ ನಿತ್ತನಂತೆ. ಒಂದೆರಡು ಏಟು ಹೊಡೆಸಿಕೊಂಡ ಹಾಗೆ ಮಾಡಿದ ಭಗವಂತ ಸುಮ್ಮನೆ ಕಾರುಣ್ಯದಿಂದ ಒಂದು ಕೆನ್ನೆಗೆ ಹೊಡೆದನಂತೆ, ಬಾಲಕನಿಗೆ ಏಟು ಕೊಟ್ಟ ಹಾಗೆ. ಈ ಮುಷ್ಟಿಯಿಂದ ಭಗವಂತ ಹೀಗೊಂದು ಕೆನ್ನೆಗೆ ಕೊಟ್ಟ ಏಟು ಸಣ್ಣಗೆ ಮುಟ್ಟಿದ್ದೇ ಅವನು ಗರ 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 ತಿರುಗಿ ಕಣ್ಣಾಲಿಗಳೆಲ್ಲ ಹೊರಕ್ಕೆ ಬಂದು ನಾಲಿಗೆ ಹೊರಕ್ಕೆ ಚಾಚಿ ಒಂದು ದೊಡ್ಡ ಪರ್ವತ ಧೊಪ್ಪಂತ ಎಲ್ಲ ಅವಯವಗಳನ್ನೆಲ್ಲ ಕಳಕೊಂಡು ಭೀಕರವಾಗಿ ನೆಲಕ್ಕೆ ಬಿದ್ದರೆ ಯಾವ ಸಪ್ಪಳವಾಗಬಹುದು ಅಂಥದೊಂದು ಸಪ್ಪಳದ ಜೊತೆಗೆ ಅವನು ಬಿದ್ದು ಸತ್ತನಂತೆ. ಹಿರಣ್ಯಾಕ್ಷ ಭಗವಂತನನ್ನು ಸೇರಿದ. ಅದಾದ ಬಳಿಕ ಭಗವಂತ ಮತ್ತೆ ಯಥಾ ಪ್ರಕಾರ ನೀರನ್ನೆಲ್ಲ ತಾನು ದಾಟಿ
ಅದರ ಮೇಲಕ್ಕೆ ಏಕಾಏಕಿ ಜಿಗಿದು ಆ ಬ್ರಹ್ಮಲೋಕದ ಸಕಲರಿಗೂ ಕೆಲಸ ಮುಗಿದಿದೆ ಅನ್ನುವ ಸೂಚನೆ ಹಾಗೆ ಮತ್ತೊಮ್ಮೆ ಮಂತ್ರಾಕ್ಷತೆಯ ನೀರು ಚಿಮುಕಿಸಿ ತಾನು ಅಂತರ್ಧಾನನಾದ ಅನ್ನುವುದು ವರಾಹ ಅವತಾರದ ಪ್ರಕಟಣೆ. ಭಗವಂತನ ವರಾಹ ಅವತಾರವನ್ನು ನಿಮ್ಮಲ್ಲೇನ್ರಿ ಹಂದಿಗಳು ದೇವರಲ್ಲ ಅಂತ ಕೇಳುವವರು ಎಲ್ಲ ಇದ್ದಾರೆ. ನಮ್ಮನ್ನೇ, ನಮ್ಮ ಒಳಗೆ ನಮ್ಮ ಮಕ್ಕಳೇ ಕೇಳ್ತಾರೆ. ಇಡೀ ಅವತಾರ ಪ್ರಕ್ರಿಯೆಗಳನ್ನು ಈ ಭಾಗವತದಲ್ಲಿ 24 ಅವತಾರಗಳು, 10 ಅಲ್ಲ, ಅದು ನಿಮಗೊಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲ ಅವತಾರಗಳ ಪ್ರಕ್ರಿಯೆಗಳನ್ನು ನೀವು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗ್ತದೆ. ಭಗವಂತ ನಮಗೆ ಒಂದು ಸೂಚನೆ ಕೊಡ್ತಾನೆ, ನಾನು ರಕ್ಷಣೆಗೆ ಹೇಗೂ ಬರಬಹುದು ಅಂತ. ಯಾರಿಗೊತ್ತು ಯಾವ ಸ್ಥಿತಿಯಲ್ಲಿ ಬಂದು ನಾನು ನಿಮ್ಮನ್ನು ರಕ್ಷಿಸಬಹುದು ಅನ್ನೋದಕ್ಕೆ ವರಾಹ ಅವತಾರ, ಯಾವುದೋ ಸಂದರ್ಭದಲ್ಲಿ ಕೂರ್ಮ ಅವತಾರ, ಯಾವುದೋ ಸಂದರ್ಭದಲ್ಲಿ ಮತ್ಸ್ಯ ಅವತಾರ. ಶಿರಡಿ ಬಾಬಾ ಅವರು ಒಂದು ಸಾರಿ ಭಕ್ತ ಕೇಳಿದ್ನಂತೆ, ಒಂದು ಸಾರಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ. ಆಯಿತು, ನಾಳೆ ಬರ್ತೇನೆ ಅಂದ್ರಂತೆ. ಮರು ದಿವಸ ಮಧ್ಯಾಹ್ನ ಊಟಕ್ಕೆ ಕಾದಿದ್ದಾರೆ, ಬರಲಿಲ್ಲ ಶಿರಡಿ ಬಾಬಾ ಅಂತ. ಸಂಜೆ ಬಂದಿದ್ದಾರೆ ಅವರ ಆಶ್ರಮಕ್ಕೆ ಮತ್ತೆ ಕೇಳಕ್ಕೆ, ಬಾಬಾ ನೀವು ಊಟಕ್ಕೆ ಬರಲಿಲ್ಲ, ನಾನೆಲ್ಲ ಅಡುಗೆ ಮಾಡಿ ಕಾದಿದ್ದೆ. ಬಾಬಾ ಹೇಳ್ತಾರೆ, ಮಧ್ಯಾಹ್ನ ಸರಿ ಊಟದ ಹೊತ್ತಿಗೆ ನಾನು ಬಂದಿದ್ದೆ ನಾಯಿಯಾಗಿ, ನೀನು ಕಲ್ಲು ಹೊಡೆದು ಓಡಿಸಿ. ಇದು ನಮ್ಮ ಧರ್ಮ. ಯಾಕೆ ನಮ್ಮ ಧರ್ಮ ಎಷ್ಟು ಪವಿತ್ರವಾಗ್ತದೆ ಅಂದರೆ, ಇಲ್ಲಿರುವ ಸಕಲದಲ್ಲಿ ಅಂತರ್ಯಾಮಿಯಾಗಿ ಅವನಿದ್ದಾನೆ ಅಂತ ನಾವು ನಂಬ್ತೇವಲ್ಲ, ಆದ್ರಿಂದಲೇ ನಮಗೆ ದಯೆ. ನಮಗೆ ಯಾರನ್ನು ಕೊಲ್ಲಕ್ಕಾಗಲ್ಲ, ನಮಗೆ ಯಾರ ಜೊತೆಗೂ ದ್ವೇಷ ಸಾಧ್ಯ ಇಲ್ಲ. ಯಾಕೆ ನಮ್ಮ ವಿರುದ್ಧವೋ ನಮ್ಮಗಿಂತ ಭಿನ್ನವಾದ ಧರ್ಮೀಯರೋ ಯಾರಿದ್ರೂ ಕೂಡ ಅವರೆಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋದು ನಮ್ಮ ತತ್ವ. ಅವನನ್ನು ಕೊಲ್ಲುವುದು ಅಂದರೆ ಭಗವಂತನನ್ನು ಅವಮಾನಿಸಿದ ಹಾಗೆ ಅಥವಾ ಭಗವಂತನನ್ನು ಕೊಂದ ಹಾಗೆ ಅಂತ ನಾವು ನಂಬುತ್ತೇವೆ. ಯಾಕೆಂದರೆ ಅದು ಕೇವಲ ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ, ಸಕಲ ಜೀವರಾಶಿಗಳಲ್ಲಿ ಅದು ಅಲ್ಪ ಅಲ್ಪ ಆಗ್ತಾ ಬಂದ ಹಾಗೆ ಮನುಷ್ಯ ಕ್ಷುದ್ರನಾಗ್ತಾನೆ, ಕ್ಷುಲ್ಲಕನಾಗ್ತಾನೆ, ದ್ವೇಷಕ್ಕೆ ಹೋಗ್ತಾನೆ, ಕೊಲ್ಲುವುದಕ್ಕೆ ಹೋಗ್ತಾನೆ. ಅವನಿಗೆ ಅಂತರ್ಯಾಮಿತ್ವದ ಭಗವತ್ತತ್ವದ ನಿಜವಾದ ಆಳ ಅಗಲ ಗೊತ್ತಾಗದೇ ಇರೋದ್ರಿಂದ ವರಾಹ ಅನ್ನೋದು ಅವತಾರವಾಗಿ ಕಲ್ಪಿಸ್ಲಿಕ್ಕಾಗೋದಿಲ್ಲ. ಕೆಲವರು ಲೇವಡಿ ಮಾಡೋರು ಹೇಳೋದಿದೆ, ವರಾಹ ನಿಮಗೆ ಅವತಾರ ಅಲ್ವೇನ್ರಿ, ಮನೆ ಗೃಹ ಪ್ರವೇಶಕ್ಕೆ ನಾಯಿಯನ್ನು ವರಾಹವನ್ನು ಎಲ್ಲ ಬಿಡಿ, ಯಾಕೆ ಗೋವು ಬಿಡ್ತೀರಿ? ನಾನು ಇಂಥವರಿಗೆಲ್ಲ ಒಂದು ಪ್ರಶ್ನೆ ಕೇಳೋದು, ಎಷ್ಟೋ ಪೂರ್ವಜರು ಎಷ್ಟು ವರ್ಷಗಳಿಂದ ಆವಿಷ್ಕಾರ ಮಾಡಿ 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 ಒಂದು ಸಂಪ್ರದಾಯವನ್ನು ಸ್ಥಾಪನೆ ಮಾಡಿದ್ದಾರೆ, ಒಂದು ದಿವಸ ಅಲ್ಲ. ಅವ್ರು ಯಾಕೆ ಗೋವುಗಳನ್ನು ಬಿಟ್ಟರೆ ಒಳ್ಳೆಯದು, ಯಾಕೆ ಗೋವು ಬಿಡಬೇಕು ಅಂತ ಒಂದು ದೊಡ್ಡ ರಿಸರ್ಚ್ ಇದೆ ಅದರ ಹಿಂದೆ ಅವರದ್ದು. ಆ ಬಳಿಕ ಆ ಗೋಮೂತ್ರ ಅಥವಾ ಗೋಮಯದ ಪರಿಣಾಮಗಳನ್ನೆಲ್ಲ ಕಂಡುಕೊಂಡು ಅವರು ಹೇಳಿದ್ದಾರೆ. ನಾನು ಅವರಿಗೆ, ಯಾರು ಹೀಗೆಲ್ಲ ಹೇಳ್ತಾರಲ್ಲ ಹಂದಿಯನ್ನು ಯಾಕೆ ಬಿಡಬಾರ್ದು ಅಂತ, ಬಿಟ್ಟು ತೋರಿಸಿ. ನಿಮ್ಮ ಮನೆಗಳಲ್ಲಿ ರಿಸರ್ಚ್ ಮಾಡಿ ಬಿಟ್ಟು ಅದರ ಮೂತ್ರವನ್ನು ಅದರ ಮಲವನ್ನು ಗೋಮಯದ ಹಾಗೆ ಗೋಮೂತ್ರವನ್ನು ಬಳಸಿ ಯಾವ ರಿಸರ್ಚ್ ಮಾಡಿ ತೋರಿಸಿದಾರಲ್ಲ ಈ ಪರಿಣಾಮ ಆಗ್ತದೆ ಅಂತ ಪರಿಣಾಮ ಮಾಡಿ ಆಮೇಲೆ ಅಟ್ಯಾಕ್ ಮಾಡಿ. ಮಾತು ಉಡಾಫೆಯದ್ದಾಗಬಾರದು. ಒಂದನ್ನು ಖಂಡಿಸುವಾಗ ಅದಕ್ಕೆ ಪರ್ಯಾಯವಾದ ಸಂಪೂರ್ಣ ಶಾಸ್ತ್ರೀಯವಾದ ಸಂಶೋಧನೆ ಇರುವ ಇನ್ನೊಂದನ್ನು ಕೊಟ್ಟು ಹೇಳಬೇಕು, ಇದನ್ನು ಬಿಡಿ, ಇದು ಚೆನ್ನಾಗಿದೆ. ಎಲ್ಲರೂ ಯಾರು ಕೇಳ್ತಾರೆ? ಸುಮ್ಮನೆ ಮಾತು ಬರ್ತದೆ ಅಂತ, ಬೌದ್ಧಿಕತೆ ಇದೆ ಅಂತ ಚರ್ಚೆ ಮಾಡುವುದು ಒಳ್ಳೆಯವರ ಲಕ್ಷಣವೇ ಅಲ್ಲ. ಆದರೆ ಈ ಒಂದು ಭೂಮಿಯನ್ನು ನೋಡಿ, ಭಗವಂತ ಹೇಳಿದ ಇಲ್ಲಿರುವುದು ಎಲ್ಲವೂ ನನ್ನ ಸೃಷ್ಟಿ ಅಂತ. ಒಬ್ಬ ಮನುಷ್ಯನ ಹಾಗೆ ನಾವು ಯೋಚನೆ ಮಾಡಿದರೆ ನಾವು ಏನು ಹೇಳ್ತೇವೆ ಹೇಳಿ, ಇದು ನನ್ನ ಮನೆ, ನನ್ನ ಮಕ್ಕಳು ಅಂದ್ಕೊಳ್ಳೆ, ನನ್ನ ರಕ್ಷಣೆ, ನನ್ನ ಹೊಣೆ ಅಲ್ವಾ? ಭಗವಂತ ತೋರಿಸ್ತಾನೆ ನೋಡಿ, ಇದು ಸೃಷ್ಟಿ ನನ್ನದು ಅಂತ ಹೇಳಿ ಮುಗಿಸ್ಲಿಲ್ಲ, ಇದು ಬಿದ್ದರೆ ರಕ್ಷಿಸುವ ಹೊಣೆ ನನ್ನದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದಾಗ ಆ ಎಶ್ಯೂರೆನ್ಸ್ ಕೃಷ್ಣನ ಮಾತಿನಲ್ಲಿದೆ. ಅವತಾರಗಳು ಪ್ರೂವ್ ಮಾಡ್ತವೆ. ನಾನು ಬರೇ ಸೃಷ್ಟಿಕರ್ತ ಅಂತ ಹೇಳಿ ಮುಗಿಸ್ಲಿಲ್ಲ ಭಗವಂತ. ಇಲ್ಲಿಯ ಸಕಲ ಸೃಷ್ಟಿಯ ಎಲ್ಲ ಜವಾಬ್ದಾರಿ ಯೋಗಕ್ಷೇಮಂ ವಹಾಮ್ಯಹಂ, ಅದೆಲ್ಲದರ ಜವಾಬ್ದಾರಿ ನನ್ನದು. ಅದರ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ತೇನೆ. ಭೂಮಿ ಬೀಳ್ತದೆ ಅಂದರೆ ಅದನ್ನು ಮತ್ತೆ ಕಕ್ಷೆಗೆ ಇಡುವುದು ನನ್ನ ಜವಾಬ್ದಾರಿ. ರಷ್ಯನ್ ಸೈಂಟಿಸ್ಟನ್ನು ನಮ್ಮ ಅಪ್ಪ ಉಲ್ಲೇಖ ಮಾಡ್ತಾರೆ. ಆ ಸೈಂಟಿಸ್ಟ್ ಹೌದು, ಇಂಥ ಒಂದು ಕಾಲಘಟ್ಟದಲ್ಲಿ
ಭೂಮಿ ಕಕ್ಷೆಯಿಂದ ಬಿದ್ದಿದೆ ಅಂತ ದಾಖಲಿಸ್ತಾರಂತೆ. ಮತ್ತೆ ಮರುಸ್ಥಾಪನೆ ಹೇಗಾಯಿತು ಗೊತ್ತಿಲ್ಲ ಅಂತ ಬರೀತಾರೆ ಸೈಂಟಿಸ್ಟ್ಗಳಲ್ವಾ. ಅದರ ಆಚೆಗೆ ಹೋಗ್ಬೇಕಾದ್ರೆ ವೇದವ್ಯಾಸರಂತಹ ದರ್ಶನ ಬೇಕು. ಭಗವಂತ ಹೀಗೆ ಅದನ್ನು ಕೂಡಿಸಿದ ಅನ್ನೋದು ವೇದವ್ಯಾಸರಿಂದ ಲಿಂಕ್ ಆಗುತ್ತೆ. ಸೈಂಟಿಸ್ಟ್ಗಳು ಇಷ್ಟಕ್ಕೆ ಹೇಳಿ ಮುಗಿಸಿದ್ರು, ಅಲ್ಲೊಂದು ದಿವಸ ಭೂಮಿ ಕಕ್ಷೆಯಿಂದ ಕಳಚಿಕೊಂಡದ್ದು ಗೊತ್ತಾಗುತ್ತೆ, ಮತ್ತು ಅದು ವಾಪಸ್ ಹೇಗೆ ಕೂತಿತು ಗೊತ್ತಾಗಲ್ಲ ಅಂತ. ಈ ಥರ ಭೂಮಿ ಕಳಚಿದ ಘಟನೆಯನ್ನ ಕಕ್ಷೆಯಿಂದ ಕಳಚಿದಾಗ ನಾನು ಹುಟ್ಟಿಸಿದ ಇಲ್ಲಿಯ ಸಕಲ ಜೀವರಾಶಿಗಳು ಮಾತ್ರವಲ್ಲ, ಭೌತವಾದ ಯಾವ ವಸ್ತುವಿದೆ ಅದೆಲ್ಲದರ ಭೂತರಾಶಿಗಳ ಹೊಣೆ ನನ್ನದು, ಅದರ ರಕ್ಷಣೆ ನನ್ನದು ಅನ್ನುವ ಹಾಗೆ ವರಾಹ ಅವತಾರ. ಮತ್ತು ಒಬ್ಬ ಭಕ್ತ ಅವ ದ್ವಾರಪಾಲಕನು ಮಾಡಿದ ಒಂದು ಸಣ್ಣ ತಪ್ಪಿಗೆ ರಾಕ್ಷಸನಾಗಿ ಹುಟ್ಟಿದರೂ ಕೂಡ ತನ್ನ ಮಾತಿನಂತೆ ಅವನನ್ನು ತನ್ನ ಹತ್ತಿರ ಕರೆಸಿಕೊಂಡು ಹೋಗುವುದಕ್ಕೂ ಬಂದಿರುವುದು ಭಗವಂತನ ಕಾರುಣ್ಯ. ಎರಡನ್ನೂ ನಾವು ನೋಡ್ತೇವೆ. ಜಗದ ರಕ್ಷಣೆಯ ಹೊಣೆ, ಭಗವಂತನ ಯೋಗಕ್ಷೇಮ, ಭಕ್ತನ ಯೋಗಕ್ಷೇಮ ಎರಡನ್ನೂ ತೋರಿಸುವ ಘಟನೆ ವರಾಹ ಅವತಾರ. ಇದಾದ ಮೇಲೆ ಮುಂದೆ ಹೇಳಿ ಸೃಷ್ಟಿಕ್ರಿಯೆಯನ್ನು ಅಂತ ಕೇಳ್ತಾರೆ. ಅಲ್ಲಿಂದ ಚತುರ್ಥ ಸ್ಕಂಧ ಆರಂಭ ಆಗುತ್ತೆ. ಇಷ್ಟಕ್ಕೆ ತೃತೀಯ ಸ್ಕಂಧ ಮುಗೀತದೆ. ಚತುರ್ಥ ಸ್ಕಂಧದ ಮುಂದಿನ ಸೃಷ್ಟಿಕ್ರಿಯೆಯನ್ನು ಹೇಳುವಾಗ ನಾನು ಈಗಾಗಲೇ ನಿಮಗೆ ಹೇಳಿದ ಆ ದೇವಹೂತಿ ಮತ್ತು ಕರ್ದಮರ ಕತೆ, ಅವರ ಮಕ್ಕಳ ಸಂತಾನದ ವಿವರಣೆ ಪ್ರಾರಂಭ ಮಾಡ್ತಾರೆ. ಆಕೂತಿ ನಾನು ನಿಮಗೆ ಹೇಳಿದೆ ರುಚಿ ಪ್ರಜಾಪತಿಯನ್ನು ಮದುವೆ ಅದನ್ನೆಲ್ಲ 2 ವಾಕ್ಯಗಳಲ್ಲಿ ಅವರ ಸಂತಾನವನ್ನು ಮುಗಿಸ್ತಾರೆ. ಆಕೂತಿ ರುಚಿ ಪ್ರಜಾಪತಿಯನ್ನು ಮದುವೆಯಾಗಿ ಸುಯಜ್ಞ ಮತ್ತು ದಕ್ಷಿಣ ಅನ್ನುವ ಅವಳಿ ಮಕ್ಕಳನ್ನು ಹಡೀತಾರೆ. ಈ ಸುಯಜ್ಞ ಯಜ್ಞ ಪುರುಷ ಒಂದು ಅವತಾರ, ನೀವು ಗಮನದಲ್ಲಿಡಬೇಕು. 24 ಅವತಾರಗಳಲ್ಲಿ ಆಕೂತಿಯ ಮಗ ಒಂದು ಅವತಾರ. ಈ ಯಜ್ಞ ಪುರುಷ ಏನು ಮಾಡಿದ ಅಂತ ನಮಗೆ ಇಲ್ಲಿ ಏನು ಉಲ್ಲೇಖ ಬರುವುದಿಲ್ಲ. ಸಣ್ಣಕ್ಕೆ ಒಂದು ಸೂಚನೆ ಸಿಗ್ತದೆ, ಅದನ್ನು ಇಟ್ಕೊಂಡು ನಮ್ಮ ಅಪ್ಪ ಹೇಳ್ತಾರೆ, ಸ್ವಯಂಭುವ ಮನು ಮುಂದೊಮ್ಮೆ ಭೂಮಿ ಇನ್ನೊಮ್ಮೆ ಕಕ್ಷೆ ಕಳಚುವಾಗ ಕೂತ್ಕೊಂಡು ಸುಯಜ್ಞನನ್ನು ಪ್ರಾರ್ಥಿಸಿದನಂತೆ. ಸುಯಜ್ಞನನ್ನು ತನ್ನ ದೌಹಿತ್ರನನ್ನಾಗಿ ಸಾಕಿರ್ತಾನೆ ಸ್ವಯಂಭುವ ಮನು, ಮಗನನ್ನು ನನಗೆ ಕೊಡು ಅಂತ. ಮುಂದೆ ದಕ್ಷಿಣ ಅವಳನ್ನ ಜೊತೆಗೆ ಹುಟ್ಟಿದ ಅವಳಿ ಮಗಳು, ಅವಳು ಲಕ್ಷ್ಮಿಯ ಅಂಶ ಸಂಭೂತಳು. ಸುಯಜ್ಞ ಭಗವಂತನ ಅವತಾರ, ಅದರಿಂದ ಅವರಿಬ್ಬರಿಗೇನೆ ಮದುವೆ ಆಗತ್ತೆ. ಹಾಗೆ ಹುಟ್ಟಿದ ಮಕ್ಕಳು ಅದೆಲ್ಲ ಇದೆ. ಈ ಮುಖ್ಯ ಸುಯಜ್ಞನಿಗೆ ಈ ಸ್ವಯಂಭುವ ಮನು ಭೂಮಿ ಕಳಚಿದಾಗ ಪ್ರಾರ್ಥಿಸಿಕೊಂಡನಂತೆ ನಿರಂತರವಾಗಿ. ಆ ಪ್ರಾರ್ಥನೆಗೆ ಭಗವಂತ ಸುಯಜ್ಞನ ರೂಪದಲ್ಲಿ ಸಂಪೂರ್ಣ ಪರಿಹಾರವನ್ನು ಕೊಟ್ಟ. ಹಾಗೆ ಕೊಟ್ಟ ಮಂತ್ರಗಳೇ ಯಾಜ್ಞೀಯ ಮಂತ್ರೋಪನಿಷತ್ತು, ಸುಯಜ್ಞನಿಂದ ಉಂಟಾದದ್ದು. ಅದನ್ನೇ ನಾವು ಈಶಾವಾಸ್ಯ ಉಪನಿಷತ್ ಅನ್ನುವ ಭಾಷೆಯಲ್ಲಿ ಕರೆಯುವುದು ಅಂತ ನಮ್ಮ ಅಪ್ಪನ ವಿವರಣೆ. ಹಾಗಾಗಿ ಯಜ್ಞ ಪುರುಷನಾದ ಅವತಾರ ಕೊಟ್ಟದ್ದು ಏನು ಅಂದರೆ ಸ್ವಯಂಭುವ ಮನುವಿಗೆ ಭೂಮಿ ಮುಳುಗುವಾಗ ಈ ಜಗತ್ತು ಹೇಗಿದೆ, ಈ ಜಗತ್ತಿನಲ್ಲಿ ನಾನು ಹೇಗಿದ್ದೇನೆ, ಜಗತ್ತಿನ ಒಳಗೆ ನಾನು ಹೇಗೆ ಆವಾಸನಾಗಿದ್ದೇನೆ ಮತ್ತು ಎಲ್ಲವೂ ನನ್ನ ಒಳಗೆ ಹೇಗೆ ಇದೆ, ಇದನ್ನು ಹೇಳಿದ ಮಂತ್ರಗಳಿವೆಯಲ್ಲ, ಅದೇ 18 ಮಂತ್ರಗಳೇ ಈಶಾವಾಸ್ಯ ಉಪನಿಷತ್ತಿನ ಮಂತ್ರಗಳೇ ಯಜ್ಞಪುರುಷನ ಮಂತ್ರಗಳು ಅನ್ನುವುದು ಅಪ್ಪ ಕೊಡುವ ವಿವರಣೆ. ಅದಕ್ಕೇನೆ ಅಪ್ಪ ಹೇಳ್ತಾರೆ ಅದನ್ನು ಈಶಾವಾಸ್ಯ ಉಪನಿಷತ್ತು ಅಂತ ಕರಿಬಾರ್ದು, ಅದು ಯಾಜ್ಞೀಯ ಮಂತ್ರೋಪನಿಷತ್, ಯಜ್ಞ ಪುರುಷನಿಂದ ಆದದ್ದು ಅಂತ. ಇದು ಒಂದು ಅವರ ಸಂತಾನದಲ್ಲಿ ಆಕೂತಿಯ ಸಂತಾನ. ಇನ್ನು ದೇವಹೂತಿಗೆ ಅವಳು ಅಲ್ಲಿ ಸ್ವಯಂಭುವ ಮನುವಿನ ಮಗಳಾಗಿ ಹುಟ್ಟುವಾಗ ಇತ್ತ ಬ್ರಹ್ಮನ ಮಗ ನೆರಳಿಗೆ ಹುಟ್ಟಿದವ ಅಂತ ಹೇಳ್ತಾರೆ. ಇಷ್ಟೇ ಸಿಂಪಲ್ ತಿಳ್ಕೊಬೇಕು. ಅವನು ಕಾರಣವಾಗದೆ ಎಲ್ಲಿ ಯಾವುದು ಸೃಷ್ಟಿಯಾಗುವುದಿಲ್ಲ ಅಂತ. ನೆರಳಿಗೆ ಮಗು ಅಂದರೆ ಅವನಲ್ಲದೆ ಇದು ಹುಟ್ಟಿಲ್ಲ ಅಂತ ಇಷ್ಟು ಅರ್ಥ. ಅವನ ನೆರಳೇ ಸಂಕಲ್ಪ ಮಾಡಿದರೆ ಮಗುವೂ ಆಗಬಹುದು ಅನ್ನುವ ಸೂಚನೆ. ಹಾಗೆ ಹುಟ್ಟಿದ ಕರ್ದಮ ತಪಸ್ಸಿಗೆ ಕುಳಿತನಂತೆ. ಎಷ್ಟು 10,000 ವರ್ಷಗಳ ಕಾಲ ಭಗವಂತನನ್ನ ಸೇರುವ ಕಾಣುವ ಒಂದು ಉದ್ದೇಶದಿಂದ. ಅಂಥ ತಪಸ್ಸಿನ ಪರಾಕಾಷ್ಠೆಯಲ್ಲಿ ಭಗವಂತ ಕಾಣಿಸಿಕೊಂಡ. ಈ ಕರ್ದಮ ಭಗವಂತ ಕಾಣಿಸಿಕೊಂಡಾಗ ಏನನ್ನು ಕೇಳಿದ? ಒಂದು ನಿಶ್ಚಲವಾದ ಪ್ರಾಮಾಣಿಕತೆ ನೋಡಿ. ಅವ ಕೇಳಿಕೊಂಡನಂತೆ, ನಾನು ಇಷ್ಟು ನಿನ್ನ ದಾರಿಯನ್ನು ನಡೆಯುವ ಪ್ರಯತ್ನ ಮಾಡ್ತೇನೆ, ಕಾಮ ದಾಟಲಿಕ್ಕೆ ಆಗುತ್ತಿಲ್ಲ. ನಾನು ಕಾಮವನ್ನು ದಾಟಿ
ಅದರ ನಂತರದ ಒಂದು ಪರಿಶುದ್ಧ ಅವಸ್ಥೆಯಲ್ಲಿ ನಿನ್ನ ಬಳಿಗೆ ಬರಬೇಕು, ನನಗೆ ಕಾಮವನ್ನು ದಾಟುವುದಕ್ಕೆ ನನಗೆ ಅನುಕೂಲ ಮಾಡಿಕೊಡು ಅಂತ. ಎಷ್ಟು ಜನ ಇದ್ದಾರೆ ನಮಗೆ ಪ್ರಚಲಿತರಾದವರೆಲ್ಲ ನಿಮಗೆ ಗೊತ್ತು. ಒಂದು ಕಾಮದ ಭಯಕ್ಕೆ ದೇವರನ್ನು ಬಿಟ್ಟು ಹೋಗುವುದು, ಪೀಠವನ್ನು ಬಿಟ್ಟು ಹೋಗುವುದು. ಎಷ್ಟೋ ಜನ ಸ್ವಾಮಿಗಳೆಲ್ಲ ನಿಮಗೆ ನೆನಪಾಗಬಹುದು. ಪ್ರಾಮಾಣಿಕತೆಯಿಂದ ಕರ್ದಮ ಕೇಳಿದ್ದು, ದೇವರು ಬಂದು ನಿಂತಾಗ ನನಗೆ ಕಾಮಾಪೇಕ್ಷೆ ಇದೆ, ನನ್ನನ್ನು ದಾಟಿಸುತ್ತ ಕೇಳಿದನಲ್ಲ ಒಬ್ಬ ತಪಸ್ವಿ. ಒಂದು ನಿಶ್ಚಲವಾದ ಪ್ರಾಮಾಣಿಕತೆ. ಆಗ ಭಗವಂತ ಹೇಳಿದನಂತೆ, ನಿನಗೆ ಇದಕ್ಕೆ ಅನುಕೂಲವಾಗಿ ನಿನ್ನ ಕಾಮವನ್ನು ನೀನು ದಾಟುವುದಕ್ಕೆ ಮುಂದೆ ಒಂದು ದಿನ ಶತರೂಪ ಸ್ವಯಂಭುವ ಮನುವಿಗೆ ಹುಟ್ಟಿದ ಮಗಳು ಬರ್ತಾಳೆ. ನೀನು ಅವಳನ್ನು ಮದುವೆಯಾಗು. ಮದುವೆಯಾದ ಬಳಿಕ ನಿನಗೆ ಅವಳಿಂದ 9 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಆ 9 ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ನೀನು ಬಹುತೇಕ ಬದುಕಿನ ವೈರಾಗ್ಯಕ್ಕೆ ಬಂದರೂ ಕೂಡ ಇನ್ನೂ ಒಂದು ನನ್ನ ಅಂಶವಾಗಿ ನಾನೇ ಬರುವ ಒಂದು ಅವತಾರ ಇದೆ. ಗಂಡು ಮಗನಾಗಿ ನಾನು ಅಲ್ಲಿ ಮತ್ತೆ ಬರ್ತೇನೆ. ಅದಷ್ಟು ಆದ ಮೇಲೆ ನಿನಗೆ ನಿನ್ನ ನಿವೃತ್ತ ಮಾರ್ಗವನ್ನು ನೀನು ಆರಂಭಿಸ್ತೀಯ. ಅಲ್ಲಿಯವರೆಗೆ ನಿವೃತ್ತಿ ಮಾರ್ಗಕ್ಕೆ ಹೋಗಬೇಡ. ಆ ಕಾರಣಕ್ಕಾಗಿ ಬಿಂದು ಸರೋವರದ ಹತ್ರ ತಪಸ್ಸಿಗೆ ಮಾಡಿ ಕೂತ್ಕೋ, ನೀನು ಕಾಯು ಅಂದದ್ದಕ್ಕಾಗಿ ಕರ್ದಮ ಆ ಸ್ವಯಂಭುವ ಮನುವಿನ ಮಗಳನ್ನು ಕಾಯ್ತಾ ಕೂತ್ಕೊಳ್ತಾನೆ. ಇತ್ತ ಭಗವಂತ ಅವನಿಗೆ ಹೇಳಿದ ಮಾತು. ಅತ್ತ ಸ್ವಯಂಭುವ ಮನುವಿಗೆ ಮತ್ತು ಶತರೂಪಾರ ಮಗಳು ದೇವಹೂತಿಗೆ ಒಂದು ದಿನ ನಾರದರು ಹೀಗೆ ಬಂದವರು ಕರ್ದಮರ ತಪಸ್ಸನ್ನೆಲ್ಲ ಹೇಳ್ತಾರೆ. ಅವಳು ಮನಸ್ಸಿಟ್ಟು ಬಿಡ್ತಾಳೆ ದೇವಹೂತಿ, ನಾನು ಕರ್ದಮರನ್ನೇ ಮದುವೆ ಆಗಬೇಕು ಅಂತ. ಹೀಗಾಗಿ ಆ ನಾರದರ ಆ ವಿವರಣೆಯ ಪರಿಣಾಮ, ಇತ್ತ ಕರ್ದಮನಿಗಿದ್ದ ಭಗವಂತನ ಆದೇಶ, ಎರಡನ್ನೂ ಹೊಂದಾಣಿಸುವ ಹಾಗೆ ಸ್ವಯಂಭುವ ಮನು ಮತ್ತು ಶತರೂಪರು ಅಲ್ಲಿಗೆ ಬರ್ತಾರೆ. ದೇವಹೂತಿಯನ್ನು ಕರ್ಕೊಂಡು ಬಂದು ಕರ್ದಮರು ಬಂದವರ ಆದರಾತಿಥ್ಯ ಮಾಡಿ, ಇವನು ರಾಜ ಬೇರೆ, ಕರ್ದಮರನ್ನ ಅವರು ಮಾತನಾಡಿಸ್ತಾ ಕೂತ್ಕೊಂಡಾಗ ವಿಷಯವನ್ನು ಸ್ವಯಂಭುವ ಮನು ವ್ಯಕ್ತಪಡಿಸ್ತಾನೆ. ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಸಿಕೊಡುವುದಕ್ಕೆ ಬಂದಿದ್ದೇನೆ. ಕರ್ದಮರು ಹೇಳ್ತಾರೆ, ನಾನು ನಿವೃತ್ತಿ ಮಾರ್ಗಕ್ಕೆ ಹೋಗುವವನು, ನಾನು ಸಂಸಾರದಲ್ಲಿ ಕಾಯಂ ಉಳಿಯುವವನಲ್ಲ, ನನಗೆ ಕೆಲವು ನಿಬಂಧನೆಗಳಿವೆ, ಇಷ್ಟಾದ ಮೇಲೆ ನಾನು ಹೋಗ್ತೇನೆ ಅನ್ನುವುದು. ಅದಕ್ಕನುಗುಣವಾಗಿ ಅವಳು ಒಪ್ಪುತ್ತಾಳಾದರೆ ನಾನು ಮದುವೆ ಆಗ್ತೇನೆ. ಆಗ ಸ್ವಯಂಭುವ ಮನು ಹೇಳ್ತಾನೆ, ಹೌದು, ಅವಳಿಗಿದೆಲ್ಲ ಗೊತ್ತು, ಅವಳು ಈಗಾಗಲೇ ನಾರದರಿಂದ ಎಲ್ಲ ಕೇಳಿ ತಿಳಿದಿದ್ದಾಳೆ, ಅವಳಿಗೆ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ, ಅವಳು ಒಪ್ಪಿದ್ದಾಳೆ ಅಂತಲೇ ನಾವು ಬಂದದ್ದು, ಹೀಗೆ ಅವರ ಮದುವೆ ಆಗ್ತದೆ. ತುಂಬ ಚೆನ್ನಾದ ವಿವರಣೆಗಳೆಲ್ಲ ಇವೆ, ದಯವಿಟ್ಟು ಓದಿ. ಯಾಕೆಂದರೆ ಅವಳು ರಾಜ ಮನೆತನದಿಂದ ಬಂದ ಹೆಣ್ಣು ಮಗಳು, ಅವಳೊಂದು ಆಶ್ರಮವಾಸಿ ಆಗಬೇಕು. ತಪಸ್ವಿಯ ಹೆಂಡತಿ ಆಗುವಾಗ ಗುರುಪತ್ನಿಯೋ ಋಷಿಪತ್ನಿಯೋ ಆದಾಗ ಎಂಥ ಒಂದು ವಿರಾಗದ ಬದುಕು ನಡೆಸಬೇಕು, ಅದೆಲ್ಲ ವಿವರಣೆಗಳಿವೆ. ಅವಳು ಎಷ್ಟು ಕಟ್ಟುನಿಟ್ಟಿನಿಂದ ಎಲ್ಲವನ್ನೂ ತ್ಯಾಗ ಮಾಡಿ ಯಾವ ಪರಿ ಒಬ್ಬ ಋಷಿಪತ್ನಿಯಾಗಿ ಬದುಕಿದಳು ಅನ್ನುವ ಸುಂದರವಾದ ವಿವರಣೆಗಳನ್ನು ಕೊಡ್ತಾರೆ. ಕರ್ದಮರಿಗೆ ಪೂರ್ತಿ ಮನಸ್ಸಿಗೆ ಸಂತೃಪ್ತಳಾಗುವ ಹಾಗೆ ಅವಳು ಒಬ್ಬ ನಿಷ್ಠಾವಂತ ಭಕ್ತಳ ಹಾಗೆ ಅವರ ಜೊತೆಗೆ ಬದುಕ್ತಾಳೆ. ಎಷ್ಟೋ ವರ್ಷಗಳ ಕಾಲ. ಒಂದು ಸಂದರ್ಭ ಬರ್ತದೆ, ಸಂತಾನ ಅಪೇಕ್ಷೆಯನ್ನು ವ್ಯಕ್ತಪಡಿಸುವ ಹೊತ್ತು. ಆಗ ಸಂತಾನ ಅಪೇಕ್ಷೆ ವ್ಯಕ್ತಪಡಿಸಿದಾಗ ಅವಳೊಂದು ಮಾತು ಹೇಳ್ತಾಳೆ, ಸಂತಾನ ಬೇಕು ನಿಜ, ಆ ಸಂತಾನಕ್ಕೆ ಯೋಗ್ಯವಾದ ಜಾಗವೂ ಬೇಕಲ್ಲ ಅಂತ. ಯಾಕೆಂದರೆ ಅವಳಿರುವ ಈಗಿನ ಈ ಋಷಿ ಆಶ್ರಮ ಮತ್ತು ಇದರ ಈ ಒಂದು ವ್ರತ, ಇದರ ಪಾವಿತ್ರ್ಯ, ಇದರ ಜೊತೆಗೆ ಅದು ಇರುವ ಕಠೋರ ಸ್ಥಿತಿ ಅವಳು ಅನುಭವಿಸಿದ್ದಾಳೆ. ಅದಕ್ಕನುಗುಣವಾಗಿ ಪುಷ್ಪಕ ವಿಮಾನದ ಉಲ್ಲೇಖ ಬರುತ್ತೆ. ಕಪಿಲನ ಕಾಲಕ್ಕೆ ಪುಷ್ಪಕ ವಿಮಾನದ ಉಲ್ಲೇಖ ಬರುತ್ತೆ, ಅಥವಾ ಕರ್ದಮನ ಕಾಲಕ್ಕೆ. ಆ ಸಂದರ್ಭದಲ್ಲಿ ಕರ್ದಮರಿಗೂ ಅನ್ನಿಸ್ತಂತೆ, ಎಷ್ಟು ಕಷ್ಟಪಟ್ಟಿದ್ದಾಳೆ, ಇವಳನ್ನು ರಾಜವೈಭವದಲ್ಲಿ ಒಂದು ಇಡೀ ಲೋಕ ಪರ್ಯಟನೆ ಮಾಡಿಸ್ಬೇಕು ಅಂತ. ಎಂಥ ಸುಂದರವಾದ ವಿಮಾನ, ಅದರಲ್ಲಿ ಯಾವ ವೈಭವ, ಇವಳಿಗೆ ಯಾವ ರಾಣಿಯ ಎಲ್ಲ ಸೌಕರ್ಯಗಳು, ಅಂಥ ಸೌಲಭ್ಯಗಳ ಜೊತೆಗೆ ಅವರು ಲೋಕ ಪರ್ಯಟನೆ ಮಾಡಿದ್ದು ನಾವು ಈಗ ಯಾವುದನ್ನು ಹನಿಮೂನ್ ಹೇಳ್ತೇವಲ್ಲ, ಒಂದು ಥರ ಉಂಟು ನೋಡಿ. ತುಂಬ ಸುಂದರವಾದ ವಿವರಣೆ. ಅಂದರೆ ಆ ಪರಿ ಅವಳನ್ನು ಖುಷಿಪಡಿಸಿ ಆ ಬಳಿಕ ಸಂತಾನ ಒಟ್ಟಿಗೆ 9 ಹೆಣ್ಣು ಮಕ್ಕಳನ್ನು ಹಡೆದಳು ಅಂತ ಉಲ್ಲೇಖ. ಹಾಗಾಗಿ ಒಂದೇ ಸಾರಿಗೆ 9 ಹೆಣ್ಣು ಮಕ್ಕಳನ್ನು ಅವಳು ಹಡೆಯುತ್ತಾಳೆ. ಒಂದು ಹಂತಕ್ಕೆ ಅವಳು ಮಕ್ಕಳನ್ನು ಹಡೆದ ನಂತರ
ಕರ್ದಮರು ಎಚ್ಚರಿಸ್ತಾರೆ, ಸಮಯ ಬಂದಿದೆ, ನಾನು ಹೊರಡಬೇಕು, ನನ್ನ ಕರ್ತವ್ಯ ಮುಗಿದಿದೆ ಅಂತ. ಆಗ ಅವಳು ಹೇಳ್ತಾಳೆ, ನೀವು ಈಗ ಹೆಣ್ಣು ಮಕ್ಕಳನ್ನು ಈ ಕಾಡಿನಲ್ಲಿ ನನ್ನ ಜೊತೆಗೆ ಬಿಟ್ಟು ಹೋಗಿ ನನ್ನ ಕರ್ತವ್ಯ ಮುಗಿದಿದೆ ಅಂದರೆ ಹೇಗೆ? ಈ ಮಕ್ಕಳನ್ನು ನಾನು ಮದುವೆ ಮಾಡಿಸಿ ಕೊಡಬೇಕು, ಮತ್ತು ನನಗೊಬ್ಬ ರಕ್ಷಣೆಗೆ ಯಾರೂ ಬೇಡವಾ ಈ ಕಾಡಿನಲ್ಲಿ ಅಂತ. ಭಗವಂತನ ಮಾತು ನೆನಪಿರುತ್ತೆ ಕರ್ದಮನಿಗೆ, ಮುಂದೊಂದು ದಿನ ನಾನು ಒಂದು ಅಂಶ ಮತ್ತೆ ನಾನೇ ಅವತರಿಸ್ತೇನೆ ಅಂತ ಗೊತ್ತು ನನಗೆ, ಅದಕ್ಕೂ ಕಾಲ ಬರುತ್ತದೆ ಅಂತ ಹೇಳಿ ಮುಂದೆ ಅವಳಲ್ಲಿ ಹುಟ್ಟುವವನೇ ಭಗವತ್ ಅವತಾರ, ಅವನೇ ಕಪಿಲ. ಇದು ಮತ್ತೆ ಅವತಾರ. ನೆನ್ಪಿಟ್ಕೊಳ್ಳಿ, ಭಾರಿ ವಿಶೇಷ ಸೂಚನೆಗಳೆಲ್ಲ ಇವೆ ಈ ಇಡೀ ಪರಂಪರೆಯ ವಿವರಣೆಯಲ್ಲಿ. ಸ್ವಯಂಭುವ ಮನುವಿನ ಹೆಣ್ಣು ಮಕ್ಕಳಲ್ಲೇ ಎಲ್ಲ ಭಗವಂತನ ಅವತಾರ. ಆಕೂತಿಯಲ್ಲಿ ಯಜ್ಞ ಪುರುಷ, ದೇವಹೂತಿಯಲ್ಲಿ ಕಪಿಲ, ಮುಂದೆ ಪ್ರಸೂತಿಯ ಮಗಳಿಂದಲೇ, ಮೂರ್ತಿ ಅನ್ನುವ ಮಗಳಿಂದಲೇ ಹುಟ್ಟುವುದು ನರನಾರಾಯಣರು, ಗಂಡಸರ ಮಕ್ಕಳಲ್ಲಿ ಅಲ್ಲ. ಉತ್ಥಾನಪಾದನೆಗೆ ಹುಟ್ಟುವ ಮಗ ಧ್ರುವ ಭಾಗವತೋತ್ತಮನಾಗ್ತಾನೆ, ಭಕ್ತನಾಗ್ತಾನೆ. ದೇವ ಸೃಷ್ಟಿ, ದೇವರು ಹುಟ್ಟುವುದು ಎಲ್ಲ ಹೆಣ್ಣು ಮಕ್ಕಳಲ್ಲಿ. ಒಂದು ಒಳ್ಳೆಯ ಸೂಚನೆ ಇದೆ, ಯಯಾತಿಗೆ ಮೋಕ್ಷವಾಗುವುದು ಮಾಧವಿಯ ಮೂಲಕ. ಯಯಾತಿ ಸ್ವರ್ಗಚ್ಯುತನಾಗಿ ಕೆಳಗೆ ಬಿದ್ದಾಗ ಸಾಕಿ ಮತ್ತೆ ಅವನಿಗೆ ರಕ್ಷಣೆ ಕೊಡುವ 4 ಜನ ಹುಡುಗರು ಹುಟ್ಟಿದ್ದು ಗಾಲವ ಕರ್ಕೊಂಡು ಹೋದ ಬೇರೆ ಬೇರೆ 4 ರಾಜರಿಂದ ಹುಟ್ಟಿದ ಮಾಧವಿಯ ಮಕ್ಕಳು. ತುಂಬ ಸೂಚನೆಗಳಿವೆ. ಈ ಹಿನ್ನೆಲೆಯಲ್ಲೆಲ್ಲ ಸ್ವಲ್ಪ ನಾವು ಯೋಚಿಸಬೇಕು. ನಮ್ಮ ಭಾರತೀಯ ಪರಂಪರೆ ಹೆಣ್ಣಿಗೆ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ ಇಲ್ಲ. ನೋಡಿ ಇನ್ನೂ ತುಂಬ ಸುಂದರವಾದ ಕಥೆಯ ವಿವರಣೆಗಳಿಗೆ ಬಂದರೆ, ದೇವಹೂತಿಯ ಮಕ್ಕಳೇ, ಹೆಣ್ಣು ಮಕ್ಕಳೇ ಇಡೀ ಮುಂದಿನ ಭಾರತೀಯ ಪರಂಪರೆ ಹೇಳುವ ಮನುಷ್ಯ ವಂಶದ ವಿವರಣೆಯ ಮುಂದುವರಿಸುವವರು. ಹಾಗಾಗಿ ಅವರ 9 ಹೆಣ್ಣು ಮಕ್ಕಳಲ್ಲಿ ಕಲಾ ಅನ್ನುವ ಮಗಳನ್ನೇ ಮರೀಚಿಗೆ ಕೊಟ್ಟದ್ದು. ನಾನಾಗಲೇ ಹೇಳಿದೆ, ಕಲಾಳಿಂದ ಕಶ್ಯಪ ಅಂತ. ಆ ಮರೀಚಿ ಮತ್ತು ಕಲಾರಿಗೆ ಹುಟ್ಟಿದವರೇ ಕಶ್ಯಪರು. ಕಶ್ಯಪರಲ್ಲದೆ ಪೂರ್ಣಿಮಾ ಅಂತ ಇನ್ನೊಬ್ಬ ಮಗಳು. ಆ ಪೂರ್ಣಿಮಾಳಿಗೆ 3 ಜನ, ವಿರಜ, ವಿರಗ ಅಂತ 1-2, ಮತ್ತೆ ದೇವಕುಲ್ಯ ಅಂತ 3ನೆಯ ಒಬ್ಬ ಹೆಣ್ಣು ಮಗಳು. ಆ ದೇವಕುಲ್ಯಾಳೆ ಮುಂದಿನ ಅವಳ ಜನ್ಮಾಂತರದಲ್ಲಿ ಗಂಗೆ ಅಂತ ಒಂದು ಉಲ್ಲೇಖ. ಹಾಗಾಗಿ ಯಾರು ಎಲ್ಲೆಲ್ಲಿ ಹೇಗೆ ಹುಟ್ಟು ಅಂತ. ಇನ್ನು ನಾವು ಪದೇ ಪದೇ ಹೇಳುವ ಅತ್ರಿ ಋಷಿಗಳು 2ನೆಯವರು. ಅವರಿಗೆ ಇವಳ ಮಗಳು ಅನಸೂಯಳನ್ನು ಮದುವೆ ಮಾಡಿಸಿಕೊಡಲಾಗ್ತದೆ. ಅತ್ರಿ ಅನಸೂಯರಿಗೆ ಹುಟ್ಟಿದವರೇ ನಾವು ಈಗ ಬಹಳ ಭಕ್ತಿಯಿಂದ ಪೂಜಿಸುವ ದತ್ತಾತ್ರೇಯ, ದುರ್ವಾಸ ಮುನಿಗಳು ಮತ್ತು ಚಂದ್ರ. ಯಾಕೆ 3 ಮಕ್ಕಳು ಹುಟ್ಟಿದ್ರು ಅಂತ ಒಂದು ವಿವರಣೆ ಕೊಡ್ತಾರೆ. ದತ್ತಾತ್ರೇಯ ಮತ್ತೆ ಅವತಾರ ನೆನಪಿಟ್ಟುಕೊಳ್ಳಿ. ದತ್ತಾತ್ರೇಯ ಭಗವದ್ ಅವತಾರ, ಇಲ್ಲಿ ವಿವರಣೆ ಇಲ್ಲ. ಮಾರ್ಕಂಡೇಯ ಪುರಾಣದಲ್ಲಿ ಇಡೀ ಮಾರ್ಕಂಡೇಯ ಪುರಾಣ ದತ್ತಾತ್ರೇಯ ಅವತಾರವನ್ನೇ ವಿಶದವಾಗಿ ಹೇಳುತ್ತೆ. ಇಲ್ಲಿ ಯಾವ ಅಂಥ ವಿವರಣೆಗಳನ್ನು ಕೊಡಲ್ಲ. ಇಲ್ಲಿ ಒಂದು ವಿವರಣೆ ಏನು ಅಂದರೆ, ಯಾಕೆ ಇವರಿಗೆ 3 ಮಕ್ಕಳು ಹುಟ್ಟಿದ್ರು ಅಂತ ಈ ಪ್ರಶ್ನೆಯನ್ನು ಸಾಕ್ಷಾತ್ ಅತ್ರಿಯೇ ಕೇಳ್ತಾರೆ. ನಾನು ಒಬ್ಬ ಜಗದೀಶ್ವರನನ್ನು ನಿರಂತರವಾಗಿ ಮಕ್ಕಳು ಬೇಕು, ಮಗು ಬೇಕು ಅಂತ ಸಂತಾನ ಅಪೇಕ್ಷೆಯಿಂದ ಪ್ರಾರ್ಥಿಸಿದ್ದೆ. ನನಗೆ 1 ಮಗುವಿನ ಬದಲು 3 ಮಗು ಯಾಕೆ ಕೊಟ್ಟಿ ಅಂತ. ಆಗೊಂದು ವಿವರಣೆ ಕೊಡ್ತಾನೆ ಭಗವಂತ. ನೀನು ಜಗದೀಶ್ವರನನ್ನು, ಸರ್ವ ಜಗತ್ಪಾಲಕನನ್ನು ಪ್ರಾರ್ಥಿಸಿದ್ದೀಯಾ. ಜಗತ್ಪಾಲಕ ಜಗದೀಶ್ವರ ಅಂದರೆ ನಾವು 3 ಸೇರಿಯೇ ಇರುವುದು, 3 ತತ್ವಗಳು ಸೇರಿಯೇ ಜಗದೀಶ್ವರ. ಆ 3 ತತ್ವಗಳು ಯಾವುದು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಯಾವುದನ್ನು ಹೇಳ್ತೇವಲ್ಲ, ಬ್ರಹ್ಮ, ವಿಷ್ಣು, ಶಿವ ಅಂತ ಅವರು 3. ಒಬ್ಬ ಭಗವಂತನನ್ನು ಪ್ರಾರ್ಥಿಸುವಾಗ ಸರ್ವ ಜಗದೀಶ್ವರ ಭಾವದಿಂದ ನೀನು ಪ್ರಾರ್ಥಿಸಿದರೆ 3 ಕರುಣಿಸಬೇಕಾಗ್ತದೆ. ಹಾಗಾಗಿ ವಿಷ್ಣುವಿನ ಪ್ರಸಾದವಾಗಿ ದತ್ತಾತ್ರೇಯ ಮತ್ತು ಶಿವನ ಪ್ರಸಾದವಾಗಿ ದುರ್ವಾಸ, ಬ್ರಹ್ಮನ ಪ್ರಸಾದವಾಗಿ ಚಂದ್ರನನ್ನು ಕೊಟ್ಟಿದ್ದೇನೆ ಅಂತ ಭಗವಂತನ ಉಲ್ಲೇಖ. ಇನ್ನೂ ಜಗಳಾಡ್ತೇವಲ್ಲ, ಸ್ವಾಮಿ ಶಿವ ದೊಡ್ಡವ, ವಿಷ್ಣು ದೊಡ್ಡವ, ವಿಷ್ಣುವೇ ಶ್ರೇಷ್ಠ, ಶಿವನಲ್ಲ. ಇಷ್ಟು ಸ್ಪಷ್ಟ ಭಗವಂತ ಅಲ್ಲಿ ಬಂದು ಹೇಳಿದ್ದಾನೆ. ನೀವು ಭಗವಂತನನ್ನು ಸ್ತುತಿಸುವುದು ಅಂದರೆ 3 ಸ್ತುತಿಸಿದ ಹಾಗೆ. ಇದು 3 ಸಲ್ಲುತ್ತೆ. ಈ 3 ನೀವು ಪ್ರಾರ್ಥಿಸಿದ್ದೀರಿ ಅಂತಲೇ ನನ್ನ
ಈ 3 ಮಕ್ಕಳ ಕಾಣಿಕೆ ಅಂತ ಇಷ್ಟು ಖಚಿತ ವಾಕ್ಯಗಳಲ್ಲಿ ಬೇಕಾದಷ್ಟು ಕಡೆ ಭಗವಂತ ಇದನ್ನು ಹೇಳ್ತಾನೆ. ನೀವು ಭಗವಂತನನ್ನು ಸರ್ವ ಜಗದೀಶ್ವರ ಅಂತ ಪೂಜಿಸಿದರೆ ಅದು ಮೂವರಿಗೂ ಸಲ್ಲುತ್ತದೆ. ಒಬ್ಬ ಇನ್ನೊಬ್ಬ ಅಂತ ಇದು ಮುಂದೆ ದಕ್ಷ ಯಜ್ಞದಲ್ಲೂ ಈ ಮಾತು ಭಗವಂತ ಸ್ಪಷ್ಟಪಡಿಸ್ತಾನೆ. ದುರದೃಷ್ಟವಶಾತ್ ಆ ಕಾಲ ಯಾವ ಕಾಲದಿಂದ ಇನ್ನೂ ಕೂಡ ನಮಗೆ ಈ ಭೇದವೇ ಹೋಗಲಿಲ್ಲ. ನಮಗೆ ದುರದೃಷ್ಟವಶಾತ್ ಅಂತ ಯಾಕೆ ಹೇಳೋದು ಅಂದರೆ, ಇಷ್ಟೆಲ್ಲ ಭಗವಂತನೇ ಹೇಳಿದ್ಮೇಲೂ ಕೂಡ ಬೇರೆ ಬೇರೆ ನೋಡೋದ್ರಲ್ಲೇ ಸಮಾಧಾನ. ಅವರು ನಮ್ಮ ಹಾಗಲ್ಲ, ನಾವು ಅವರ ಹಾಗಲ್ಲ, ನಮಗೆ ಖುಷಿ. ನಾನೂ ಅವನೇ ಅವನೂ ಅವನೇ ಅಂತ ತಿಳಿದ್ರೆ ಭೇದ ಇಲ್ಲ. ಆದರೆ ನಮಗೆ ಖುಷಿಯನ್ನು ಅವನು ಬೇರೆ ಅಂತ ಹೇಳೋದ್ರಲ್ಲೇ ನಮ್ಮ ಆನಂದ. ಅವನು ನನ್ನ ಹಾಗೆ ಭಗವತ್ ತತ್ವ ನನ್ನ ಒಳಗೆ ಹೇಗಿದೆಯೋ ಹಾಗೆ ಅವನ ಒಳಗಿದೆ ಅಂತ ಹೇಳಿದರೆ ಈಕ್ವಲ್ ಆಯ್ತಲ್ಲ. ಈಕ್ವಲ್ ಆಗಬಾರ್ದು, ನಮಗೆ ಈಕ್ವಾಲಿಟಿಯ ಸಿದ್ಧಾಂತಗಳಾಗಬೇಕು. ಈಕ್ವಾಲಿಟಿಗಾಗಿ ಮಾರ್ಕ್ಸಿಸಮನ್ನು ನಾವು ಪ್ರಪಗಾಂಡ ಮಾಡಬೇಕು, ಈಕ್ವಾಲಿಟಿಯನ್ನು ಬದುಕಬಾರ್ದು. ಇದು ನಮ್ಮ ದುರಂತ. ಇದನ್ನು ಭಗವಂತ ಅತ್ರಿಯ ಮೂಲಕ, ಅತ್ರಿ ಅನಸೂಯರ ಮೂಲಕ ತೋರಿಸ್ತಾನೆ. ಅಂಗಿರಸರು 3ನೇ ಋಷಿಗಳು, ಅವರಿಗೆ ಶ್ರದ್ಧಾ ಅನ್ನುವ ಮಗಳನ್ನು ಮದುವೆ ಮಾಡಿಸಿಕೊಡ್ತಾರೆ. ಸಿನಿವಾಲಿ, ಕುಹು, ರಾಕ, ಅನುಮತಿ ಈ 4 ಹೆಣ್ಣು ಮಕ್ಕಳು ಅವರಿಗೆ. ಉತಥ್ಯ ಮತ್ತು ಬೃಹಸ್ಪತಿ ಅಂತ 2 ಗಂಡು ಮಕ್ಕಳು. ಇದು ನಮಗೆ ಮುಂದೆ ಬೃಹಸ್ಪತಿಗಳೇ ಇಂದ್ರರಿಗೆ ಗುರುಗಳು, ನಿಮಗೆ ಗೊತ್ತು, ದೇವತೆಗಳ ಗುರುಗಳು. ಉತಥ್ಯರಿಗೂ ಬೇರೆ ಬೇರೆ ಜವಾಬ್ದಾರಿಯ ಘಟನೆಗಳು ಬರ್ತವೆ, ಅದರಿಂದ ನಾನು ಅದನ್ನು ಉಲ್ಲೇಖ ಮಾಡ್ತೇನೆ. ಈ ಅಂಗಿರಸರ ನಂತರ ಪುಲಸ್ತ್ಯ ಅನ್ನುವ ಋಷಿಗಳು ತುಂಬ ನಮಗೆ ಬಹಳ ಪರಿಚಿತರವರು. ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಪುಲಸ್ತ್ಯರಿಗೆ ಹವಿರ್ಭೂ ಅನ್ನುವ ಮಗಳನ್ನು ಮದುವೆ ಮಾಡಿಸಿಕೊಡ್ತಾರೆ. ಆ ಪುಲಸ್ತ್ಯರಿಗೆ ಹುಟ್ಟಿದವರೇ ಅಗಸ್ತ್ಯರು ಮತ್ತು ವಿಶ್ರವಸ್. ಈ ವಿಶ್ರವಸ್ಸು ಇಡಾವಿಡ ಅನ್ನುವ ಹೆಂಡತಿಯಿಂದ ಪಡೆದ ಮಗನೇ ಕುಬೇರ. ಕೇಶಿನಿಯ ಮುಖಾಂತರ ಹಡೆದ ಮಕ್ಕಳೇ ರಾವಣ, ಕುಂಭಕರ್ಣ, ವಿಭೀಷಣ ಮೊದಲಾದವರು. ಹಾಗಾಗಿ ಅಲ್ಲಿ ನಮಗೆ ನೆನಪಿಡಬೇಕಾದದ್ದು ಪುಲಸ್ತ್ಯ ವಂಶ ಅಗಸ್ತ್ಯನ ಕಾರಣಕ್ಕೂ. ಯಾಕಂದರೆ ಇಡೀ ಭಾರತದ ಋಷಿ ಪರಂಪರೆಯ ಇತಿಹಾಸದಲ್ಲಿ ಒಬ್ಬನೇ ವ್ಯಕ್ತಿ ದಕ್ಷಿಣಕ್ಕೆ ಬಂದವರು ಅಗಸ್ತ್ಯರು. ಉದ್ಧಾರ ಮಾಡಲಿಕ್ಕೆ, ನಮ್ಮ ದುರಹಂಕಾರಕ್ಕೆ ತಲೆ ತಗ್ಗಿಸ್ಲಿಕ್ಕೆ ಕಾರಣರಾದವರು ಅಗಸ್ತ್ಯರು. ನಾವು ನಮ್ಮ ವಿಂಧ್ಯಾಚಲ ಸೂರ್ಯ ನನ್ನ ಸುತ್ತ ಯಾಕೆ ಸುತ್ತಲ್ಲ ಅಂತ ಏರ್ಲಿಕ್ಕೆ ಹೊರಟಾಗ, ಅದಕ್ಕೆ ದಕ್ಷಿಣ ಭಾರತದವರಿಗೆ ಅಹಂಕಾರ ಹೆಚ್ಚು ಅಂತ ಬಂದದ್ದು ಆ ಕಾರಣಕ್ಕೆ ಇರಬೇಕು. ಅವೇನು ಬರೇ ಅಲ್ಲಿ ಸುತ್ತುದು ಮೇರು ಪರ್ವತವನ್ನು, ನಮ್ಮನ್ನು ಸುತ್ತಬೇಕು ಅಂತ ಸೂರ್ಯನನ್ನು ಕೇಳಿದಾಗ ಸೂರ್ಯ ಹೇಳ್ತಾನೆ, ನನಗೆ ಏನೂ ಗೊತ್ತಿಲ್ಲಪ್ಪ, ನಾನು ಭಗವದ್ ಅಧೀನ, ಅವನು ನಿಯಮ ಮಾಡಿದ್ದಾನೆ, ಅವನ ನಿಯಮದ ಸೂತ್ರಕ್ಕನುಗುಣವಾಗಿ ಸುತ್ತುತ್ತೇನೆ, ಅವನು ಹೇಳದೆ ನನಗೆ ಏನೂ ಮಾಡಕ್ಕೆ ಬರಲ್ಲ ಅಂತ ಭಗವಂತ ಸೂರ್ಯ ಹೇಳ್ತಾನೆ. ವಿಂಧ್ಯಾಚಲಕ್ಕೆ ಸಿಟ್ಟು ಬರುತ್ತೆ. ಅದು ನಾನು ಮೇರು ಪರ್ವತವನ್ನು ಮೀರಿ ಬೆಳೀತೇನೆ ಅಂತ ಬೆಳೆದಾಗ ಅತ್ತ ಬ್ರಹ್ಮಾದಿಗಳು ಚಿಂತೆ ಮಾಡಿ ದೇವತೆಗಳೆಲ್ಲ ಕೇಳಲಾಗಿ ಬ್ರಹ್ಮಾದಿಗಳು ಹೇಳೋದು ಅಗಸ್ತ್ಯರನ್ನು ಪ್ರಾರ್ಥಿಸಿಂತ. ಹಾಗೆ ಅಗಸ್ತ್ಯರು ವಿಂಧ್ಯಾಚಲದ ಬುಡಕ್ಕೆ ಬಂದು ನಿಂತು, ನನಗೆ ಆಚೆ ಕಡೆ ಹೋಗ್ಬೇಕು ಕಣಯ್ಯ, ಇಷ್ಟು ಎತ್ತರ ಆದರೆ ನಾನು ಹೆಂಗೆ ಏರೋದು ಅಂತ ಕೇಳ್ತಾರೆ. ಓಹೋ, ನೀವು ಏರ್ಬೇಕಾ? ಹೌದು, ದಯವಿಟ್ಟು ನನಗೊಂಚೂರು ನೀನು ತಲೆ ಬಾಗಿಸಿ ಕೊಟ್ಟರೆ ನಾನು ಆಚೆ ಕಡೆ ಹೋಗ್ತೇನೆ ಅಂತ. ಆಚೆ ಕಡೆ ಹೋಗ್ತೇನೆ ಅಂದ ಇವ ತಲೆ ಬಾಗಿಸಿದ. ಅಗಸ್ತ್ಯರು ಹೇಳಿದರು, ನಾನು ಬರೋವರೆಗೆ ತಲೆ ಎತ್ತಬಾರ್ದು, ಪುನಃ ವಾಪಸ್ ಹೋಗಬೇಕು ನನಗೆ ಅಂತ. ಅವರು ಬರಲೇ ಇಲ್ಲ ಈಚೆಗೆ. ವಿಂಧ್ಯಾಚಲ ಹಾಗೇ ಇತ್ತು. ದಕ್ಷಿಣ ಭಾರತದವರ ಅಹಂಕಾರದ ತಲೆ ಮೆಟ್ಟಿದ ಉತ್ತರದಿಂದ ಬಂದ ಏಕಮಾತ್ರ ದಕ್ಷಿಣಕ್ಕೆ ಪ್ರಯಾಣ ಮಾಡಿದ ಮಹಾಋಷಿ ಅಗಸ್ತ್ಯರು. ಇದು ವಿಶೇಷ. ಅದರಿಂದ ಪುಲಸ್ತ್ಯರ ಆ ಕಾರಣಕ್ಕೆ, ಅಗಸ್ತ್ಯರ ಕಾರಣಕ್ಕೂ ಪುಲಸ್ತ್ಯರು ನಮಗೆ ಹತ್ತಿರದವರು. ಇನ್ನೊಂದು ನಮಗೆಲ್ಲರಿಗೂ ಪ್ರಚಲಿತವಾಗಿ ಗೊತ್ತಿರುವ ರಾಮನ ಅವತಾರದ ರಾವಣ ಕುಂಭಕರ್ಣರ ಕಾರಣ ಕೂಡ ಅವರದೇ ಸಂತಾನ ವಿಶ್ರವಸ್, ಆ ವಿಶ್ರವಸ್ಸನ ಮಕ್ಕಳು ಅನ್ನುವುದು. ಪುಲಹ ಅಂತ ಇನ್ನೊಬ್ಬ, ಅವನಿಗೆ ಗತಿ ಅನ್ನುವ ಹೆಣ್ಣು ಮಗಳನ್ನು ಮದುವೆ ಮಾಡಿಸಿಕೊಡಲಾಗ್ತದೆ. ಅವರಿಗೆ 3 ಜನ ಮಕ್ಕಳಿದ್ದಾರೆ. ಅವರು ಅಷ್ಟು ಅಂದರೆ ಕರ್ಮನಿಷ್ಠ, ಸಹಿಷ್ಣು ಹೀಗೆ ಹೆಸರುಗಳು. ಅವರು ಅಷ್ಟು ನಮಗೆ ಮುಂದೆ ಯಾವುದೇ ಘಟನೆಗಳಲ್ಲಿ ಬರುವುದಿಲ್ಲ. ಅದಲ್ಲದೆ ಕ್ರತುವಿಗೆ ಕ್ರಿಯಾ ಅನ್ನುವ ಹೆಣ್ಣು ಮಗಳನ್ನು ಮದುವೆ ಮಾಡಿಸಿಕೊಡಲಾಗ್ತದೆ. ಅವರಿಗೆ 60,000 ಜನ ವಾಲಕಿಲ್ಯ ಋಷಿಗಳು ಅವರ ಮಕ್ಕಳು. ಈ ವಾಲಕಿಲ್ಯರೇ ಸೂರ್ಯನಿಗೆ, ಸೂರ್ಯ ತನ್ನ ರಥದಲ್ಲಿ ಕುಳಿತು ಉದಯ ಆಗುವ ಹೊತ್ತಿಗೆ ನಿರಂತರವಾಗಿ ಸ್ತುತಿ ಮಾಡುವವರು ಅಂತ ಉಲ್ಲೇಖ ಬರುತ್ತೆ ಈ ವಾಲಕಿಲ್ಯ ಋಷಿಗಳ ಬಗ್ಗೆ. ಇವರಲ್ಲದೆ ಭೃಗು, ನಾವೆಲ್ಲ ಭಾರ್ಗವ ವಂಶ ಭಾರಿ ಅಲ್ಲ ನಮಗೆ ಹತ್ರ, ಇದು ಭೃಗುವಿನ ವಂಶ ಇಲ್ಲಿ ಹೇಳುವಂಥದ್ದು. ಈ ಭೃಗು ಮತ್ತೆ ಭೃಗುವನ್ನ
ಖ್ಯಾತಿ ಅನ್ನುವ ಹೆಣ್ಣು ಮಗಳಿಗೆ ಮದುವೆ ಮಾಡಿಸಿಕೊಡಲಾಗ್ತದೆ. ಭೃಗುವಿಗೆ ಖ್ಯಾತಿಯಿಂದ ಹುಟ್ಟಿದ ಮಕ್ಕಳೇ ಧಾತ ಮತ್ತು ವಿಧಾತ. ಅವರಿಗೆ ಅಯತಿ ಮತ್ತು ನಿಯತಿ ಅನ್ನುವ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಲಾಗಿ ಹುಟ್ಟಿದ ಮಕ್ಕಳು ಮೃಕಂಡ ಮತ್ತು ಪ್ರಾಣ. ಈ ಮೃಕಂಡನ ಮಗನೇ ಮಾರ್ಕಂಡೇಯ. ಅವರು ನಮ್ಮ ಮುಂದಿನ ಘಟನೆಗಳಲ್ಲಿ ಬೇಕಾಗ್ತಾರೆ, ಆದ್ದರಿಂದ ನಾನು ಉಲ್ಲೇಖ ಮಾಡ್ತೇನೆ. ಮಾರ್ಕಂಡೇಯ ಮತ್ತು ಪ್ರಾಣ. ಈ ಪ್ರಾಣನ ಮಗನೇ ವೇದಶಿರ ಅನ್ನುವ ಇನ್ನೊಬ್ಬ ಋಷಿ. ಇಷ್ಟು ಮಕ್ಕಳಲ್ಲದೆ ಭೃಗುವಿಗೆ ಇನ್ನೊಬ್ಬ ಮಗ ಕವಿ ಅಂತ. ಕವಿಯ ಮಗನೇ ಶುಕ್ರಾಚಾರ್ಯರು. ಅವರೇ ದೈತ್ಯರ ಗುರು. ಹೇಗೆ ದೇವತೆಗಳಿಗೆ ಬೃಹಸ್ಪತಿಗಳು ಗುರುವೋ ಹಾಗೆ ದೈತ್ಯರಿಗೆ ಗುರುಗಳು ಶುಕ್ರಾಚಾರ್ಯರು. ಅವರು ಭೃಗುವಂಶೀಯರೇ. ಅದಕ್ಕೆ ಅವರನ್ನು ಭಾರ್ಗವ ಅಂತ ಕರೆಯುವ ಸಂದರ್ಭಗಳೆಲ್ಲ ಬರ್ತವೆ. ಇದಲ್ಲದೆ ಇನ್ನೊಬ್ಬ ಋಷಿ ಅಥರ್ವ ಅನ್ನುವವ. ಅವನಿಗೆ ಚಿತ್ತಿ ಅನ್ನುವ ಹೆಣ್ಣು ಮಗಳು. ಆ ಚಿತ್ತಿಯಿಂದ ಹುಟ್ಟಿದ ಮಗನೇ ದಧೀಚಿ. ನಮಗೆ ಮುಂದೆ ಅವರು ವೃತ್ರಾಸುರನ ವಧೆಯಲ್ಲಿ ಬರ್ತಾರೆ. ತನ್ನ ಮೂಳೆಯನ್ನು ಕೊಟ್ಟು ಅವರು ಇಂದ್ರನ ವಜ್ರಾಯುಧವಾದದ್ದು. ಹಾಗೆ ದಧೀಚಿಗಳು. ಇವರಲ್ಲದೆ ನಿಮಗೆ ಗೊತ್ತು, ದಕ್ಷ ಒಬ್ಬ ಇದ್ದಾನೆ. ದಕ್ಷ ಒಬ್ಬ ಪ್ರಜಾಪತಿ. ಆ ದಕ್ಷನಿಗೇನೆ ಅವರ ಕೊನೆಯ ಮಗಳು ಯಾರು? ಇವರಲ್ಲ, ದೇವಹೂತಿ ಹೆಣ್ಣು ಮಕ್ಕಳಲ್ಲ. ಆಕೂತಿ ದೇವಹೂತಿ ಎರಡು ಮಕ್ಕಳಲ್ಲದೆ ಇನ್ನೊಬ್ಬಳಿದ್ಲಲ್ಲ ಪ್ರಸೂತಿ. ಆ ಪ್ರಸೂತಿಯನ್ನು ದಕ್ಷನಿಗೆ ಮದುವೆ ಮಾಡಿಕೊಡಲಾಯಿತು. ಆ ದಕ್ಷನಿಗೆ ಹುಟ್ಟಿದ ಮಕ್ಕಳಲ್ಲಿ 13 ಹೆಣ್ಣು ಮಕ್ಕಳನ್ನು ಧರ್ಮ ಅನ್ನುವ ದೇವತೆಗೆ ಮದುವೆ ಮಾಡಿಸಿ ಕೊಡಲಾಗ್ತದೆ. ಆ ಧರ್ಮನ 13 ಹೆಣ್ಣು ಮಕ್ಕಳಲ್ಲಿ ಮೂರ್ತಿ ಅನ್ನುವ ಹೆಣ್ಣು ಮಗಳಿಗೆ ಹುಟ್ಟುವವರೇ ನರನಾರಾಯಣರು. ಧರ್ಮನಿಗೆ ಮೂರ್ತಿಯಿಂದ ಹುಟ್ಟುವ ಹೆಣ್ಣು ಮಗಳೇ ನರನಾರಾಯಣರು. ಅದಲ್ಲದೆ ಇನ್ನೂ 3 ಜನ ಹೆಣ್ಣು ಮಕ್ಕಳಿದ್ರು ಅವರಿಗೆ. ಅವರನ್ನ ಅಗ್ನಿಗೆ ಸ್ವಾಹ ಅನ್ನುವ ಹೆಣ್ಣು ಮಗಳನ್ನು ಮದುವೆ ಮಾಡಿಸಿ ಕೊಡುತ್ತಾರೆ. ಪಾವಕ, ಶುಚಿ, ಈ ಥರದ 3 ಹುಡುಗರು ಅಗ್ನಿಗೆ ಹುಟ್ಟುತ್ತಾರೆ. ಆ 3ರಿಂದ 45 ಅಗ್ನಿ ಹುಟ್ಟುತ್ತಾರೆ. ಅದರಿಂದ ಒಟ್ಟು 49 ಅಗ್ನಿಗಳು, ಅಗ್ನಿ ಸೃಷ್ಟಿ. ಇದಲ್ಲದೆ ಸ್ವಧಾ ಅನ್ನುವ ಮಗಳನ್ನು, ಅದು ಕೂಡ ಪ್ರಸೂತಿಯ ಮಗಳೇ, ಅವಳನ್ನು ಪಿತೃದೇವತೆಗಳಿಗೆ ಮದುವೆ ಮಾಡಿಸಿ ಕೊಡಲಾಗ್ತದೆ. ಅವರ ಮೂಲಕ ಪಿತೃದೇವತೆಗಳಿಗೆ ಮಕ್ಕಳು ಹುಟ್ಟುತ್ತಾರೆ. ಕೊನೆಯ ಮಗಳು ಸತಿಯನ್ನು ಶಂಕರನಿಗೆ ಮದುವೆ ಮಾಡಿಕೊಡಲಾಗ್ತದೆ. ಅದು ಮುಂದೆ ನಿಮಗೆ ಗೊತ್ತು, ದಕ್ಷಯಜ್ಞಕ್ಕೆ ಕಾರಣವಾಗುವ ಸತಿಯ ಕಥೆ. ಇದು ಒಂದು ಭಾಗ. ಇತ್ತ ದೇವಹೂತಿಗೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿಕೊಟ್ಟು ಕರ್ದಮ ತಾನು ತನ್ನ ನಿವೃತ್ತಿ ಮಾರ್ಗಕ್ಕೆ ಹೋಗುವ ಮೊದಲು ಕಪಿಲ ಹುಟ್ಟಿ ಅವನ ಬೆಳವಣಿಗೆ ಆಗುವ ಹೊತ್ತಿಗೆ ಕಪಿಲ ತಾನು ತನ್ನ ಪಾಡಿಗೆ ತುಂಬ ನಿವೃತ್ತ ಮಾರ್ಗದ ತಪಸ್ವಿ. ಈ ಕಡೆ ಈ ಕರ್ದಮ ಹೋದ ನಂತರದಲ್ಲಿ ದೇವಹೂತಿಗೆ ಒಂದು ಒಳಗಿಂದ ಒಂಟಿತನ, ಇನ್ನೊಂದು ಕಡೆ ನಾನು ಈ ಇಂದ್ರಿಯಗಳಲ್ಲೇ ಮುಳುಗಿದ್ದೀನಲ್ಲ, ಇದರ ಆಚೆಗೆ ಹೋಗ್ಬೇಕಲ್ಲ ಅನ್ನುವ ಒಂದು ತುಡಿತ. ಅಂಥ ಹೊತ್ತಿನಲ್ಲಿ ಅವಳು ಏನು ಮಾಡುವುದು ಅಂತ ಗೊತ್ತಾಗದೆ ಅವಳು ಬಂದು ಆ ಕಪಿಲನನ್ನೇ ಪ್ರಾರ್ಥಿಸಿಕೊಳ್ತಾಳೆ, ನನಗೆ ಹೇಗೆ ದಾರಿ ಬಿಡುಗಡೆ ಹೇಗೆ ತೋರಿಸು ಅಂತ. ಏನು ಬಿಡುಗಡೆ ಅಂದರೆ, ನಾನೀಗ ನೀವೆಲ್ಲ ಇರುವ ಹಾಗೆ ಇಲ್ಲ, ನಾನು ಬಹಳ ಇದರಲ್ಲಿ ಮುಳುಗಿದ್ದೇನೆ, ನನಗೆ ಇಂದ್ರಿಯ ಆಕರ್ಷಣೆಗಳಿವೆ, ನಾನು ಇಲ್ಲಿರುವ ಎಲ್ಲ ಲೌಕಿಕದ ಯಾವ ನಡೆ ನುಡಿಗಳಿವೆ ಅದಕ್ಕೆಲ್ಲ ಅಂಟುಕೊಂಡಿದ್ದೇನೆ, ನೀವಾದರೂ ಇದರ ಆಚೆಗೆ ಇದ್ದೀರಿ, ನನಗೆ ಹೇಗೆ ದಾರಿ? ಹಾಗೆ ಕೇಳಿದಾಗ ಕಪಿಲ ಹೇಳ್ತಾನೆ, ಅಮ್ಮ ನೋಡಿ, ಪ್ರಥಮದಲ್ಲಿ ಭಾರತೀಯ ಪರಂಪರೆಯಲ್ಲಿ ತಾಯಿ ಒಬ್ಬಳು ಮೋಕ್ಷದ ಮಾರ್ಗಕ್ಕೆ ಮಗನ ಮೂಲಕ ಮಾರ್ಗದರ್ಶನ. ಬ್ರಹ್ಮಾಂಡ ದರ್ಶನ ಕೃಷ್ಣ ತಾಯಿಗೆ ಮಾಡಿದ್ದು ನಿಮಗೆ ಗೊತ್ತಿದೆ. ಮೋಕ್ಷವನ್ನೇ ಕೊಟ್ಟದ್ದು ಕಪಿಲನ ಅವತಾರದಲ್ಲಿ. ಕಪಿಲ ಹೇಳ್ತಾನೆ, ಅಮ್ಮ ನೀನು ಯಾವುದನ್ನು ಹೇಳ್ತಿದ್ಯಲ್ಲ ಇದೆಲ್ಲಕ್ಕೂ ಮನಸ್ಸು ಕಾರಣ. ಹೇಗೆ ಮನಸ್ಸು ಕಾರಣ ಅಂದರೆ, ಅಮ್ಮ ನಿನ್ನ ಮನಸ್ಸು ವಿಷಯಗಳಿಗೆ ಅಂಟಿಕೊಂಡರೆ ಬಂಧನ, ಭಗವಂತನಿಗೆ ಅಂಟಿಕೊಂಡರೆ ಬಿಡುಗಡೆ. ತುಂಬ ಸರಳ ಅಮ್ಮ ಅಂತಾನೆ. ಏನಪ್ಪ ಹಾಗಂದ್ರೆ, ವಿಷಯಗಳಿಗೆ ಅಂಟಿಕೊಂಡ ಮನಸ್ಸನ್ನು ಆಚೆಗೆ ಕರ್ಕೊಂಡು ಹೋಗೋದು ಹೇಗೆ? ಮತ್ತೆ ಭಗವಂತನ ಹತ್ರ ಹೋಗುವುದು ಅಂದರೆ ಈ ವಿಷಯಗಳು ಅಂದರೆ ಏನು ಅಂತ ಗೊತ್ತಾಗಬೇಕು, ಇದನ್ನು ದಾಟಬೇಕು, ಹೇಗಪ್ಪ? ಅವನು ತುಂಬ ವಿಶದವಾಗಿ ಈ ವಿಷಯಗಳು ಏನು, ಇದು ಏನನ್ನು ಒಳಗೊಂಡಿದೆ, ಇದು ಯಾಕೆ ಭಗವಂತನಲ್ಲ,
ಭಗವಂತ ಇದರ ಆಚೆಗೆ ಹೇಗಿದ್ದಾನೆ ಅನ್ನುವ ಸಾಂಖ್ಯವನ್ನು ಬೋಧಿಸ್ತಾನೆ. ಹಾಗಾಗಿ ಸಾಂಖ್ಯ ಜ್ಞಾನವನ್ನು ಬೋಧಿಸಿದ ಪ್ರಥಮ ಒಂದು ಉಲ್ಲೇಖ ಪತಂಜಲಿಯ ಯೋಗಶಾಸ್ತ್ರದ ಅಷ್ಟಾಂಗ ವಿವರಣೆ, ಅಷ್ಟಾಂಗ ಯೋಗದ ವಿವರಣೆ ಎಲ್ಲವೂ ಕೂಡ ನಮಗೆ ಪ್ರಥಮ ಬಾರಿಗೆ ಸಿಕ್ಕುವುದು ಕಪಿಲನ ಅವತಾರದಲ್ಲಿ. ಆ ಕಪಿಲನ ಅವತಾರದ ಎಲ್ಲ ವಿವರಣೆಗಳನ್ನು ಮತ್ತೆ ನಾಳೆ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ.